information will be what? Yes. Hello, Deepa? Start ಮಾಡಿ. Can you able to hear me? Yes. Yeah, okay. ಸೊ ಇನ್ಫಾರ್ಮೇಶನ್ ಆಲ್ರೆಡಿ ಬುಕ್ಸ್ ಇಂದ ಕಲೆಕ್ಟ್ ಮಾಡ್ಕೊಳ್ಳೋದು ಅಥವಾ ನೆಟ್ ಇಂದ ಕಲೆಕ್ಟ್ ಮಾಡ್ಕೊಳ್ಳೋದು, ಆ ತರ ನೀವು ಮಾಹಿತಿ ಇರೋದನ್ನೇ ಮತ್ತೆ ಕಲೆಕ್ಟ್ ಮಾಡ್ಕೊಂಡ್ರೆ ಅದನ್ನ ನಾವು ಸೆಕೆಂಡರಿ ಡೇಟಾ ಅಂತೀವಿ. ಸೊ ಈ ರೀತಿ ನಮಗೆ ಎರಡು ವಿಧವಾದ ಕಲೆಕ್ಷನ್ ಆಫ್ ಡೇಟಾ ಇರುತ್ತೆ, ಪ್ರೈಮರಿ ಡೇಟಾ ಅಂಡ್ ಸೆಕೆಂಡರಿ ಡೇಟಾ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಸ್ಟಾಟಿಸ್ಟಿಕ್ಸ್. ಆಕ್ಚುಲಿ ಇದನ್ನ ನಾನು ಎಂಡಲ್ಲಿ ಹೇಳೋಣ ಅನ್ಕೊಂಡೆ, ಬೇಡ, ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಇನ್ ಡೀಪ್ ಇನ್ ದಿಸ್, ಜಸ್ಟ್ ಒಂದು ಗ್ಲಾನ್ಸ್ ಅಷ್ಟೇ. ಯಾವ್ದ್ಯಾವ್ದು ಅಪ್ಲಿಕೇಶನ್ಸ್, ನನ್ಗೆ ಕನ್ನಡದಲ್ಲಿ ಸರಿಯಾದ ವರ್ಡ್ ಸಿಗಲ್ಲ. ಸೊ ಅಪ್ಲಿಕೇಶನ್ ಅನ್ವಯ ಮಾಡೋದು. ಸೊ ಫಸ್ಟ್ ಮಾರ್ಕೆಟಿಂಗ್ ಅಲ್ಲಿ ನಾವು ಈ ಸ್ಟಾಟಿಸ್ಟಿಕ್ ನ ಯೂಸ್ ಮಾಡ್ತೀವಿ. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ನಲ್ಲ, ಒಂದು ಜ್ಯೂಸ್ ಫ್ಯಾಕ್ಟ್ರಿನ ಓಪನ್ ಮಾಡ್ಬೇಕು. ಸೊ ವಿ ಕ್ಯಾನ್ ಕನ್ಸಿಡರ್ ದಟ್ ಎಕ್ಸಾಂಪಲ್ ಫಾರ್ ದಿ ಮಾರ್ಕೆಟಿಂಗ್. ಆಮೇಲೆ ಮೆಡಿಕಲ್ ಸ್ಟಡೀಸ್ ಅಲ್ಲೂ ಈ ಸ್ಟಾಟಿಸ್ಟಿಕ್ ನ ಯೂಸ್ ಮಾಡ್ತಾರೆ. ಹೇಗೆ? ಇನ್ ಪ್ರಿಡಿಕ್ಟಿಂಗ್ ದಿ ಡಿಸೀಸಸ್. ಫಾರ್ ಎಕ್ಸಾಂಪಲ್ ನೋಡಿ, ಒಂದು 10 ರಿಂದ 20 ಪೇಷಂಟ್ಸ್ ನ ತಗೊಂಡು ಲಂಗ್ ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂತ ಅನ್ಕೋತಾರೆ ಡಾಕ್ಟರ್ಸ್. ಸೊ ಒಂದು 20 ಪೇಷಂಟ್ ಹೂ ಆರ್ ಇನ್ಫೆಕ್ಟೆಡ್ ಬೈ ದಿಸ್ ಲಂಗ್ ಕ್ಯಾನ್ಸರ್, ಹೂ ಆರ್ ಸಫರಿಂಗ್ ಫ್ರಮ್ ಲಂಗ್ ಕ್ಯಾನ್ಸರ್. ಸೊ ಆ 20 ಪೇಷಂಟ್ ನ ಇಟ್ಕೊಂಡು ಸ್ಟಡಿ ಮಾಡೋದು. ಹೇಗೆ? ಇವ್ರಿಗೆ ಲಂಗ್ ಕ್ಯಾನ್ಸರ್ ಬರೋದಕ್ಕೆ ಏನು ಕಾರಣಗಳು ಅಂದ್ರೆ, ಜಾಸ್ತಿ ಸ್ಮೋಕ್ ಮಾಡೋದ್ರಿಂದ ಬರ್ತಾ ಇತ್ತಾ, ಅಥವಾ ಜಾಸ್ತಿ ಅವರು ಡ್ರಿಂಕ್ಸ್ ಮಾಡೋದ್ರಿಂದ ಏನು ಬರ್ತಾ ಇತ್ತಾ, ಅಥವಾ ಪೊಲ್ಯೂಟೆಡ್ ಏರ್ ಇಂದ ಬರ್ತಾ ಇತ್ತಾ. ಸೊ ಆ ತರ ಸ್ಟಡಿ ಮಾಡೋದಕ್ಕೆಲ್ಲ ಮೆಡಿಕಲ್ ಸ್ಟಡೀಸ್ ಅಲ್ಲೂ ನಾವು ಸ್ಟಾಟಿಸ್ಟಿಕ್ ನ ಯೂಸ್ ಮಾಡ್ತೀವಿ. ಅಂಡ್ ವೆದರ್ ಇನ್ ಪ್ರೆಡಿಕ್ಟಿಂಗ್ ದಿ ವೆದರ್ ಅಂದ್ರೆ, ಇನ್ನು ಮುಂದೆ ಬರುವ ಒಂದು ವಾರದಲ್ಲಿ ಪ್ರತಿನಿತ್ಯ ಹೇಗೆ ಇರುತ್ತೆ ವೆದರ್, ತುಂಬಾ ಒಂದು ಬಿಸಿಲು ಯಾವತ್ತು ಇರುತ್ತೆ, ಮಳೆ ಯಾವತ್ತಿರುತ್ತೆ, ಆಮೇಲೆ ಮೋಡ ಕವಿದ ವಾತಾವರಣ ಯಾವತ್ತಿರುತ್ತೆ. ಸೊ ಆ ತರ ಪ್ರೆಡಿಕ್ಟ್ ಮಾಡ್ತಾರಲ್ಲ ವೆದರ್. ಸೊ ಆ ವೆದರ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಈ ಸ್ಟಾಟಿಸ್ಟಿಕ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಹ್ಯಾಸ್ ಎ ಅಪ್ಲಿಕೇಶನ್ ಇನ್ ಎ ಸ್ಟಾಕ್ ಮಾರ್ಕೆಟ್. ಅಂದ್ರೆ ಶೇರ್ಸ್, ನೀವು ಯಾವ ಕಂಪ್ನಿ ಮೇಲೆ ಶೇರ್ಸ್ ಜಾಸ್ತಿ ಹಾಕಿದ್ರೆ ನಿಮ್ಗೆ ಪ್ರಾಫಿಟ್ ಬರುತ್ತೆ. ಫ್ಯೂಚರ್ ಇನ್ವೆಸ್ಟ್ಮೆಂಟ್, ಯಾವ್ದ್ರ ಮೇಲೆ ನಿಮ್ಮ ಶೇರ್ಸ್ ನ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅನ್ನೋದನ್ನ ಸಹ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದನ್ನ ಸ್ಟಡಿ ಮಾಡೋದಕ್ಕೂ ಸಹ ಈ ಸ್ಟಾಟಿಸ್ಟಿಕ್ ನ ಯೂಸ್ ಮಾಡ್ಬೋದು. ಸೊ ಫೈನಲ್ ಆಗಿ ಒಂದು ರೀತಿ ಏನಕ್ಕೆ ಇಷ್ಟ ಆಗೋದು, ದಿ ಮೋಸ್ಟ್ ಆಬ್ಜೆಕ್ಟಿವ್ಸ್ of statistical analysis is to get one single value that describes the characteristics of the entire group. ಇಲ್ಲಿ ಎಂಟೈರ್ ಗ್ರೂಪ್ ಅಂದ್ರೆ ಎಂಟೈರ್ ಡೇಟಾ ಇರ್ಬೋದು, ಆಯ್ತಾ. ಸೊ ಎನಿಥಿಂಗ್, ಸೊ ಅದು ಎಂಟೈರ್ ಗ್ರೂಪ್ ಒಂದು ವ್ಯಾಲ್ಯೂ, ಎ ಸಿಂಗಲ್ ವ್ಯಾಲ್ಯೂ ವಿಚ್ ಡಿಸ್ಕ್ರೈಬ್ಸ್ ದಟ್ ಹೋಲ್ ಎಂಟೈರ್ ಗ್ರೂಪ್ ವಿಚ್ ಇಸ್ ಡಿಸ್ಕ್ರೈಬ್ಡ್ ಬೈ ಸಿಂಗಲ್ ವ್ಯಾಲ್ಯೂ ವಿಲ್ ಬಿ ಡನ್ ಬೈ ದಿಸ್ ಸ್ಟಾಟಿಸ್ಟಿಕ್ಸ್. ಸೊ ನೆಕ್ಸ್ಟ್, there are 3 main important types of averages. Average ಅಂದ್ರೆ ನೀವು ಸರಾಸರಿ ಅಂತೀರಾ, ಕನ್ನಡದಲ್ಲಿ ಸರಾಸರಿ ಅಂತ ಹೇಳ್ಬೋದು. ಮುಖ್ಯವಾಗಿ 3 ಟೈಪ್ಸ್ ಇದೆ averages ಅಲ್ಲಿ. ದಿ ಫಸ್ಟ್ ಟೈಪ್ ಇಸ್ ಮೀನ್, and the second one is median, and the third one is mode. ಸೊ ಮೊದಲನೇದು ಸರಾಸರಿ. ಮೀನ್ ಅಂದ್ರೂ ನಾವು ಸರಾಸರಿ ಅಂತಾನೆ ಹೇಳ್ತೀವಿ. ಮೀಡಿಯನ್ ಅಂದ್ರೆ ಮಧ್ಯಾಂಕ, ಮೋಡ್ ಅಂದ್ರೆ ಬಹುಲಾಂಕ. ಇವು 3 ಬಗ್ಗೆ ನಾನು ಇವತ್ತು ನಿಮಗೆ ಇದ್ರ ಮೇಲೆ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಹೇಗೆ ಮೀನ್ ನ ಕೊಟ್ಟಿರೋ ಡೇಟಾಗೆ, ಕೊಟ್ಟಿರೋ ಮಾಹಿತಿಗೆ ಹೇಗೆ ಮೀನ್ ಫೈಂಡ್ ಔಟ್ ಮಾಡೋದು, ಹೇಗೆ ಮೀಡಿಯನ್ ಫೈಂಡ್ ಔಟ್ ಮಾಡೋದು, ಹೇಗೆ ಮೋಡ್ ಫೈಂಡ್ ಔಟ್ ಮಾಡೋದು ಮ್ಯಾಥಮೆಟಿಕಲಿ ಬೈ ಯೂಸಿಂಗ್ ದಿ ಮ್ಯಾಥಮೆಟಿಕ್ ಕಾನ್ಸೆಪ್ಟ್. ವಿಲ್ ಸ್ಟಡಿ ಒನ್ ಬೈ ಒನ್. ಸೊ ಫಸ್ಟ್ ನಾವು ಮೀನ್ ಅಂದ್ರೆ ಏನು ಅಂತ ಕೇಳ್ಕೊಳ್ಳೋಣ. ಮೀನ್ ಅಂತಾನು ಕರಿಬಹುದು ನೀವು, ಆವರೇಜ್ ಅಂತಾನು ಹೇಳ್ತೀವಿ. ಸೊ ದಿ ಆವರೇಜ್ ಆಫ್ ಎನಿ ಪರ್ಟಿಕ್ಯುಲರ್ ಡೇಟಾ ಸೆಟ್ is also known as a mean. The mean or average of a number of observation is the sum of the values of all the observation divided by the total number of observation, and mean is denoted by x bar. ಸೊ ಏನಕ್ಕೆ ಅಂದ್ರೆ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಆಮೇಲೆ ಮೀನು ಹೇಗೆ ಇದು ಮಾಡೋದು ಅಂತ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ನಿಮ್ಗೆ ಒಂದು ಎಕ್ಸಾಂಪಲ್ ಇದೆ. ಎ ಟೀಚರ್ ಹ್ಯಾಸ್ ಕಂಡಕ್ಟೆಡ್ ಸರ್ಪ್ರೈಸ್ ಟೆಸ್ಟ್
and the marks obtained by the student are as follows. For example, ನಿಮ್ಮ ಟೀಚರ್ ದೀಪಾ ಮೇಡಮೇ ಅಂತ ತಗೊಳ್ಳಿ. ಅವರು ನಿಮ್ ಒಂದು ಸಡನ್ ಡೇ ಬಂದ್ಬಿಟ್ಟು ನಿಮ್ಗೆ ಇವತ್ತು ಸೋಶಿಯಾಲಜಿಯಲ್ಲಿ ನಾನು ಒಂದು ಸರ್ಪ್ರೈಸ್ ಟೆಸ್ಟ್ ಕೊಡ್ತೀನಿ ಅಂತ ನಿಮ್ಗೆಲ್ಲ ಟೆಸ್ಟ್ ಕೊಟ್ಬಿಟ್ರು ಅಂತ ತಿಳ್ಕೊಳ್ಳಿ. ಸೊ ಸರ್ಪ್ರೈಸ್ ಟೆಸ್ಟ್ ಅಂತ ಹೇಳಿದ್ರೆ ನೀವು ಅದಕ್ಕೆ ಪ್ರಿಪೇರ್ ಏನೂ ಆಗಿರಲ್ಲ. ಸೊ ವಾಟ್ ಎವರ್ ಶಿ ಹ್ಯಾಸ್ ಥಾಟ್, ಆಮೇಲೆ ನೀವೇನ್ ಕಲ್ತಿರ್ತೀರಾ ಅದನ್ನ ನೀವು ಬರಿಬೇಕು. ಸೊ ನೀವು ಬರ್ದು ಒಂದಿಷ್ಟು ಮಾರ್ಕ್ಸ್ ಬಂದಿದೆ, ಒಂದು ಟೋಟಲಿ ಒಂದು 20 ಜನ ಸ್ಟೂಡೆಂಟ್ ಇರ್ತೀರಾ ಅನ್ಕೊಳ್ಳಿ. 20 ಜನ ಸ್ಟೂಡೆಂಟ್ ಡಿಫ್ರೆಂಟ್ ಮಾರ್ಕ್ಸ್ ಇಲ್ಲಿದೆ ನೋಡಿ. 8, ಸೊ 8, 6, 4, 6, 5, 9, 1, 0 ಇವೆಲ್ಲನೂ ದಿ ಮಾರ್ಕ್ಸ್, ನಿಮಗೆ ಬಂದಿರೋ ಮಾರ್ಕ್ಸ್. ಎದ್ರಲ್ಲಿ? ಸೋಶಿಯಾಲಜಿ ಸಬ್ಜೆಕ್ಟ್ ಅಲ್ಲಿ ಬಂದಿರೋ ಮಾರ್ಕ್ಸ್ ಇವು. ಓಕೆ, ಸೊ ಇವಾಗ ಎಲ್ಲ ನಿಮ್ಮ ಟೀಚರು ವಿನುತಾ ಯಾರಮ್ಮ ಮೈಕ್ ಆಫ್ ಮಾಡ್ಕೊಳ್ಬೇಕು. ವಿನುತಾ, ಸ್ಟೂಡೆಂಟ್ಸ್ ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಳಿ. ಏನಾದ್ರೂ ಪ್ರಶ್ನೆ ಕೇಳೋದಿದ್ದಾಗ ಆನ್ ಮಾಡ್ಕೊಳ್ಳಿ. ಪ್ಲೀಸ್ ಗೋ ಹೆಡ್ ಮೇಡಮ್. ಸೊ ಇವಾಗ ನಿಮ್ಮ ಮೇಡಮ್ ನಿಮ್ಗೆ ಟೆಸ್ಟ್ ಕೊಟ್ಬಿಟ್ಟಿದ್ದಾರೆ. ಇದು ಮಾರ್ಕ್ಸ್, ಇಷ್ಟು ಮಾರ್ಕ್ಸ್ ಇದೆ ಇಲ್ಲಿ. 8, 6, 4, 6, 5, 9 all these are marks obtained by the students. So now your madam wanted to check, ಹಾಗಾದ್ರೆ overall class performance she wanted to see. ಅಂದ್ರೆ ಒಂದು ನಿಮ್ಮ ಕ್ಲಾಸ್ ಅಲ್ಲಿ ಓವರ್ ಆಲ್ ಆಗಿ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಸೋಶಿಯಾಲಜಿ ಟಾಪಿಕ್ ಅಲ್ಲಿ ಅಥವಾ ಸೋಶಿಯಾಲಜಿ ಸಬ್ಜೆಕ್ಟ್ ಅಲ್ಲಿ ಅಂತ ನಿಮ್ಮ ಟೀಚರು ಚೆಕ್ ಮಾಡ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಶಿ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಮೀನ್. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಮಾರ್ಕ್ಸ್ ನು ಆಡ್ ಮಾಡೋದು. ಎಷ್ಟು ಮಾರ್ಕ್ಸ್ ಬಂದಿದೆ, ಇದು ಎಷ್ಟು ಜನ ಸ್ಟೂಡೆಂಟ್. ಫಸ್ಟ್ ಎನ್ ವಿಲ್ ಬಿ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್. ಫಾರ್ ಎಕ್ಸಾಂಪಲ್, ನೀವು 20 ಸ್ಟೂಡೆಂಟ್ ಇರ್ತೀರಾ ಅನ್ಕೊಳ್ಳಿ. 20 ಸ್ಟೂಡೆಂಟ್ ಈ ರೀತಿ ಮಾರ್ಕ್ಸ್ ತಗೊಂಡಿರ್ತಾರೆ. ಸೊ ಅವ್ರಿಗೆ ನಿಮ್ಮ ಕ್ಲಾಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡ್ಬೇಕು. ದಿ ಆವರೇಜ್ ಸ್ಕೋರ್ ಆಫ್ ಎ ಕ್ಲಾಸ್ ಶಿ ವಾಂಟೆಡ್ ಟು ಸಿ. ಸೊ ನೌ ವಾಟ್ ಶಿ ವಿಲ್ ಡೂ, ಶಿ ಹ್ಯಾಸ್ ಟು ಫೈಂಡ್ ದಿ ಮೀನ್ ಫಾರ್ ಇಟ್. Okay, now teacher wanted to see the average score of a class. For that she want to find a mean. Now how to find a mean? To find a mean, this is the formula. Mean find out ಮಾಡಕ್ಕೆ ಇದು ಫಾರ್ಮುಲಾ. ಏನ್ ಹೇಳುತ್ತೆ ಈ ಫಾರ್ಮುಲಾ ಅಂದ್ರೆ, the mean or average of a number of observation. ಇಲ್ಲಿ observation ಅಂದ್ರೆ marks what you have obtained. Okay, so the number of a number of observation is the sum of the values of all the observation. Sum of the value of all observation means sum of the all the marks what you have obtained. ನೀವು ಏನೇನ್ ಮಾರ್ಕ್ಸ್ ನಿಮ್ಗೆಲ್ಲ ಕ್ಲಾಸ್ ಅಲ್ಲಿ ಎಲ್ಲರಿಗೂ ಏನೇನ್ ಮಾರ್ಕ್ಸ್ ಬಂದಿದೆ ಅದ್ರದ್ದೆಲ್ಲ ಮೊತ್ತ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್, ಅಂದ್ರೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಅದನ್ನ ನಾವು ಮ್ಯಾಥಮೆಟಿಕಲಿ ಹೇಗ್ ಬರಿತೀವಿ ಅಂದ್ರೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು, ಇದು ಸಮೇಶನ್. ಸಮೇಶನ್ ಈ ಸಿಂಬಲ್ ಯಾವಾಗ್ಲೂ ನಾವು ಯಾವ್ದಕ್ ಯೂಸ್ ಮಾಡ್ತೀವಿ ಅಂದ್ರೆ ಸಮ್, ಮೊತ್ತಗೆ ನಾವು ಸಮ್ ಅಂತ ಕರಿತೀವಿ. ದಿಸ್ ಸಮೇಶನ್ ಸಿಂಬಲ್ ಈಸ್ ಯೂಸ್ಡ್ ಫಾರ್ ದಿ ಫೈಂಡಿಂಗ್ ದಿಸ್ ಸಮ್. ಸೊ xi is the variate, ಅಂದ್ರೆ the marks obtained by each student ನ ನಾವು ಒಂದ್ ಸಿಂಬಲ್ ಬೇಕಲ್ವಾ ನಮ್ಗೆ, ಪ್ರತಿ ಒಂದು ಮಾರ್ಕ್ಸ್ಗೂ ಒಂದೊಂದು ಸಿಂಬಲ್, ಅದು xi. ಇವಾಗ ಐ ವ್ಯಾಲ್ಯೂ ವೇರೀಸ್ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಸ್ಟೂಡೆಂಟ್. ಓಕೆ, xi. ಇವಾಗ i is equal to 1 ಅಂತ ಕೊಟ್ರೆ ನಿಮ್ಗೆ ಫಸ್ಟ್ ಸ್ಟೂಡೆಂಟ್ ಮಾರ್ಕ್ಸ್, x2 ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೂಡೆಂಟ್ ಮಾರ್ಕ್ಸ್. ಸೊ ಎಲ್ಲಾ ಸ್ಟೂಡೆಂಟ್ ಮಾರ್ಕ್ಸ್ ಮೊತ್ತನ ನಾವು ಮ್ಯಾಥಮೆಟಿಕಲಿ ಸಮೇಶನ್ xi ಅಂತ ಹಾಕ್ತೀವಿ. ಹೋಲ್ ಥಿಂಗ್ ಡಿವೈಡೆಡ್ ಬೈ n ಇಸ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್. ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ ಕ್ಲಾಸ್ ಅವರು. ಸೊ ಸಮೇಶನ್ xi ಈಸ್ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ obtained. ಸೊ ಈ ಫಾರ್ಮುಲಾನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೀನ್ ಎಕ್ಸ್ ಬಾರ್, ದಿಸ್ ಇಸ್ ಸಮೇಶನ್ xi. ಅಂದ್ರೆ ಇಲ್ಲಿರೋ ಮಾರ್ಕ್ಸ್ ದೆಲ್ಲ ಮೊತ್ತ ಏನು, 8 + 6 + 4 + 6 + 5 + 9 + 1 + 0 ನೀವು ಹಾಕೋ ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ಒಂದು ಕ್ಲಾರಿಟಿ ಇರ್ಲಿ ಅನ್ಬಿಟ್ಟು ಹಾಕಿದೀನಿ. 8 + 9, 9 + 7, 7 + 6 + 8 + 8 + 7 + 6 + 5 ಎಲ್ಲಾ ಅಂಕೆ ಏನು ಹೇಳ್ತೀವಿ ಮಾರ್ಕ್ಸ್ ನ ಆಡ್ ಮಾಡಿದೀನಿ. whole thing divided by the total number of student 20. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದ್ರೆ ಕ್ಯಾಲ್ಕುಲೇಟರ್ ಮಾಡಿ, ಇಲ್ಲಾಂದ್ರೆ ಎಲ್ಲಾನು ಕೂಡ್ಬೇಕು. ಎಲ್ಲಾ ಸಂಖ್ಯೆನೂ ಕೂಡಿದಾಗ ನನಗೆ 124 124 ಬರುತ್ತೆ, ಡಿವೈಡೆಡ್ ಬೈ 20. ಸೊ ಇವೆರಡನ್ನು ಡಿವೈಡ್ ಮಾಡಿದ್ರೆ 6.2 ಬರುತ್ತೆ. ಹಾಗಾದ್ರೆ
ದಿ ಆವರೇಜ್ ಆರ್ ಮೀನ್ ಸ್ಕೋರ್ ಆಫ್ ಕ್ಲಾಸ್ ಅಂದ್ರೆ ಓವರ್ ಆಲ್ ಕ್ಲಾಸ್ ಪರ್ಫಾರ್ಮೆನ್ಸ್ ಎಷ್ಟಿದೆ 6.2 ಇದೆ. ಎಷ್ಟಕ್ಕೆ? ಟೋಟಲ್ 10ಕ್ಕೆ, 10 ಮಾರ್ಕ್ಸ್ಗೆ. ಯಾಕಂದ್ರೆ ನಾವಿಲ್ಲಿ ಟೋಟಲ್ ತಗೊಂಡಿರೋದು 10 ಮಾರ್ಕ್ಸ್. 10 ಮಾರ್ಕ್ಸ್ಗೆ ಒಂದ್ ಸ್ಟೂಡೆಂಟ್ 8, ಇನ್ನೊಂದು ಸ್ಟೂಡೆಂಟ್ 6, 4, 6, 5, 9 ಈ ತರ ತಗೊಂಡಿರ್ತಾರೆ. ಸೊ ದಿ ಆವರೇಜ್ ಆರ್ ಮೀನ್ ಸ್ಕೋರ್ ಆಫ್ ಕ್ಲಾಸ್ ಇಸ್ 6.2 ಔಟ್ ಆಫ್ 10. Now this is how to find the mean. ಈ ತರ ಸಂದರ್ಭದಲ್ಲಿ ನಾವು ಮೀನ್ ನ ಯೂಸ್ ಮಾಡ್ಬಿಟ್ಟು ದಿ ಕ್ಲಾಸ್ ಪರ್ಫಾರ್ಮೆನ್ಸ್ ಆನ್ ಆನ್ ಆವರೇಜ್ ಟು ಫೈಂಡ್ ದಿ ಪರ್ಫಾರ್ಮೆನ್ಸ್ ಆಫ್ ಎನ್ ಎ ಕ್ಲಾಸ್ ಆನ್ ಆನ್ ಆವರೇಜ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಮೀನ್ ನ ಈ ರೀತಿ ಯೂಸ್ ಮಾಡ್ತೀವಿ. ಸೊ ಇದು ಏನ್ ಗೊತ್ತಾ, ಇದು ಒಂದು ರೀತಿ ಡೇಟಾ, ಇಂಡಿವಿಜುವಲ್ ಡೇಟಾ. ಇದು ಒಂದು ಸಿಂಗಲ್ ಡೇಟಾ ಕೊಟ್ಟಾಗ ಈ ತರ ಮಾಡೋದು. ಇದೇ ಡೇಟಾನ ಐ ಕ್ಯಾನ್ ಪುಟ್ ಇಟ್ ಇನ್ ದಿ ಅದರ್ ಫಾರ್ಮ್. ಅದನ್ನ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕರಿತೀವಿ. ಅಂದ್ರೆ ಒಂದು ಟೇಬಲ್ ಹಾಕೊಂಡು ನೀಟಾಗಿ ಮೀನ್ ನ ಫೈಂಡ್ ಔಟ್ ಮಾಡೋದು. ಸೊ ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ರ್ಯಾಂಡಮ್ ಆಗಿ ಮಾರ್ಕ್ಸ್ ಇದೆ, ಆ ಮಾರ್ಕ್ಸ್ ನೆಲ್ಲ ಆಡ್ ಮಾಡಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ನ ಹಾಕಿ ಮೀನ್ ನ ಫೈಂಡ್ ಔಟ್ ಮಾಡಿದ್ದೀನಿ. ದಿಸ್ ಇಸ್ ಒನ್ ವೇ. ಓಕೆ, ಸೊ ದಿ ಅದರ್ ವೇ ಈಸ್ ಡಿಸ್ಟ್ರಿಬ್ಯೂಷನ್ ಟೇಬಲ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತಾರೆ. ಏನು ಇಲ್ಲ, ಅಲ್ಲಿ ಕೊಟ್ಟಿರೋ ಡೇಟಾನ ವಿ ಆರ್ ಪುಟಿಂಗ್ ಇನ್ ದಿ ಫಾರ್ಮ್ ಆಫ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಹೇಗೆ ಇದು ಅಂದ್ರೆ, ಸೊ ದ ಫಸ್ಟ್ ಕಾಲಮ್ ಈಸ್ ಮಾರ್ಕ್ಸ್ obtained by student. These are the marks obtained by student. So ನಾನು ಹೇಳ್ದೆ ಮಾರ್ಕ್ಸ್ ಈಸ್ ಮ್ಯಾಕ್ಸಿಮಮ್ ಫಾರ್ 10 ಮಾರ್ಕ್ಸ್ ಗೆ. ಸೊ 10 ಮಾರ್ಕ್ಸ್ ಗೆ ಯಾವ್ದು ಪಾಸಿಬಿಲಿಟಿ ಇರುತ್ತೆ? ಒಂದು 0 ಇಂದ 9 ಇಲ್ಲಿ ಬಂದಿರೋ ಪ್ರಕಾರ, ಈ ಡೇಟಾ ಪ್ರಕಾರ ನಮಗೆ 0 ಇಂದ 9 ತನಕ ಮಾರ್ಕ್ಸ್ ಇದೆ. ಸೊ ಅದನ್ನ ನಾನು ಮಾರ್ಕ್ಸ್ obtained by the student 0, 1, 4, 5, 6, 7, 8, 9. So these are the marks obtained by the student. ಹಾಗಾದ್ರೆ ಫ್ರೀಕ್ವೆನ್ಸಿ ಏನ್ ಹೇಳುತ್ತಂದ್ರೆ ಎಷ್ಟು ಸ್ಟೂಡೆಂಟ್ ಇಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ. 0ನ ಒಂದು ಸ್ಟೂಡೆಂಟ್ ತಗೊಂಡಿದ್ದಾರೆ. ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹಿಯರ್ ಇಟ್ ವಿಲ್ ಗಿವ್ ದಿಸ್ ಫ್ರೀಕ್ವೆನ್ಸಿ. ಓಕೆ, ಸೊ ಫ್ರೀಕ್ವೆನ್ಸಿ ವಿಲ್ ಗಿವ್ ದಿ ನಂಬರ್ ಆಫ್ ಸ್ಟೂಡೆಂಟ್. ಹಾಗಾದ್ರೆ 0 ಬಂದು ಒಂದು ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾನೆ, 1 ಬಂದು ಒಂದು ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾರೆ, 4 ಮಾರ್ಕ್ಸ್ ಅದನ್ನು ಒಂದು ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾನೆ, 5 ಮಾರ್ಕ್ಸ್ ಬಂದು 2 ಸ್ಟೂಡೆಂಟ್ ತಗೊಂಡಿದ್ದಾರೆ. ಆ ಕ್ಲಾಸ್ ಅಲ್ಲಿ 2 ಸ್ಟೂಡೆಂಟ್ಗೆ 5 ಮಾರ್ಕ್ಸ್ ಬಂದಿದೆ ಅಂತ. ಸೊ 6 ಮಾರ್ಕ್ಸ್ ಬಂದು 4 ಜನ ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾರೆ. ಅದೇ ರೀತಿ 7 ಮಾರ್ಕ್ಸ್ ಬಂದು 5 ಜನ ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾರೆ. 8 ಮಾರ್ಕ್ಸ್ ಬಂದು 4 ಜನ ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾರೆ. 9 ಬಂದು 2 ಜನ ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾರೆ. ಸೊ ಈ ತರ ಫ್ರೀಕ್ವೆನ್ಸಿ ಟೇಬಲ್ ಹಾಕೊಂಡು ದಿ ಸೇಮ್ ಡೇಟಾ, ಬೇರೆ ಯಾವ್ದಿಲ್ಲ, ಇದೇ ಡೇಟಾನ ನಾನು ಐ ಹ್ಯಾವ್ ಪುಟ್ ಇನ್ ದಿ ಟೇಬಲ್ ಫಾರ್ಮ್. ಸೊ ಇದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದನ್ನ ಯಾವ ತರ ಡಿನೋಟ್ ಮಾಡ್ತೀವಿ ಅಂದ್ರೆ FI. ಸೊ ಈ ಆಲ್ಫಾಬೆಟ್ ಅಲ್ಲಿ F ಸಫಿಕ್ಸ್ I ಅಂತೀವಿ. ಇದು FI. ಇದು ವೇರಿಯೇಟ್ಸ್ ಅಂದ್ರೆ ನಮ್ ಮಾರ್ಕ್ಸ್ obtained by ದಿ ಸ್ಟೂಡೆಂಟ್ ನ XI ಅಂತ ಮಾಡ್ತೀವಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, FI XI ಅಂದ್ರೆ ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ FI XI ಬರುತ್ತೆ. ಸೊ ನಾವ್ ಇವಾಗ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋಣ. 0 into 1 ಏನಾಯ್ತು? 0 ಆಯ್ತು. 1 into 1 1, 4 into 1 4, 5 into 2 10, so 6 into 4 24, 7 into 5 35, 8 into 4 32, 9 into 2 18. ಸೊ ಈ ತರ ಬಂತು. ಇವಾಗ ಇದ್ರದ್ದು ಮೊತ್ತ ತಗೋಬೇಕು. ಈ ಸಮೇಷನ್ ಅಂತ ಯಾವಾಗ ನಿಮ್ಗೆ ಈ ಸಿಂಬಲ್ ಬರುತ್ತೋ, ದಿ ಮೀನಿಂಗ್ ಆಫ್ ದಿಸ್ ಇಸ್ ವಿ ಆರ್ ಆಡಿಂಗ್ ಅಪ್ ಆಲ್ ದಿಸ್ FI XI ನ ಎಲ್ಲದು ಮೊತ್ತ ಕೂಡ್ತಾ ಇದೀವಿ. ಇವೆಲ್ಲ ಸಂಖ್ಯೆನ ಕೂಡಿದಾಗ ನಮಗೆ 124 ಬಂತು. ಓಕೆ, ಅದೇ ರೀತಿ ಫ್ರೀಕ್ವೆನ್ಸಿನೂ ಆಡ್ ಮಾಡ್ಬೇಕು. ಎಲ್ಲಾ ಸಂಖ್ಯೆನೂ ಆಡ್ ಮಾಡಿ ಅದನ್ನ ನಾವು ಸಮೇಷನ್ FI ಅಂತೀವಿ. ಸೊ ಫ್ರೀಕ್ವೆನ್ಸಿಯ ಮೊತ್ತ ಬಂದು ಏನ್ ಬರುತ್ತೆ 20. ಇವೆಲ್ಲ ಕೂಡಿ ನೀವು ಇವನ್ನೆಲ್ಲ ಆಡ್ ಮಾಡಿದ್ರೆ 20 ಬಂತು. ಇವಾಗ ನಾವು ಒಂದು ಫಾರ್ಮುಲಾ ಬರೆಯೋಣ. ಮೀನ್ ಇಸ್ ನಥಿಂಗ್ ಬಟ್ ಸಮೇಷನ್ FI XI divided by summation FI. This is the formula for finding the mean when by drawing the frequency distribution table. ನೀವು ಯಾವಾಗ ಕೊಟ್ಟಿರೋ ಡೇಟಾಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಡ್ರಾ ಮಾಡ್ತಿರೋ ಅವಾಗ ನಿಮ್ಮ ಮೀನ್ ಫಾರ್ಮುಲಾ ಬಂದು ಇದಾಗುತ್ತೆ. ದಿಸ್ ವಿಲ್ ಬಿ ಯುವರ್ ಮೀನ್ ಫಾರ್ಮುಲಾ, summation FI XI divided by summation FI. ಸೊ ಹಾಗಿದ್ರೆ summation FI XI ಏನ್ ಬಂತು ನಮ್ಗೆ? 124 ಬಂದಿದೆ. ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಸಮ್ ಅಂದ್ರೆ ಸಮೇಷನ್ FI ಏನ್ ಬಂದಿದೆ 20 ಬಂದಿದೆ. ಇವೆರಡು ನಾವು ಡಿವೈಡ್ ಮಾಡಿದಾಗ ಏನ್ ಬಂತು 6.2 ಬಂದಿದೆ.
ಈ ತರ ಫ್ರೀಕ್ವೆನ್ಸಿ ಟೇಬಲ್ ಡ್ರಾ ಮಾಡ್ಬಿಟ್ಟು ನಾವು ಮಾಡಿದ್ರೆ ಈ ಮೆಥಡ್ ನ ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಈ ಮೆಥಡ್ ನ ನಾವು ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ನೋಡಿ ಏನು ಸಿ ಇಲ್ಲಿ ನಾವು ರ್ಯಾಂಡಮ್ ಆಗಿ ಆಡ್ ಮಾಡಿ 20 ಮಾಡಿದ್ವಿ. ಓಕೆ, ನಿಮ್ಗೆ ಚಿಕ್ಕ ಚಿಕ್ಕ ಮಾರ್ಕ್ಸ್ ಇದ್ರೆ, ಸ್ಮಾಲ್ ವ್ಯಾಲ್ಯೂಸ್ ಇದ್ರೆ ನಿಮ್ಗೆ ಈಸಿ ಇದು ಮಾಡೋದು. ಸಪೋಸ್ ಇಟ್ ದೇ ಗಿವ್ ಹ್ಯೂಜ್ ಡೇಟಾ, ನಿಮ್ಮ ಸಂಖ್ಯೆಗಳು ದೊಡ್ಡ ದೊಡ್ಡ ಇದ್ರೆ 1000, 10,000, ಲಕ್ಷ ಆ ತರ ಇದ್ದಾಗ ನಿಮ್ಗೆ ಏನಾಗುತ್ತೆ, ಈ ತರ ಮೊತ್ತ ಫೈಂಡ್ ಔಟ್ ಮಾಡೋದು, ಆಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಟು ಅವಾಯ್ಡ್ ದಟ್ ಕಾಂಪ್ಲಿಕೇಶನ್, ಆ ಕಷ್ಟನ ನಿಮ್ಗೆ ಅವಾಯ್ಡ್ ಮಾಡಕ್ಕೆ ಅವ್ರು ಏನ್ ಮಾಡ್ತಾರೆ, ಈ ತರ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಮಾಡ್ತಾರೆ. ಚಿಕ್ಕ ಚಿಕ್ಕ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಂಡು ಮಾಡ್ಬಿಡ್ಬೋದು, ತೊಂದರೆ ಆಗೋದಿಲ್ಲ. ಬಟ್ ದೊಡ್ಡ ದೊಡ್ಡ ಹ್ಯೂಜ್ ಡೇಟಾ ಕೊಟ್ಟಾಗ ನೀವು ಎಲ್ಲಾನು ಆಡ್ ಮಾಡ್ಕೊಂಡು ಕೂರೋದಕ್ ಆಗೋದಿಲ್ಲ, ಕಷ್ಟನೂ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗು ಆಗುತ್ತೆ. ಸೊ ಟು ಅವಾಯ್ಡ್ ದಟ್ ಕಾಂಪ್ಲಿಕೇಶನ್ ವಿ ಆರ್ ಗೋಯಿಂಗ್ ಟು ಡ್ರಾ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಲೈಕ್ ದಿಸ್. ಯಾವಾಗ ನೀವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಡ್ರಾ ಮಾಡ್ತಿರೋ ಆವಾಗ ನಾವು ಮೀನಿಗೆ ಈ ಫಾರ್ಮುಲಾ ನೀವು ಯು ಹ್ಯಾವ್ ಟು ರಿಮೆಂಬರ್ ದಿಸ್, summation fi xi divided by summation fi. ಸೊ ಈ ಮೆಥಡ್ ನ ನಾವು ಡೈರೆಕ್ಟ್ ಮೆಥಡ್ ಅಂತೀವಿ. ಮೀನ್ ಫೈಂಡ್ ಔಟ್ ಮಾಡೋದಕ್ಕೂ ಸುಮಾರು ಮೆಥಡ್ ಇದೆ, ಡೈರೆಕ್ಟ್ ಮೆಥಡ್, ಶಾರ್ಟ್ ಕಟ್ ಮೆಥಡ್, ಆ ತರ ಡಿಫ್ರೆಂಟ್ ಮೆಥಡ್ ಗಳಿದೆ. ನಾನು ಪ್ರತಿ ಒಂದು ಮೆಥಡ್ ನ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಡೈರೆಕ್ಟ್ ಮೆಥಡ್ ಆಯ್ತು. ನೀವು ಇದು ಈ ಫಾರ್ಮುಲಾ ಏನಿರುತ್ತೆ, ಡೈರೆಕ್ಟ್ ಮೆಥಡ್ ಬಂದಾಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇದ್ದಾಗ ಹೇಗೆ ನಮ್ಮ ಫಾರ್ಮುಲಾ ಇರುತ್ತೆ ಅಂತೆಲ್ಲ ನೀವು ಮೆಮೊರೈಸ್ ಮಾಡ್ಕೋಬೇಕು. ಓಕೆ, ಸೊ ನೌ ದಿಸ್ ಇಸ್ ಒನ್ ಮೆಥಡ್. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಈ ಎಕ್ಸಾಂಪಲ್ ಅಲ್ಲಿ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ನೋಡಿ, when the given data, as I said before, just ಇವಾಗ ಹೇಳಿದ್ನಲ್ಲ, when the given data or values are very large, then the calculation of mean by direct method becomes tedious. tedious ಅಂದ್ರೆ ತುಂಬಾ ಕಠಿಣವಾಗುತ್ತೆ. ಆಮೇಲೆ ಟೈಮ್ ಕನ್ಸ್ಯೂಮಿಂಗ್, ತುಂಬಾ ಸಮಯ ತಗೊಳುತ್ತೆ ಕ್ಯಾಲ್ಕುಲೇಷನ್ಗೆ. ಇನ್ ಸಚ್ ಕೇಸ್ ವಿ ಯೂಸ್ ಎ ಶಾರ್ಟ್ ಕಟ್ ಮೆಥಡ್. ಅಂದ್ರೆ ಇವಾಗ ನಾನು ಮಾಡಿದ್ನಲ್ಲ, ಇದು ಡೈರೆಕ್ಟ್ ಮೆಥಡ್. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಹ್ಯೂಜ್ ಡೇಟಾ ಇದ್ದಾಗನು ಸಹ ಈ ಡೈರೆಕ್ಟ್ ಮೆಥಡ್ ನಮ್ಗೆ ಏನಾಗುತ್ತೆ, ಇಟ್ ಈಸ್ ಆಲ್ಸೋ ಬಿಕಮ್ ಕಾಂಪ್ಲಿಕೇಟೆಡ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್. ಅದಕ್ಕೆ ಮತ್ತೊಂದು ಮೆಥಡ್ ಯೂಸ್ ಮಾಡೋಣ, ಅದನ್ನ ನಾವು ಶಾರ್ಟ್ ಕಟ್ ಮೆಥಡ್ ಅನ್ನುತ್ತೆ, ಶಾರ್ಟ್ ಕಟ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ಹೇಗೆ ಇದು ಶಾರ್ಟ್ ಕಟ್ ಮೆಥಡ್? ಐ ಹ್ಯಾವ್ ಟೇಕನ್ ಡಿಫ್ರೆಂಟ್ ಎಕ್ಸಾಂಪಲ್. ಇವಾಗ ಬೇರೆ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಒನ್ ವೇರಿಯೇಟ್ ಅಂತ ಹೇಳಿದ್ರೆ, ನಾನು ಸಮ್ ಡೇಟಾ, ಇಲ್ಲಿ ಒಂದ್ ಡೇಟಾ ಇದೆ 140, 145, 148, 150, 151, 155. ಸೊ ಇದು ಯಾವ್ದಾದ್ರು ಡೇಟಾ ಆಗಿರ್ಬೋದು, ಇದು ಮಾರ್ಕ್ಸ್ ಅಂತಾನೆ ಅಲ್ಲ, ಬೇರೆ ಬೇರೆ ಏನಾದ್ರೂ ಡೇಟಾ ಆಗಿರುತ್ತೆ. ಅದ್ರ ಫ್ರೀಕ್ವೆನ್ಸಿ ಈ ತರ ಇದೆ. ಫ್ರೀಕ್ವೆನ್ಸಿ ಬಂದು fi ಅಂತ ಹೇಳಿದ್ದೆ, 52376. ಓಕೆ, ಸೊ ಈ ತರ ಒಂದ್ ಡೇಟಾ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ನೀವು ಫಸ್ಟ್ ಇದಕ್ಕೆ ಯು ಹ್ಯಾವ್ ಟು ಡ್ರಾ ದಿ ಟೇಬಲ್. ಸೊ ಯಾವುದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನಾವು ಡ್ರಾ ಮಾಡ್ತಾ ಇದೀವಿ. ಆದ್ರೆ ಬಟ್ ವಿ ಆರ್ ಡೂಯಿಂಗ್ ದಿಸ್ ಪ್ರಾಬ್ಲಮ್ ಬೈ ಶಾರ್ಟ್ ಕಟ್ ಮೆಥಡ್. ಓಕೆ, ಇದನ್ನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್, ಆದ್ರೆ ಇದು ಡೈರೆಕ್ಟ್ ಮೆಥಡ್ ಇಂದ ಮಾಡಿದೀವಿ. ಇದೇ ಸೇಮ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹಾಕೊಂಡು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ಸೇಮ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹಾಕೊಳ್ತಾ ಇದ್ದೀನಿ. ಸೊ ವೇರಿಯೇಟ್ ಏನೇನಿದೆ ಅದನ್ನೆಲ್ಲ ನಾವು ಫಸ್ಟ್ ಕಾಲಮ್ ಅಲ್ಲಿ ಬರ್ಕೊಂಡಿದ್ದೀನಿ. ಏನೇನಿದೆ ವೇರಿಯೇಟ್: 140, 145, 148, 150, 151, 157. ದಿಸ್ ಇಸ್ ವೇರಿಯೇಟ್. ಪ್ರೀವಿಯಸ್ ಇಲ್ಲಿ ಫ್ರೀಕ್ವೆನ್ಸಿ ಹಾಕೊಂಡಿದ್ದೆ. ಶಾರ್ಟ್ ಕಟ್ ಡೈರೆಕ್ಟ್ ಮೆಥಡ್ಗೆ ಡೈರೆಕ್ಟ್ ಆಗಿ ನಾನು ಫ್ರೀಕ್ವೆನ್ಸಿ ಹಾಕೊಂಡ್ಬಿಟ್ಟೆ. ನಾವ್ ಇವಾಗ ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಹೊಸ ಕಾಲಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಏನಿದು ಕಾಲಮು ಅಂದ್ರೆ DI is equal to XI minus A. ಓಕೆ, XI ಅಂದ್ರೆ ಏನು? XI ಅಂದ್ರೆ ವೇರಿಯೇಟ್, ಇಲ್ಲಿರೋ ನಂಬರ್ಸ್ XI. A ಅಂತ ಹೇಳಿದ್ರೆ ಅಸ್ಯೂಮ್ಡ್ ಮೀನ್. ಈ ಅಸ್ಯೂಮ್ಡ್ ಮೀನ್ ಹೇಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ, ದಿಸ್ ಅಸ್ಯೂಮ್ಡ್ ಮೀನ್ ವಿಲ್ ಬಿ ಒಬ್ಟೈನ್ಡ್ ಫ್ರಮ್ ದಿ ಮಿಡಲ್ ವ್ಯಾಲ್ಯೂ ಆಫ್ ದಿ ವೇರಿಯೇಟ್. ಅಂದ್ರೆ ನಿಮ್ಮ ವೇರಿಯೇಟ್ ಇದೆಯಲ್ವಾ, ಇಷ್ಟು ಸಂಖ್ಯೆಯಲ್ಲಿ ಮಿಡಲ್ ನಂಬರ್ ನ ತಗೋಬೇಕು ನಾವು. ಯಾವ್ದು ಮಿಡಲ್ ನಂಬರ್? ಇಲ್ಲಿ ನೋಡಿದ್ರೆ ಈ ಮಿಡಲ್ ನಂಬರ್ ಇಲ್ಲಿ ಎಷ್ಟು ನಮ್ಗಿದೆ? 1, 2, 3, 4, 5, 6 ಡೇಟಾ ಇದೆ. ಸೊ 6 ಡೇಟಾ ಅಂದ್ರೆ ಈವನ್ ನಂಬರ್ಸ್ ಆಗುತ್ತೆ. ಈವನ್ ನಂಬರ್ ಅಲ್ಲಿ ನನಗೆ ಎಕ್ಸಾಕ್ಟ್ ಮಿಡಲ್ ನಾನು ಫೈಂಡ್ ಔಟ್ ಮಾಡಕ್ಕಾಗಲ್ಲ. ಇವೆರಡು ಮಿಡಲ್ ಆಗಿ ಬಿಹೇವ್ ಆಗುತ್ತೆ. ಯಾವ್ದು? 148, 150 ಇವೆರಡು ಮಧ್ಯದಲ್ಲಿ ಬರೋ ನಂಬರ್ ಆಗುತ್ತೆ ಅಲ್ವಾ? ಸೊ ಇದ್ರಲ್ಲಿ ಯಾವ್ದಾದ್ರು ಒಂದ್ ಚೂಸ್ ಮಾಡ್ಕೋಬಹುದು. ಐದರ್ ಯು ಕ್ಯಾನ್ ಚೂಸ್ 148 as A or 150 as A. ದಿ ಚಾಯ್ಸ್ ಇಸ್ ಅಗೇನ್ ಲೆಫ್ಟ್ ಟು ಯು. ಯಾವ್ದಾದ್ರು ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಈ ವೇರಿಯೇಟ್ ಅಲ್ಲಿ ನೀವು ಮಧ್ಯದಲ್ಲಿರೋ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡ್ಬೇಕು.
ಕೊಟ್ಟಿರೋ ಸಂಖ್ಯೆ ಈವನ್ ನಂಬರ್ಸ್ ಇರೋದ್ರಿಂದ ಈವನ್ ನಂಬರ್ ಇದ್ದಾಗ ನಾನು ಎಕ್ಸಾಕ್ಟ್ ಮಿಡಲ್ ವ್ಯಾಲ್ಯೂ ಫೈಂಡ್ ಔಟ್ ಆಗಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇವೆರಡು ಮಿಡಲ್ ವ್ಯಾಲ್ಯೂ ಬರುತ್ತೆ. ಇದ್ರಲ್ಲಿ ನೀವು 148 ಎ ಅಂತ ತಗೊಳ್ಳಿ ಅಥವಾ 150 ಆದ್ರೂ ಎ ಅಂತ ತಗೊಳ್ಳಿ. ನಾನು 150 ಎ ಅಂತ ತಗೋತೀನಿ. That A is known as a assumed mean. So how assumed mean is obtained? Assumed mean is nothing but the middle value obtained from the variate. That is A value. ಈ ಫಾರ್ಮುಲಾ, ಈ ಸೂತ್ರದಲ್ಲಿ ನಾವು ಇವಾಗ xi ಮತ್ತೆ ai ಮಾಡ್ಕೊಂಡು ಹೋದ್ರೆ ನಮ್ಗೆ ಈ ವ್ಯಾಲ್ಯೂ ಬರುತ್ತೆ. ಸೊ ಫಸ್ಟ್ ನೋಡೋಣ, xi ಫಸ್ಟ್ ಯಾವುದು 140 ಇದೆ. 140 ಮೈನಸ್ ಎ ಫಿಕ್ಸ್ಡ್, ಎ 150 ಇರುತ್ತೆ. ಇಲ್ಲಿ ಬರ್ದಿದ್ದೀನಿ ನೋಡಿ, a is equal to 150. ದಿಸ್ ಈಸ್ ದಿ ಅಸ್ಯೂಮ್ಡ್ ಮೀನ್ ಅಂತ ನಾವು ಕರಿತೀವಿ. ಕನ್ನಡದಲ್ಲಿ ನನ್ಗೆ ಗೊತ್ತಿಲ್ಲ, ಸಾರಿ, ನನ್ಗೆ ಏನು ಅಂತ ಇದು ಗೊತ್ತಿಲ್ಲ ಕನ್ನಡದಲ್ಲಿ ವರ್ಡ್. ಸರಾಸರಿ. ಓಕೆ ಮೇಡಮ್ ಹೇಳಿದರೆ ದಟ್ ಈಸ್ ಯುವರ್ ಅಸ್ಯೂಮ್ಡ್ ಮೀನ್. ಸೊ ಇಟ್ ಈಸ್ ಫಿಕ್ಸ್ಡ್. ನೀವು ಯಾವ್ದಾದ್ರು ಮಾಡಿ 150 ಇಲ್ಲ ಮ್ಯಾಮ್ ನಾನು 148 ತಗೊಳ್ತೀನಿ ಅಂದ್ರೆ ನೀವು ತಗೊಂಡ್ ಮಾಡ್ಬೋದು, ತೊಂದ್ರೆ ಇಲ್ಲ. ನಾನು 150 ಚೂಸ್ ಮಾಡಿದ್ದೀನಿ. ಸೊ ಈ ಸೂತ್ರದಲ್ಲಿ ಹಾಕೊಂಡು ಹೋಗೋಣ. ಸೊ ಫಸ್ಟ್ -10 ಹೇಗೆ ಬಂತು ಅಂದ್ರೆ xi ಮೈನಸ್ ಎ ಅಂದ್ರೆ xi ಐ ವ್ಯಾಲ್ಯೂ 1 ಕೊಟ್ರೆ ನನಗೆ ಫಸ್ಟ್ ವ್ಯಾಲ್ಯೂ 140. 140 ಮೈನಸ್ 150, 140 ಮೈನಸ್ 150 ಮಾಡ್ತಾ ನಿಮ್ಗೆ ಏನ್ ಬರುತ್ತೆ, -10 ಬರುತ್ತೆ. ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ 145 ಮೈನಸ್ 150, 145 ಮೈನಸ್ 150. ಯಾವಾಗ್ಲೂ ನಮ್ಗೆ ಸೈನ್ ಬಂದು ಬಿಗ್ಗರ್ ನಂಬರ್ ಇರೋದೇ ತಗೊಳ್ಳೋದು. ಓಕೆ, ಸೊ ಬಿಗ್ಗರ್ ನಂಬರ್ಗೆ ಸೈನ್ ಏನಿರುತ್ತೆ, ನೆಗೆಟಿವ್ ಸೈನ್ ಇರುತ್ತೆ. ಅದಕ್ಕೆ ಇದು -5. ಇದು 145 ಮೈನಸ್ 150 ಇಸ್ -5 ಬರುತ್ತೆ. ಇದೆಲ್ಲ ನಿಮ್ಮ ಸ್ಕೂಲ್ ಸಿಂಪಲ್ ಕ್ಯಾಲ್ಕುಲೇಷನ್, ಅಡಿಷನ್ ಸಬ್ಟ್ರಾಕ್ಷನ್ ಕ್ಯಾಲ್ಕುಲೇಷನ್. ಓಕೆ, ಸೊ ನೆಕ್ಸ್ಟ್ 148 ಮೈನಸ್ 150 -2. ಇಲ್ಲಿ ಬರೋಣ. ಇಲ್ಲಿ ಬಂದು 150 ಇಂದ 150ನೇ ಮೈನಸ್ ಮಾಡ್ತಾ ಇದ್ದೀನಿ ನಾನು. 150 ಇಂದ 150 ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 0 ಬರುತ್ತೆ, 0. ನೆಕ್ಸ್ಟ್ xi ಏನಾಯ್ತು, ಈ ಕಾಲಮ್ ಬಂದಾಗ, ಇಲ್ಲಿ ಬಂದಾಗ 151 ಮೈನಸ್ 150 ಏನ್ ಬಂತು, 1 ಬಂತು. ಸೊ 157 ಮೈನಸ್ 151 ಏನ್ ಬಂತು, ಏನ್ ಬರುತ್ತೆ, 157 ಅಲ್ಲಿ 151 ಹೋದ್ರೆ 5. 5 ಎಸ್ 5 ಬರುತ್ತೆ. 150 ಹೋದ್ರೆ 157 ಅಲ್ಲಿ 150 ಹೋದ್ರೆ ಏನ್ ಬರುತ್ತೆ, 7 ಬರುತ್ತೆ. ಇಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಇದೊಂಚೂರು ಕರೆಕ್ಷನ್ ಮಾಡ್ಕೋಬೇಕು ನೀವು, ಸಾರಿ. ಸೊ ಇದು 7 ಆಗುತ್ತೆ, ಆಯ್ತಾ. 157 ಅಲ್ಲಿ 150 ಹೋದ್ರೆ ಇದು 7 ಆಗುತ್ತೆ. ಗಾಟ್ ಇಟ್? ಸೊ ಸಾರಿ, ನನ್ಗೆ ಇಲ್ಲಿ ಮಾರ್ಕ್ ಮಾಡಕ್ ಆಗ್ತಾ ಇಲ್ಲ. ಐ ಆಮ್ ನಾಟ್ ಏಬಲ್ ಟು ಮಾರ್ಕ್ ಹಿಯರ್. ಸೊ ಸಿನ್ಸ್ ಇಟ್ ಈಸ್ ಇನ್ PDF ಫಾರ್ಮ್. ಸೊ ನಿಮ್ಮ ಹತ್ರ ನೋಡಿ, ನೀವು ಪೆನ್ನು ಪೇಪರ್ ಇಟ್ಕೊಂಡಿದ್ರೆ ಇದು ಡ್ರಾ ಮಾಡ್ಕೊಂಡು ಎಲ್ಲಿ ಕರೆಕ್ಷನ್ ಆಗಿದೆ ಅಲ್ಲೊಂಚೂರು ನೀವು ಇದು ಮಾಡ್ಕೋಬೇಕು. 157 ಮೈನಸ್ 150 ಬಂದು 7 ಆಗುತ್ತೆ. ಓಕೆ, ಸೊ ಇದನ್ನ ನೀವು 7 ಅಂತ ಮಾಡ್ಕೊಳ್ಳಿ, 7 ಅಂತ ಮಾಡ್ಕೊಳ್ಳಿ. ಓಕೆ, ನೌ ದಿಸ್ ಇಸ್ ದಿ ಫ್ರೀಕ್ವೆನ್ಸಿ ಗಿವನ್. ನೋಡಿ, ಈ ನಂಬರ್ ಚೇಂಜ್ ಆದ್ರೆ ಇದೆಲ್ಲ ಚೇಂಜ್ ಆಗುತ್ತೆ. ಸೊ ದಯವಿಟ್ಟು ನೀವು ಇದೊಂದು ಪ್ರಾಬ್ಲಮ್ಗೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಪೆನ್ನು ಪೇಪರ್ ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇದನ್ನ 7 ಮಾಡ್ಕೊಳ್ಳಿ. 7 ಮಾಡ್ಕೊಂಡು ನನ್ ಜೊತೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಬೇಕು. ಓಕೆ ಸ್ಟೂಡೆಂಟ್ಸ್? ಎಸ್ ಮ್ಯಾಮ್. ಯಾ, ಇದನ್ನ 7 ಮಾಡ್ಕೊಳ್ಳಿ. ಸೊ ಇವಾಗ ಫ್ರೀಕ್ವೆನ್ಸಿ ಅಂದ್ರೆ ಇಲ್ಲಿ ಏನಿದೆ ಅದೇ, ಇಲ್ಲಿರೋದನ್ನೇ ನಾವು ಹಾಕ್ಬೇಕು. 5, 2, 3, 7, 6, 2. These are the frequency. This is given, which is already given in the problem. So next to FI DI ಅಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಅಂದ್ರೆ ಗುಣಿಸೋದು, ಇವೆರಡನ್ನ ನೀವು ಗುಣಿಸ್ಬೇಕು. -10 ಇಂಟು 5 -50, -5 ಇಂಟು 2 -10, -2 ಇಂಟು 3 -6, 0 ಇಂಟು 7 0 ಆಗುತ್ತೆ. 1 ಇಂಟು 6, 1 multiplied by 6 is 6. ಇದು 7 ಆಯ್ತು. 7 2s 14 ಆಯ್ತು ಇದು. ಓಕೆ, ಇದು 14 ಆಗುತ್ತೆ. ಸೊ ಇದ್ರ ಮೊತ್ತನೆಲ್ಲ ಮತ್ತೆ ಇದನ್ನೆಲ್ಲ ಆಡ್ ಮಾಡ್ಬೇಕು. ಸೊ ಇದನ್ನೆಲ್ಲ ಆಡ್ ಮಾಡಿದಾಗ ನಿಮಗೆ ಏನ್ ಬರುತ್ತೆ? ಕೆನ್ ಎನಿವನ್ ಫಾಸ್ಟ್ ಆಗಿ ನಂಗೆ ಮಾಡಿ ಹೇಳ್ತೀರಾ? ಕ್ಯಾಲ್ಕುಲೇಟರ್ ಏನಾದ್ರೂ ಇದ್ರೆ. -54. ಎಸ್.
ಓಕೆ 14 ಆಗುತ್ತೆ -54 ಆಗುತ್ತೆ. ಓಕೆ ಸೊ ಇವಾಗ ಇದು ಫಾರ್ಮುಲಾ, ಸಾರಿ ದಿಸ್ ಈಸ್ ದಿ ಫಾರ್ಮುಲಾ. ನೋಡಿ, ದಿಸ್ ಈಸ್ ದಿ ಫಾರ್ಮುಲಾ ಫಾರ್ ಫೈಂಡಿಂಗ್ ದಿ ಮೀನ್ ಬೈ ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡ್ ಅಲ್ಲಿ ಮಾಡಬೇಕಾದ್ರೆ ಇದು ಫಾರ್ಮುಲಾ ಏನು, a ಪ್ಲಸ್ ಸಮೇಶನ್ fi di ಡಿವೈಡೆಡ್ ಬೈ ಸಮೇಶನ್ fi. ಓಕೆ ನೋಡಿ, ಹಿಂದೆ ಏನಿತ್ತು ನಮಗೆ ಡೈರೆಕ್ಟ್ ಮೆಥಡ್ ಅಲ್ಲಿ ಮೀನ್ ಬಂದು ಸಮೇಶನ್ fi xi ಡಿವೈಡೆಡ್ ಬೈ ಸಮೇಶನ್ fi ಅಷ್ಟೇ ಇತ್ತು. ಶಾರ್ಟ್ಕಟ್ ಮೆಥಡ್ ಅಲ್ಲಿ a ಅಸ್ಯೂಮ್ಡ್ ವ್ಯಾಲ್ಯೂ ಒಂದು ಆಡ್ ಮಾಡ್ತೀವಿ, a ಪ್ಲಸ್ ಸಮೇಶನ್ fi di ಡಿವೈಡೆಡ್ ಬೈ ಸಮೇಶನ್ fi ಅಂದ್ರೆ ಇದರ ಮೊತ್ತ fi di ಇದು ಮೊತ್ತ -54 ಬರುತ್ತೆ, ಇಲ್ಲಿ -54 ಮಾಡ್ಕೊಳ್ಳಿ, ಡಿವೈಡೆಡ್ ಬೈ ಇದ್ರದ್ದು ಮೊತ್ತ ಫ್ರೀಕ್ವೆನ್ಸಿ ಸಮೇಶನ್ fi 25 ಬರುತ್ತೆ. ಸೊ ಮೀನು ಏನಂತ ತಗೊಂಡಿದ್ದೆ ನಾನು 150 ಅಂತ ತಗೊಂಡಿದ್ವಿ, 150. ಸೊ 150 ಮೈನಸ್ 54 ಡಿವೈಡೆಡ್ ಬೈ 25. ಸೊ ಏನಾಗುತ್ತೆ 54 ಡಿವೈಡೆಡ್ ಬೈ 25 ಅಂದ್ರೆ 2.16 ಬರುತ್ತೆ, 2.16. ಸೊ 150 ಮೈನಸ್ 2.16 147.84 ಬರುತ್ತೆ, 147.84 ಬರುತ್ತೆ. ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ ಮನೆ, ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ ಸೊ ಈ ರೀತಿ ನೀವು ಮೀನ್ ನ ಫೈಂಡ್ ಔಟ್ ಮಾಡ್ತೀರಾ ಯಾವಾಗ ಶಾರ್ಟ್ಕಟ್ ಮೆಥಡ್ ಅಲ್ಲಿ. ಏನಕ್ಕೆ ಈ ತರ ನಾವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ತೀವಿ ಅಂದ್ರೆ ಜಸ್ಟ್ ಟು ಅವಾಯ್ಡ್ ದಿ ಕಾಂಪ್ಲಿಕೇಶನ್. ಚಿಕ್ಕ ನಂಬರ್ ಇದ್ರೆ ನೀವು ತುಂಬಾ ಈಸಿ. ನೋಡಿ ಇಲ್ಲಿ ನೋಡಿ, ನಮಗೆ ಕೊಟ್ಟಿದ್ದು ಡೇಟಾ ಬಂದು 140, 145, 148, 150 ಹ್ಯೂಜ್. ನೀವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಫ್ರೀಕ್ವೆನ್ಸಿ ಜೊತೆ 140 ಇಂಟು 50, 145 ಇಂಟು 2, 148 ಇಂಟು 3, ಇದು ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ವಿತೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಮಾಡಿ ಅಂದ್ರೆ ನಿಮಗೆ ದೊಡ್ಡ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡೋದು. ಡೈರೆಕ್ಟ್ ಮೆಥಡ್ ಅಂದ್ರೆ ಇದು ಬರೋದೇ ಇಲ್ಲ ನಮ್ಗೆ, ಇದು DI ಬರೋದೇ ಇಲ್ಲ ಡೈರೆಕ್ಟ್ ಮೆಥಡ್ಗೆ. ಇವೆರಡನ್ನೇ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಆ ಒಂದು ಮೆಥಡ್ ನಿಮಗೆ ಕಷ್ಟ ಆಗುತ್ತೆ, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಂದ್ಬಿಟ್ಟು ನಾವು ಶಾರ್ಟ್ ಕಟ್ ಮೆಥಡ್ ಮಾಡಿದಾಗ ನೋಡಿ ಈ ನಂಬರ್ ಎಷ್ಟು ಚಿಕ್ಕದಾಗಿ ರೆಡ್ಯೂಸ್ ಆಯ್ತು. 10 ಇಂಟು 5, 5 ಇಂಟು 2, 2 ಇಂಟು 3 ಎಷ್ಟು ಚಿಕ್ಕ ನಂಬರ್ ಆಯ್ತು ನೋಡಿ ಇದು. ಸೊ ವಿ ಕ್ಯಾನ್ ದಿ ಕ್ಯಾಲ್ಕುಲೇಷನ್ ವಿಲ್ ಬಿಕಮ್ ವಾಟ್ ಈಸಿ. ಫಾರ್ ದಟ್ ಪರ್ಪಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಶಾರ್ಟ್ ಕಟ್ ಮೆಥಡ್. ಸ್ವಲ್ಪ ಇಂಟರಪ್ಟ್ ಮಾಡ್ಲಾ ಮ್ಯಾಮ್? ಶೋರ್. ಇವಾಗ ನೀವು 7th ಸ್ಲೈಡ್ ಒಂದ್ ಸ್ವಲ್ಪ ಶೋ ಮಾಡ್ತೀರಾ? ಇದು ಆಕ್ಚುಲ್ ಆಗಿ 2017 ಅಲ್ಲಿ ಇದು ಒಂದು ಕ್ವಶನ್ ಬಂದಿದೆ. ಸ್ಟೂಡೆಂಟ್ಸ್ ಗೆ ಒಂದು ಗಮನಕ್ಕೆ ಇರ್ಲಿ ಅಂತ ನಾನು ಸ್ವಲ್ಪ ಹೇಳ್ಬಿಡ್ತೀನಿ, ಸೊ ದಟ್ ಆ ಮಕ್ಕಳು ಇಷ್ಟೆಲ್ಲ ಏನಕ್ಕೆ ಪಾಠ ಮಾಡ್ತಾ ಇದಾರೆ ಮ್ಯಾಮ್ ಅಂತ ಅನ್ಕೊಳ್ಬಾರ್ದು ಅಂತ. 2017 ಅಲ್ಲಿ ಒಂದು ಕ್ವಶನ್ ಅಲ್ಲಿ ನಿಮ್ಗೆ 15 ಮಾರ್ಕ್ಸ್ ಅಲ್ಲಿ ಹಾಕಿ ಟೀಮ್ ಸ್ಕೋರ್ ಮಾಡಿರುವಂತ ಸ್ಕೋರ್ಸ್ ಅಂತ ಕೊಟ್ಬಿಟ್ಟು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ ಡ್ರಾ ಮಾಡಿ ಸೂತ್ರ ಹಾಕಿ ಆವರೇಜ್ ಅನ್ನ ಕಂಡಿಡಿರಿ ಡೈರೆಕ್ಟ್ ಮೆಥಡ್ ಅಲ್ಲಿ ಅಂತ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಆ ಒಂದು ಪ್ರಶ್ನೆಗೆ ನೀವು ಈ ತರ ಉತ್ತರ ಬರಿಬೇಕಾಗತ್ತೆ. ನಿಮ್ಗೆ ಮೇಡಮ್ ಇನ್ನೊಂದು 6th ಸ್ಲೈಡ್ ತೋರಿಸ್ತೀರಾ? ದೀಪಾ ಮೇಡಮ್, ನಾನು ಕ್ವಶನ್ ಪೇಪರ್ ಇಲ್ಲೋ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಅಂದ್ರೆ ಇದು ಇವಾಗ ಇಲ್ಲೇ ಹೇಳ್ಬಿಟ್ರೆ ಆ ಮಕ್ಕಳಿಗೆ ಇದು ಕನ್ಫ್ಯೂಷನ್ ಆಗಿರಲಿ ಅಂತ ಹೇಳಿದೆ. ಈ ತರ ಪ್ರಶ್ನೆ ಬಂದಿದೆ ನೀವು ಹಾಕಿರೋ ಹಾಗೇನೆ. ಇಲ್ಲಿ ನೀವು ಟೆಸ್ಟ್ ಅಂತ ಹಾಕಿದಿರಲ್ಲ, ಡಿಯರ್ ಸ್ಟೂಡೆಂಟ್ಸ್ ನಿಮ್ ಗಮನಕ್ಕೆ ಇರ್ಲಿ, ಇದು ಈ ತರ ಬಂದಿರೋದನ್ನ 7th ಸ್ಲೈಡ್ ನಲ್ಲಿ ಮೇಡಮ್ ಫ್ರೀಕ್ವೆನ್ಸಿ ಟೇಬಲ್ ಹಾಕಿದಾರಲ್ಲ, ನೀವು ಆತರ ಹಾಕೊಳ್ಬೇಕಾಗತ್ತೆ. ಈ ಸೂತ್ರನೆಲ್ಲ ಹಾಕೊಂಡು ನಂತರದಲ್ಲಿ ನೀವು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಆವಾಗ್ಲೇ ನಿಮ್ಗೆ 15 ಮಾರ್ಕ್ಸ್ ಔಟ್ ಆಫ್ ಬರುತ್ತೆ. ನಿಮ್ಗೆ 15 ಔಟ್ ಆಫ್ 15 ಬರುತ್ತೆ ನಿಮ್ಗೆ ಆ ಲೆಕ್ಕ ಮಾಡಿದ್ರೆ. ಆಮೇಲೆ ಮೇಡಮ್ ಇನ್ನೊಂದು 8th ಸ್ಲೈಡ್, ಅದು ಶಾರ್ಟ್ ಕಟ್ ಮೆಥಡ್ ಹೇಳಿದ್ರಲ್ವಾ? ಸೊ ಈ ಶಾರ್ಟ್ ಕಟ್ ಮೆಥಡ್ 2018 ಅಲ್ಲಿ ಪ್ರಶ್ನೆ ಪತ್ರಿಕೆನಲ್ಲಿ ಬಂದಿದೆ. ಇದು ಕ್ಲಾಸ್ ಆಗೋದ್ಮೇಲೆ ನಿಮ್ಗೆ ಹೇಮಾ ನಾಯಕ್ ಸರ್ ಮತ್ತೆ ಶ್ರೀನಿವಾಸ್ ಸರ್ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕ್ವಶನ್ ಪೇಪರ್ ಅನ್ನ ಶೇರ್ ಮಾಡ್ತಾರೆ, ಅವಾಗ ನೀವು ನೋಡ್ಬೋದು. ಮತ್ತೆ ಮೇಡಮ್ ಹೇಳಿದಾಗೆ ಆ ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋದನ್ನ ತೋರಿಸ್ತಾರೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟ್ಲಿ ಇಂಟರಪ್ಟ್ ಮಾಡಿ ಹೇಳಿದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ ವೆಲ್ಕಮ್. ಓಕೆ ಸೊ ಇವಾಗ ನಾವು ಮೀನ್ ನ ಒಂದು ಡೈರೆಕ್ಟ್ ಮೆಥಡ್ ಅಲ್ಲಿ ಹೇಗ್ ಮಾಡೋದು, ಆಮೇಲೆ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟೆ. ಸೊ ಇವಾಗ ಇನ್ನೊಂದು ಇದು ನೋಡಿ, ಡೇಟಾ, ಇದು ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲೂ ಅಷ್ಟೇ ನೋಡಿ 3 ತರ ಡೇಟಾ ಇರುತ್ತೆ. ಒಂದು ಇಂಡಿವಿಜುವಲ್ ಡೇಟಾ, ಅಂದ್ರೆ ನಾನು ಇಲ್ಲಿ ತೋರಿಸಿದ್ನಲ್ಲ ಈ ತರ, ಇವೆಲ್ಲ ಇದು ಇಂಡಿವಿಜುವಲ್ ಡೇಟಾ.
ಏನು ಇಲ್ಲ, ಜಸ್ಟ್ ನಂಬರ್ ಆಫ್ ಮಾರ್ಕ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಇದು ಬಿಟ್ಟು ನಿಮ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ. ಇದನ್ನ ನಾವು ಇಂಡಿವಿಜುವಲ್ ಡೇಟಾ ಅಂತೀವಿ, ಟೈಪ್ ಇದು ಆಯ್ತಾ. ಆಮೇಲೆ ಇದು ಬಂದು ಇದನ್ನ ನಾವು ಡಿಸ್ಕ್ರೀಟ್ ಡೇಟಾ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ಸಮ್ ಫ್ರೀಕ್ವೆನ್ಸಿ ಆ ತರ ಕೊಟ್ಟಿದ್ರೆ ಅದನ್ನ ಡಿಸ್ಕ್ರೀಟ್ ಡೇಟಾ ಅಂತ ಹೇಳ್ತೀವಿ. 3 ತರ ಡೇಟಾ ಇರುತ್ತೆ. ಸೊ ಇಲ್ಲಿ ಬಂದು ಈ ಡೇಟಾನ ಕಂಟಿನ್ಯೂಸ್ ಡೇಟಾ, ಕಂಟಿನ್ಯೂಸ್ ಸೀರೀಸ್ ಅಂತ ಕರಿತೀವಿ. ಓಕೆ, ಅಂದ್ರೆ ಗ್ರೂಪ್ ಅಲ್ಲಿ ಇರೋದು. ಇಲ್ಲಿ ನೋಡಿ, ಜಸ್ಟ್ ಯು ಸಿ ದಿಸ್ ಡೇಟಾ, ಇಲ್ಲಿ ಕಂಟಿನ್ಯೂಟಿ ಇದೆ. 0 to 10, 10 to 20, 20 to 30, 30 to 40, 40 to 50. ಸೊ ಈ ತರ ಕೊಟ್ರೆ ಕ್ಲಾಸ್ ಅಥವಾ ಗ್ರೂಪ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಅಥವಾ ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳ್ತೀವಿ. ಈ ಸೀರೀಸ್ ಅಲ್ಲಿ ಎಲ್ಲಾದ್ರೂ ಬ್ರೇಕ್ ಇದೆಯಾ? ನೋ, ದೇರ್ ಇಸ್ ನೋ ಬ್ರೇಕ್ ಇನ್ ದಿಸ್ ಸೀರೀಸ್. ಇಟ್ ಸ್ಟಾರ್ಟ್ಸ್ ಫ್ರಮ್ 0, ಇಟ್ಸ್ ಎಂಡ್ ಅಟ್ 50. ಸೊ 0 to 10, 10 to 20, 20 to 30, 30 to 40, 40 to 50. ಸೊ ಈ ತರ ಡೇಟಾನ ನಾವು ಕಂಟಿನ್ಯೂಸ್ ಸೀರೀಸ್ ಅಥವಾ ಗ್ರೂಪ್ ಅಥವಾ ಕ್ಲಾಸಸ್ ಅಂತ ಹೇಳ್ತೀವಿ. ಸೊ ಈ ತರ ಡೇಟಾ ಕೊಟ್ಟಾಗ ಹೌ ಟು ಫೈಂಡ್ ದಿ ಮೀನ್ ಬೈ ಡೈರೆಕ್ಟ್ ಮೆಥಡ್ ಅಂಡ್ ಶಾರ್ಟ್ ಕಟ್ ಮೆಥಡ್ ಅಂಡ್ ಒನ್ ಮೋರ್ ಮೆಥಡ್ ಇಸ್ ದೇರ್, ಸ್ಟೆಪ್ ಡಿವಿಯೇಷನ್ ಮೆಥಡ್. 3 ಮೆಥಡ್ ಬರುತ್ತೆ. ಈ 3 ಮೆಥಡ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೊಟ್ಟಿರೋ ಡೇಟಾ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಇದ್ದಾಗ. ಓಕೆ, ನೋಡಿ, ದಿ above shortcut and direct method are used when the given data is discrete form. ಈ ತರ ಡಿಸ್ಕ್ರೀಟ್ ಫಾರ್ಮ್ ಅಂದ್ರೆ ಸೆಪರೇಟ್ ರ್ಯಾಂಡಮ್ ಆಗಿ 145, 150, 148 ಇದೆ ಎಲ್ಲೋ, ಇಲ್ಲಿ 150 ಕೊಟ್ಟು 151, 155. ದೇರ್ ಇಸ್ ನೋ ಕಂಟಿನ್ಯೂಟಿ ಇನ್ ದಿಸ್ ಡೇಟಾ. ರ್ಯಾಂಡಮ್ ಆಗಿ ಡೇಟಾ ಕೊಟ್ಟಿದ್ದಾರೆ. ಸೊ ಈ ತರ ಡೇಟಾನ ನಾವು ಡಿಸ್ಕ್ರೀಟ್ ಫಾರ್ಮ್ ಅಥವಾ ಸೆಪರೇಟ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಆ ತರ ಡೇಟಾ ಕೊಟ್ಟಾಗ ನಾವು ಡೈರೆಕ್ಟ್ ಮೆಥಡ್ ಈ ತರ ಮಾಡ್ಬೇಕು, ಮತ್ತೆ ಶಾರ್ಟ್ ಕಟ್ ಮೆಥಡ್ ಈ ತರ ಮಾಡ್ಬೇಕು. ಸೊ ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಮೀನ್ ಫೈಂಡ್ ಔಟ್ ಮಾಡಕ್ಕೆ. ಬಟ್ ವೆನ್ ದಿ ಡೇಟಾ ಗಿವನ್ ಡೇಟಾ ಇಸ್ ಎ ಕಂಟಿನ್ಯೂಸ್ ಸೀರೀಸ್. ಓಕೆ, ಸೊ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ. ದೇರ್ ವಿಲ್ ಬಿ ಮೇನ್ 3 types of data. One is, first type is individual data. ಇಂಡಿವಿಜುವಲ್ ಡೇಟಾ ಕೊಟ್ಟಾಗ ಬೇರೆ ತರ ಮಾಡ್ಬೇಕು. ಡಿಸ್ಕ್ರೀಟ್ ಫಾರ್ಮ್ ಅಥವಾ ಡಿಸ್ಕ್ರೀಟ್ ಡೇಟಾ ಕೊಟ್ಟಾಗ ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ತರ ಮಾಡ್ಬೇಕು. ಇವಾಗ ನೆಕ್ಸ್ಟ್ ನಾವು ಮಾಡ್ತಾ ಇರೋದು ಗ್ರೂಪ್ ಅಥವಾ ಕ್ಲಾಸಸ್ ಅಥವಾ ಕಂಟಿನ್ಯೂಸ್ ಡೇಟಾ. ಈ ತರ ಕೊಟ್ಟಾಗ ನೀವು ಈ ಮೆಥಡ್ ಮಾಡ್ಬೇಕು. ಓಕೆ, ಸೊ ಅದನ್ನೇ ನಾನು ಇಲ್ಲಿ ನೋಟಲ್ಲಿ ಕೊಟ್ಟಿರೋದು. ಗರ್ಲ್ಸ್, ಐ ಆಮ್ ಗೋಯಿಂಗ್ ಟು ಶೇರ್ ಆಲ್ ದಿಸ್ PPT ವಿತ್ ಯು. ಸೊ ಇವಾಗ ನೀವು ಜಸ್ಟ್ ಮೇನ್ ಏನ್ ಪಾಯಿಂಟ್ಸ್ ಇದೆ ಅದನ್ನ ಮಾತ್ರ ಬರ್ಕೊಂಡು ಹೋಗಿ. ಸಪೋಸ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸಪೋಸ್ ಇಫ್ ದಿ ಡೇಟಾ ಇಸ್ ಗಿವನ್ ಇನ್ ಗ್ರೂಪ್ ಅಥವಾ ಕ್ಲಾಸಸ್ ಅಂತಾರೆ ಆರ್ ಕಂಟಿನ್ಯೂಸ್ ಸೀರೀಸ್, ದೆನ್ ದಿ ಮೀನ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಇದ್ರಲ್ಲೂ ಅಷ್ಟೇ, ಇದ್ರಲ್ಲೂ 3 ಮೆಥಡ್ ಇದೆ. ಡೈರೆಕ್ಟ್ ಮೆಥಡ್, ಶಾರ್ಟ್ ಕಟ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ 3 ಮೆಥಡ್ ಅಲ್ಲೂ ನಾನು ಮೀನ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಸಪೋಸ್ ದಿಸ್ ಇಸ್ ದಿ ಗಿವನ್ ಡೇಟಾ. ಸೊ ಕ್ಲಾಸಸ್ ಅಥವಾ ಗ್ರೂಪ್ ಹೇಗೆ ಕೊಟ್ಟಿದ್ದಾರೆ? 0 to 10, 10 to 20, 20 to 30, 30 to 40, 40 to 50 ಕೊಟ್ಟಿದ್ದಾರೆ. ಸೊ ಫ್ರೀಕ್ವೆನ್ಸಿ, ಸೊ 0 to 10 ಫ್ರೀಕ್ವೆನ್ಸಿ 3 ಕೊಟ್ಟಿದ್ದಾರೆ, 10 to 20 ಗೆ 5 ಕೊಟ್ಟಿದ್ದಾರೆ, 20 to 30 ಗೆ 6 ಕೊಟ್ಟಿದ್ದಾರೆ, 30 to 40 ಗೆ 8 ಕೊಟ್ಟಿದ್ದಾರೆ, 40 to 50 3 they have given. Okay, now let us solve this one. We will find mean by using the direct method. So for again, for that we need to put a table, frequency distribution table only this is, but some ಬೇರೆ ಏನು ಕ್ಲಾಸ್ ಮಾರ್ಕ್ಸ್ ಅಂತ ತಗೊಳ್ತೀವಿ ಇಲ್ಲಿ. ಓಕೆ, ಸೊ ಕ್ಲಾಸಸ್ ಕೊಟ್ಟಿರೋ ಕ್ಲಾಸಸ್ ಏನು ಅದು ಬರ್ಕೊಂಡ್ಬಿಡ್ಬೇಕು. 0 to 10, 10 to 20, 20 to 30, 30 to 40, 40 to 50. ದಿಸ್ ಇಸ್ ದಿ ಫಸ್ಟ್ ಕಾಲಮ್. ಅಂಡ್ ದಿ ಸೆಕೆಂಡ್ ಕಾಲಮ್ ಇದನ್ನ ಕ್ಲಾಸ್ ಮಾರ್ಕ್ಸ್ ಅಂತಾನು ಹೇಳ್ತೀವಿ. ಸೊ ಕ್ಲಾಸ್ ಮಾರ್ಕ್ಸ್ ಅಂದ್ರೆ ಏನು ಅಂತ ನಾನು ಹೇಳ್ಬಿಡ್ತೀನಿ. ಎ ಕ್ಲಾಸ್ ಮಾರ್ಕ್ ಆಫ್ ಎ ಕ್ಲಾಸ್ ಇಸ್ ಎ ವ್ಯಾಲ್ಯೂ ವಿಚ್ ರೆಪ್ರೆಸೆಂಟ್ಸ್ ದಿ ಎಂಟೈರ್ ಕ್ಲಾಸ್. ನಾವು ಹೌ ಟು ಅಂದ್ರೆ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದು ಅಂತ. ಕ್ಲಾಸ್ ಮಾರ್ಕ್ಸ್ ಗೆ ನಾವು ಇನ್ನೊಂದು ವರ್ಡ್ ಬಂದು ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಅಂದ್ರೆ ಟು ಫೈಂಡ್ YI, ಈ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಿ. ಓಕೆ, ಸೊ ಇದನ್ನ ಈ ಕ್ಲಾಸ್ ಮಾರ್ಕ್ಸ್ ನ ನಾವು ಇನ್ನೊಂದು ವರ್ಡ್ ಬಂದು ಮಿಡ್ ಪಾಯಿಂಟ್. ಈ 0 to 10 ಇದೆ ಅಲ್ವಾ, ಈ 0 to 10 ಮಧ್ಯದಲ್ಲಿ ಬರುವಂತ ಮಿಡ್ ಪಾಯಿಂಟ್ ನ ನಾವು ಇಲ್ಲಿ ಕ್ಲಾಸ್ ಮಾರ್ಕ್ಸ್ ಅಲ್ಲಿ ಹಾಕ್ತಿವಿ. ಅದನ್ನ ನೀವು ಜಸ್ಟ್ YI ಅಂತ ಆದ್ರೂ ಬರಿಬಹುದು. ನೋಡಿ, ಒಂದೊಂದು ಟೆಕ್ಸ್ಟ್ ಬುಕ್ ಅಲ್ಲೂ ಒಂದೊಂದ್ ತರ ನೊಟೇಶನ್ ಕೊಟ್ಟಿದ್ದಾರೆ.
ಓಕೆ, ಒಂದೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಂದ್ ತರ ನೋಟೇಶನ್ ಇಲ್ಲಿದೆ. ಇದು ವೈ ಐ ಇಸ್ ನಥಿಂಗ್ ಬಟ್ ದಿ ಮಿಡ್ ಪಾಯಿಂಟ್ ಅಥವಾ ಕ್ಲಾಸ್ ಮಾರ್ಕ್ಸ್. ಓಕೆ, ಸೊ ಫಸ್ಟ್ ಕ್ಲಾಸಸ್ ಬರ್ದು ನಿಮ್ಮ ಫ್ರೀಕ್ವೆನ್ಸಿ ಇಲ್ಲಿ ಬರ್ಕೊಂಡಿದೀನಿ. ದಿ ಫ್ರೀಕ್ವೆನ್ಸಿ ಐ ಹ್ಯಾವ್ ರಿಟರ್ನ್ ಹಿಯರ್. ಗರ್ಲ್ಸ್, ಇಟ್ ಈಸ್ ನಾಟ್ ಅಂದ್ರೆ ನೀವು ಇಲ್ಲೇ ಬರ್ಕೋಬೇಕಂತ ಅಲ್ಲ, ಥರ್ಡ್ ಕಾಲಮ್ ಅಲ್ಲೇ ಬರ್ಬೇಕು ಅಂತ ಏನ್ ರೂಲ್ ಇಲ್ಲ. ಫ್ರೀಕ್ವೆನ್ಸಿನ ನೀವು ಸೆಕೆಂಡ್ ಕಾಲಮ್ ಅಲ್ಲೂ ಬರ್ಕೋಬಹುದು. ಈ ಕ್ಲಾಸ್ ಮಾರ್ಕ್ಸ್ ನ ಥರ್ಡ್ ಕಾಲಮ್ ಅಲ್ಲೂ ಬರಿಬಹುದು. ನಾನ್ ಏನಕ್ಕೆ ಕ್ಲಾಸ್ ಮಾರ್ಕ್ಸ್ ಇದು ಕ್ಲಾಸಸ್ ಪಕ್ಕದಲ್ಲಿ ಬರ್ದಿದ್ದೀನಿ ಅಂದ್ರೆ, ಸೊ ದಟ್ ನಮಗೆ ಮೀನ್ ಫೈಂಡ್ ಔಟ್ ಮಾಡೋದಕ್ಕೆ, ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗ್ಲಿ, ನಿಮ್ ಕನೆಕ್ಟಿವಿಟಿ ಇರ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ಪಕ್ಕದಲ್ಲೇ ಬರ್ತಿದ್ದೀನಿ. ನೀವು ಯಾವ ಕಾಲಮ್ ಈ ಥರ್ಡ್ ಅಲ್ಲಾದ್ರೂ ಹಾಕೊಳ್ಳಿ, ಸೆಕೆಂಡ್ ಅಲ್ಲಾದ್ರೂ ಹಾಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಸೊ ಇದು ಕ್ಲಾಸ್ ಮಾರ್ಕ್ ವೈ ಐ ಅಂತ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಇಲ್ಲಿ ಕೊಟ್ಟಿದಾರಲ್ಲ, ಇದೇ ಫ್ರೀಕ್ವೆನ್ಸಿಗೆ ಒಂದ್ ಕಾಲಮ್ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವೈ ಐ ಎಫ್ ನ ನಾನು ಫೋರ್ತ್ ಕಾಲಮ್ ಅಲ್ಲಿ ಹಾಕಿದ್ದೀನಿ. ಸೊ ಫಸ್ಟ್ ಇದು ಹೇಗ್ ಫೈಂಡ್ ಔಟ್ ಮಾಡೋದು? ವೈ ಐ ಅಂದ್ರೆ ಮಿಡ್ ಪಾಯಿಂಟ್ ನ ಹೇಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್. ಅಂದ್ರೆ ಅಪ್ಪರ್ ಲಿಮಿಟ್ ಅಂದ್ರೆ ದಿ ಮ್ಯಾಕ್ಸಿಮಮ್ 1, ಲೋವರ್ ಲಿಮಿಟ್ ಅಂದ್ರೆ ದಿ ಮಿನಿಮಮ್ 1. ಸೊ ಮ್ಯಾಕ್ಸಿಮಮ್ ಯಾವುದು ಹೇಗಾದ್ರೂ ಮಾಡ್ಕೋಬಹುದು. ನೋಡಿ, ನಾನು ಅದಕ್ಕೆ ಇಲ್ಲಿ ವೈಸ್ ವರ್ಸಾ ಅಂತ ಕೊಟ್ಟಿದ್ದೀನಿ. ಐದರ್ ಯು ಕ್ಯಾನ್ ಆಡ್ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಆರ್ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್, ಹೇಗಾದ್ರೂ ಮಾಡ್ಕೊಳ್ಳಿ. ಸೊ 10 ಪ್ಲಸ್ 0 ಅಂತ ಆದ್ರೂ ಮಾಡ್ಕೊಳ್ಳಿ, 0 ಪ್ಲಸ್ 10, ಯಾಕಂದ್ರೆ ಅಡಿಷನ್ ಅಲ್ಲಿ ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಓಕೆ, ಸೊ ಇಲ್ಲಿ 0 ಪ್ಲಸ್ 10 ಇವೆರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನನಗೆ ಮಿಡ್ ಪಾಯಿಂಟ್ 5 ಬರುತ್ತೆ. ಈ ಕ್ಲಾಸ್ ಅಲ್ಲಿರೋ ಮಿಡ್ ಪಾಯಿಂಟ್ ಇಸ್ 5. ಸೊ ಸಿಮಿಲರ್ಲಿ ಇಲ್ಲಿ ವೈ ಐ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, 10 ಪ್ಲಸ್ 20 ಡಿವೈಡೆಡ್ ಬೈ 2. ಸೊ 10 ಪ್ಲಸ್ 20 is 30, 30 by 2 is 50. So 20 plus 30, 50 by 2, 25. So similarly 30 plus 40 divided by 2, 35 ಬರುತ್ತೆ. 70, 70 by 2, 35. 40 plus 50, 40 plus 50 is to 90, 90 by 2 is 45. Now this is how to find the midpoint. ಅದನ್ನ ಕ್ಲಾಸ್ ಮಾರ್ಕ್ ಅಂತ ಆದ್ರೂ ಹೇಳ್ತೀವಿ. ಓಕೆ, ಸೊ ಈ ತರ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೊಂಡ ಮೇಲೆ ಫ್ರೀಕ್ವೆನ್ಸಿ ಜೊತೆ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. 5 into 3 15, 15 into 5 75, 25 into 6 150, 35 into 8 280, 45 into 3 135. ಸೊ ನಿಮ್ಮ ಕ್ಯಾಲ್ಕುಲೇಟರ್ ಇಟ್ಕೊಂಡು ಅಲಾಂಗ್ ವಿತ್ ಮೀ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಎಲ್ಲಾದ್ರೂ ಏನಾದ್ರೂ ಮಿಸ್ಸು ಅಥವಾ ಮಿಸ್ಟೇಕ್ ಆಗಿದ್ರೆ ಯು ಹ್ಯಾವ್ ಟು ಟೆಲ್ ಮಿ. ಓಕೆ, ನಾನು ಇಲ್ಲಿ ಏನಿದೆ ಅದೇ ರೀಡ್ ಔಟ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲೂ ಕ್ಯಾಲ್ಕುಲೇಷನ್ ಏನ್ ರಾಂಗ್ ಆಗಿಲ್ಲ ಅನ್ಕೋತೀನಿ. ಬೈ ಚಾನ್ಸ್ ಏನಾದ್ರೂ ಆತರ ಮಿಸ್ಟೇಕ್ ಇದ್ರೆ ಯು ಶುಡ್ ಟೆಲ್ ಮಿ. ಓಕೆ, ಸೊ ಈ ತರ ಮಲ್ಟಿಪ್ಲೈ ಮಾಡ್ಕೊಂಡು ಇದ್ರೆ ನಮ್ಗೆ FI YI ಬರುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ಮತ್ತೆ ಇದ್ರದ್ದು ಮೊತ್ತ FI DI ಅಂತನಾದ್ರೂ ತಗೋಬಹುದು. ನೋಡಿ, ನಾನು ಏನಕ್ಕೆ DI ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ಯು ಕ್ಯಾನ್ ಯೂಸ್ ಎನಿ ನೋಟೇಶನ್. ಇದನ್ನ YI ಅಂತಾನೆ ಮಾಡ್ಕೊಳ್ಳಿ ನೀವು. ಓಕೆ, YI ಅಂತಾನೆ ಮಾಡ್ಕೊಳ್ಳಿ. YI ಅಂತ ಆದ್ರೂ ಹಾಕೋಬಹುದು, DI ಅಂತ ಹಾಕೋಬಹುದು, ಇಟ್ ಡಸಂಟ್ ಮ್ಯಾಟರ್. It's just a notation. This is make this as a YI. ಓಕೆ, ಸೊ ಸಮೇಷನ್ ಅಂದ್ರೆ ನಾನು ಹೇಳ್ದೆ ಮೊತ್ತ, ಇವನ್ನೆಲ್ಲಾನು ಆಡ್ ಮಾಡಿದಾಗ ನಿಮ್ಗೆ 655 ಬರುತ್ತೆ. ಅದೇ ರೀತಿ ಫ್ರೀಕ್ವೆನ್ಸಿದು ಮೊತ್ತ ಫೈಂಡ್ ಔಟ್ ಮಾಡ್ಬೇಕು. ದಿ ಸಮ್ ಆಫ್ ದಿ ಫ್ರೀಕ್ವೆನ್ಸಿ ಇಸ್ 25. ಸೊ ಮೀನ್ ಇಸ್ ಈಕ್ವಲ್ ಟು ಸಮೇಷನ್ FI YI ಡಿವೈಡೆಡ್ ಬೈ ಸಮೇಷನ್ FI, ವಿಚ್ ಇಸ್ ಈಕ್ವಲ್ ಟು 655 ಡಿವೈಡೆಡ್ ಬೈ 25. ಅದೇನಾಗುತ್ತೆ 26.2 ಬರುತ್ತೆ. Okay, now this is the mean for the given data. So ಇದನ್ನ ಡೈರೆಕ್ಟ್ ಮೆಥಡ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನಮ್ಮ ಡೈರೆಕ್ಟ್ ಮೆಥಡ್ ಅಲ್ಲಿ ಯಾವ್ಯಾವ್ದು ಕಾಲಮ್ ಇರುತ್ತೆ, ಕ್ಲಾಸಸ್, ಫ್ರೀಕ್ವೆನ್ಸಿ ಕೊಟ್ಟಿರೋದು ಆಲ್ರೆಡಿ. ದಿ ಎಕ್ಸ್ಟ್ರಾ ಥಿಂಗ್ ಇಸ್ ದೀಸ್ ಟು. ಒಂದು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದು ಅಥವಾ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡೋದು, ಆಮೇಲೆ ಇವೆರಡನ್ನ ಮಲ್ಟಿಪ್ಲೈ ಮಾಡೋದು. ದೀಸ್ ಆರ್ ದಿ 2 ಕಾಲಮ್ಸ್ ಎಕ್ಸ್ಟ್ರಾ ಯು ಹ್ಯಾವ್ ಟು ಡೂ ಹಿಯರ್. ಡಿಡ್ ಯು ಫಾಲೋ ಗರ್ಲ್ಸ್? ಸ್ಟೂಡೆಂಟ್ಸ್? Yes, ma'am. ನಿಮಗೆ ಯಾರಿಗಾದ್ರೂ ಏನಾದ್ರೂ ಇದ್ರಲ್ಲಿ ಮತ್ತೆ ಏನಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ವಾ? ಎಕ್ಸ್ಪ್ಲೇನ್ ಮಾಡ್ಬೇಕಾ ಏನಾದ್ರೂ? ಆನ್ಸರ್ ಮಾಡಿ ಯಾರಾದ್ರೂ. ಅರ್ಥ ಆಯ್ತು ಮ್ಯಾಮ್. ಯಾಕೆ ಗೊತ್ತಾ, ನಾನು ಆಕ್ಚುಲಿ ವಿ ಹ್ಯಾವ್ 42 ಸ್ಲೈಡ್ಸ್. ಅದು ಹೋಗ್ತಾ ಇದ್ರೆ ನಿಮ್ಗೆ ಸ್ಲೈಡ್ಸ್ ನಿಮ್ಗೆ ಕ್ಯಾಪ್ನ ಇಟ್ಕೊಂಡಿರೋದಕ್ಕೆ ಆಗೋದಿಲ್ಲ. ಆ ಸ್ಲೈಡ್ಸ್ ಬಂದಾಗ ನೀವು ಅಲ್ಲೇ ಕೇಳ್ಬಿಟ್ರೆ ನಾನು ಅಲ್ಲೇ ಡೌಟ್ ನ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತಷ್ಟೇ. ಓಕೆ, ಓಕೆ ಮ್ಯಾಮ್. ಸೊ ಈ ತರ ನಿಮಗೆ ಈ ತರ ಡೇಟಾ ಕೊಟ್ಟಾಗ ನಿಮ್ಮ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹೀಗಿರುತ್ತೆ. ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು ಅಲ್ಲಿ. ಓಕೆ, ಇದನ್ನ ನಾವು ಡೈರೆಕ್ಟ್ ಮೆಥಡ್ ಅಂತೀವಿ. ಸೊ ನಾನು ಇದೇ ಪ್ರಾಬ್ಲಮ್ ನ ಏನು ಶಾರ್ಟ್ ಕಟ್ ಮೆಥಡ್ ಅಲ್ಲೂ ಮಾಡ್ಬೋದು ನಾವು.
ಶಾರ್ಟ್ಕಟ್ ಮೆಥಡ್ ಅಲ್ಲೂ ಮಾಡ್ತೀವಿ. ಏನಕ್ಕೆ ನಾನು ಆಸ್ ಐ ಸೆಡ್ ಬಿಫೋರ್, ಏನಕ್ಕೆ ಶಾರ್ಟ್ಕಟ್ ಮೆಥಡ್ ನಾವು ಯಾವಾಗ್ಲೂ ಯೂಸ್ ಮಾಡ್ತೀವಿ ಅಂದ್ರೆ ಜಸ್ಟ್ ಟು ರೆಡ್ಯೂಸ್ ದಿ ಹ್ಯೂಜ್ ವ್ಯಾಲ್ಯೂ ಟು ದಿ ಸ್ಮಾಲರ್ ವ್ಯಾಲ್ಯೂ, ದಿ ಬಿಗ್ ನಂಬರ್ ಟು ಸ್ಮಾಲ್ ನಂಬರ್ ಮಾಡಿದ್ರೆ ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟೆ ನಾವು ಶಾರ್ಟ್ಕಟ್ ಮೆಥಡ್ ನ ಯೂಸ್ ಮಾಡೋದು. ಓಕೆ, ಸೊ ಇದು ಶಾರ್ಟ್ಕಟ್ ಮೆಥಡ್. ದಿಸ್ ಮೆಥಡ್ ಇಲ್ಲೇನಿದೆ ಇಲ್ಲಿ ಬರ್ಕೊಳ್ಳಿ ನೀವು, ನಾನು ಇಲ್ಲೆಲ್ಲೂ ಶಾರ್ಟ್ಕಟ್ ಮೆಥಡ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಈ ಮೆಥಡ್ ಬಂದು ಶಾರ್ಟ್ಕಟ್ ಮೆಥಡ್. ಇದೂನು ಅಷ್ಟೇ, ಈ ತರ ನಮ್ಗೆ ಈ ತರ ಡೇಟಾ ಇದ್ದಾಗ, ವೆನ್ ವಿ ಹ್ಯಾವ್ ಎ ಡೇಟಾ ಕಂಟಿನ್ಯೂಸ್ ಸೀರೀಸ್ ಅಥವಾ ಕ್ಲಾಸಸ್ ಅಥವಾ ಗ್ರೂಪ್ ಈ ಫಾರ್ಮ್ ಅಲ್ಲಿ ಇದ್ದಾಗ ಶಾರ್ಟ್ಕಟ್ ಮೆಥಡ್ ಏನು ಯೂಸ್ ಮಾಡೋದು ಅಂತ. ಓಕೆ, ಸೊ ದಿಸ್ ಇಸ್ ದಿ ಗಿವನ್ ಕ್ಲಾಸಸ್ ಅಂಡ್ ದಿಸ್ ಇಸ್ ಕ್ಲಾಸ್ ಮಾರ್ಕ್ ಮಿಡ್ ಪಾಯಿಂಟ್. ಓಕೆ, ಸೇಮ್ ಇದಕ್ಕೆ ನಾನು ಮಾಡ್ತಾ ಇರೋದು, ಸೇಮ್ ಡೇಟಾಗೆ, ಇದೇ ಡೇಟಾಗೆ ನಾನು ಶಾರ್ಟ್ಕಟ್ ಮೆಥಡ್ ಹೇಗಂತ ಹೇಳ್ತಾ ಇದ್ದೀನಿ. ಸೊ ನೋಡಿ ಏನ್ ಬರುತ್ತೆ ನಮ್ಗೆ, ಮಿಡ್ ಪಾಯಿಂಟ್ 5, 15, 25, 35, 45 ಬಂದಿದೆ. ಇಲ್ಲಿ ಒಂದು ಹೊಸ ಕಾಲಮ್ ಬರ್ತಾ ಇದೆ ಶಾರ್ಟ್ಕಟ್ ಮೆಥಡ್ಗೆ. ನೋಡಿ ಶಾರ್ಟ್ಕಟ್ ಮೆಥಡ್ಗೆ ನೀವು ಇದು ಇದೆಯಲ್ವಾ, ಇದು ಥರ್ಡ್ ಕಾಲಮು, ಈ DI is equal to yi minus a, this will come for the shortcut method. For all the shortcut method, this is going to come. Either your data is a discrete form or a group continuous series form. ಶಾರ್ಟ್ಕಟ್ ಮೆಥಡ್ಗೆ ಈ ಫಾರ್ಮುಲಾ DI is equal to yi minus a ಇದು ಈಗ ಬಂದೇ ಬರುತ್ತೆ, ಈ ಕಾಲಮ್ ಬಂದೇ ಬರುತ್ತೆ ಶಾರ್ಟ್ಕಟ್ ಮೆಥಡ್ ಅಲ್ಲಿ. ಅದು ನಿಮ್ಗೆ ಹಿಂಟು. ಓಕೆ, ಸೊ ಕ್ಲಾಸಸ್ ಆಯ್ತು, ಕ್ಲಾಸ್ ಮಾರ್ಕ್ ಆಯ್ತು. ಸೊ DI is equal to yi minus a. yi ಅಂದ್ರೆ ನಮ್ಗೆ ಕ್ಲಾಸ್ ಮಾರ್ಕ್ ಇಲ್ಲಿಂದ ಬರುತ್ತೆ. a ಅಂದ್ರೆ ಆಸ್ ಐ ಸೆಡ್ ದಿ ಅಸ್ಯೂಮ್ಡ್ ಮೀನ್ ಆರ್ ಮಿಡಲ್ ವ್ಯಾಲ್ಯೂ. ಸೊ ಇದ್ರಲ್ಲಿ ಮಿಡಲ್ ಎಷ್ಟು ವ್ಯಾಲ್ಯೂ ಇದೆ ನನಗೆ, 1, 2, 3, 4, 5. ಸೊ ದಿ ಈವನ್ ಆಡ್ ನಂಬರ್ಸ್ ಇದೆ. ಆಡ್ ನಂಬರ್ ತಗೊಂಡಾಗ ನನಗೆ ಎಕ್ಸಾಕ್ಟ್ ಆಗಿ ಒಂದು ಮಿಡಲ್ ವ್ಯಾಲ್ಯೂ ಸಿಗುತ್ತೆ, 25. 25 is your assumed mean, the middle value. ಅದನ್ನ ನಾವು a ಅಂತ ತಗೋಣ. ಓಕೆ, ಸೊ ಇವಾಗ a is 25. ಸೊ ಮತ್ತೆ ಇವಾಗ yi minus a. ಸೊ ಫಸ್ಟ್ ಹೋಗೋಣ, ಫಸ್ಟ್ ರೋಕ್ ಹೋಗ್ಬಿಟ್ಟು. ಸೊ yi ಏನಾಗುತ್ತೆ, ಫಸ್ಟ್ ರೋ ನಲ್ಲಿ 5 ಇದೆ. 5 minus 25 minus 20. ನೆಕ್ಸ್ಟ್ ಸೆಕೆಂಡ್ ರೋಕ್ ಹೋಗೋಣ. ಸೆಕೆಂಡ್ ರೋ ನಲ್ಲಿ ಮತ್ತೆ yi ಏನಿದೆ, 15 ಇದೆ. 15 minus 25 minus 10. ಏನಕ್ಕೆ ಇಲ್ಲಿ ಮೈನಸ್ ಬರುತ್ತೆ ಅಂದ್ರೆ ನಿಮ್ಮ ಬಿಗ್ಗರ್ ನಂಬರ್ಗೆ ಯಾವ ಸೈನ್ ಇರುತ್ತೆ ಅದು ಬರುತ್ತೆ. ಓಕೆ, 15 minus 25 ಮಾಡ್ತೀವಿ. ಸೊ 10 ಬರುತ್ತೆ. ಬಿಗ್ ನಂಬರ್ 25 ಆಗಿದೆ, ಅದಕ್ಕೆ ಯಾವ ಸೈನ್ ಇದೆ, ನೆಗೆಟಿವ್ ಸೈನ್ ಇದೆ, ಅದಕ್ಕೆ -10 ಬರುತ್ತೆ. ನೆಕ್ಸ್ಟ್ ಥರ್ಡ್ ರೋ ನಲ್ಲಿ 25 ಇಂದ 25 ನೇ ನೀವು ಮೈನಸ್ ಮಾಡಿದಾಗ ಏನ್ ಬರುತ್ತೆ, 0 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 25 minus 35. ಇವಾಗ 25 ಚಿಕ್ಕದಾಗೋಯ್ತು, 35 ದೊಡ್ಡದಾಯ್ತು. ಆಯ್ತಾ? ಸೊ ಇವಾಗ 35 minus 25. 35 minus 25 ಏನಾಗುತ್ತೆ, 10 ಆಗುತ್ತೆ, +10 ಆಗುತ್ತೆ. 45 minus 25 ಏನಾಗುತ್ತೆ, 20 ಆಗುತ್ತೆ. Now this is how to find DI. ಇದನ್ನ ನಾನು ಫಸ್ಟ್ ಡಿಸ್ಕ್ರೀಟ್ ಫಾರ್ಮ್, ಡಿಸ್ಕ್ರೀಟ್ ಡೇಟಾ ಕೊಟ್ಟಾಗೂ ಸೇಮ್ ಈ ತರನೇ ಮಾಡಿದ್ವಿ ನಾವು. ಗ್ಯಾಪ್ನ ಇದೆಯಾ? ಸೊ ಅದೇ ರೀತಿ ಮಾಡೋದು. DI is equal to yi minus a ಮಾಡಿದಾಗ ನಮಗೆ ಇದು ಬರುತ್ತೆ. ಆಮೇಲೆ ದಿಸ್ ಇಸ್ ದಿ ಗಿವನ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ನೋಡಿ ಡೇಟಾದಲ್ಲಿ ಏನ್ ಕೊಟ್ಟಿದ್ದಾರೆ, 35683, ಅದನ್ನ ಇಲ್ಲಿ ಬರ್ಕೊಂಡಿದೀವಿ. ಸೊ ನೆಕ್ಸ್ಟ್ ಯಾವ್ದು ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಇಲ್ಲಿ FIDI ನ ಮಲ್ಟಿಪ್ಲೈ ಮಾಡ್ಬೇಕು. FIDI ನ ಮಲ್ಟಿಪ್ಲೈ ಮಾಡ್ತೀವಿ ಯಾವಾಗ್ಲೂ ಶಾರ್ಟ್ಕಟ್ ಅಲ್ಲಿ. ನಾವು ಶಾರ್ಟ್ಕಟ್ ಮೆಥಡ್ ಅಲ್ಲಿ ವಿ ಮಲ್ಟಿಪ್ಲೈ DI ವಿತ್ FI. ಓಕೆ, ಸೊ ಇಲ್ಲಿ ನೋಡಿ ಡೈರೆಕ್ಟ್ ಮೆಥಡ್ ಅಲ್ಲಿ ಏನ್ ಮಾಡಿದ್ವಿ, ವಿ ಮಲ್ಟಿಪ್ಲೈಡ್ yi ವಿತ್ FI. ಬಟ್ ಇನ್ ಶಾರ್ಟ್ಕಟ್ ಮೆಥಡ್ ವಿ ಮಲ್ಟಿಪ್ಲೈ DI ವಿತ್ FI. ಸೇಮ್ ಫಾರ್ಮುಲಾ ಏನು, ಟೇಕ್ ದಿ ಸಮೇಶನ್ ತಗೊಳ್ಳಿ. ಸಮೇಶನ್ FIDI is equal to 30 ಬರುತ್ತೆ. ಇದನ್ನೆಲ್ಲ ಮೊತ್ತ, ಇದನ್ನೆಲ್ಲ ಆಡ್ ಮಾಡಿದ್ರೆ ಸಮೇಶನ್ FI 25. ಸೊ ಶಾರ್ಟ್ಕಟ್ ಮೆಥಡ್ಗೆ ದಿಸ್ ಇಸ್ ದಿ ಫಾರ್ಮುಲಾ. a plus summation FIDI divided by summation FI. a ಏನ್ ಬಂದಿದೆ ಇಲ್ಲಿ ಗ್ರೀನ್ ನೋಡಿ, ಗ್ರೀನ್ ಅಲ್ಲಿ ಮಾಡಿದ್ವಿ ಮಿಡಲ್ ವ್ಯಾಲ್ಯೂ ಅಥವಾ ಅಸ್ಯೂಮ್ಡ್ ಮೀನ್ 25 ಬಂದಿದೆ. ಪ್ಲಸ್ ಸೊ ಇದನ್ನೆಲ್ಲ ನೀವು ಆಡ್ ಮಾಡಿದಾಗ 30 ಬರುತ್ತೆ. ದಿ ಆಸ್ ಯೂಶುವಲ್ ಅಡಿಷನ್ -60 -50 plus 0 plus 80 plus 60 ಮಾಡಿದಾಗ 30 ಬರುತ್ತೆ. 30 by 25. ಸೊ 25 as it is. 30 divided by 25 1.2, ಟೋಟಲಿ 26.2 ಬಂತು. ನೋಡಿ ನಮ್ಗೆ ಡೈರೆಕ್ಟ್ ಮೆಥಡ್ ಅಲ್ಲೂ 26.2 ಬಂದಿದ್ಯಾ, ಶಾರ್ಟ್ಕಟ್ ಮೆಥಡ್ ಅಲ್ಲಿ ಯೂಸ್ ಮಾಡಿದಾಗ 26.2 ಬಂತು. ಓಕೆ,
So this is the direct and shortcut method for the continuous series data ಅಥವಾ ಗ್ರೂಪ್ ಡೇಟಾ, ಕ್ಲಾಸಸ್ ಡೇಟಾ. ಇನ್ನೂ ಒಂದು ಮೆಥಡ್ ಇದೆ ಇದರಲ್ಲಿ, ಇದಕ್ಕಿಂತನೂ ಸಿಂಪಲ್ ಮಾಡ್ಬೋದು ನೋಡಿ. ನಿಮ್ಮ ನಂಬರ್ ಜಸ್ಟ್ ಚೆಕ್ ಮಾಡಿ, ಈ ನಂಬರ್ಸ್ ಎಲ್ಲ ಎಷ್ಟು ಚಿಕ್ಕದಕ್ಕೆ ರೆಡ್ಯೂಸ್ ಆಗಿದೆ ನೋಡಿ. 20 -10 0 ಈ ವ್ಯಾಲ್ಯೂಸ್ ನೋಡಿ ಹ್ಯೂಜ್ ಆಗಿರೋದು ಎಷ್ಟು ಚಿಕ್ಕದಾಗಿ ರೆಡ್ಯೂಸ್ ಆಗಿದೆ ಅಂದ್ರೆ, ಸೊ ದಟ್ ದಿ ಮಲ್ಟಿಪ್ಲಿಕೇಶನ್ ಪಾರ್ಟ್ ವಿಲ್ ಬಿಕಮ್ ಈಸಿಯರ್ ಟು ಯು. Okay, next we have another method which is more easier than the shortcut method. That method called step deviation method. Okay, so step deviation method, when the data is given in this form, continuous series, ee classes form athwa group form alli kottaga nan step deviation method use ಮಾಡಬಹುದು. This is more easier than direct and shortcut method. So ಏನ್ ಮಾಡ್ತೀವಿ ಇಲ್ಲಿ ಅಂದ್ರೆ, ಇದು ಗೊತ್ತು ನಿಮ್ಗೆ, ಕ್ಲಾಸ್ ಮಾರ್ಕ್ ಮಿಡ್ ಪಾಯಿಂಟ್ ಇದು ಫೈಂಡ್ ಔಟ್ ಮಾಡೋದು ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ನಾನು ಇದನ್ನ ಮತ್ತೆ ಹೇಳೋದಿಲ್ಲ ಆಯ್ತಾ. ಫ್ರೀಕ್ವೆನ್ಸಿನೂ ಇರುತ್ತೆ ಇಲ್ಲಿ. ಎಕ್ಸ್ಟ್ರಾ ಯಾವುದು ಅಂದ್ರೆ, ದಿಸ್ ಇಸ್ ದಿ ಕಾಲಮ್ ವಿಚ್ ವಿ ಹ್ಯಾವ್ ಟು ಫೈಂಡ್. ಏನು ಇದು ಫಾರ್ಮುಲಾ? UI is equal to, we are finding UI how yi minus a divided by c. a ಅಂದ್ರೆ ಗೊತ್ತು ನಿಮ್ಗೆ, assumed mean ಅಥವಾ middle value. What is this c? C is called the class width ಅಥವಾ size. ಅಂದ್ರೆ ಇದು ನೋಡಿ 0 to 10 ಇದಕ್ಕಿರೋ ಸೈಜ್ ಏನು? 10. ದಿ ಡಿಫ್ರೆನ್ಸ್ 10 to 20 ಇದಕ್ಕಿರೋ ಡಿಫ್ರೆನ್ಸ್ ಏನು? 10. ಅಂದ್ರೆ 20 minus 10 ಏನು? 10. 30 minus 20 10. 40 minus 30 10. 50 minus 40 10. So the difference, this is called the size or class width anta ಕರಿತೀವಿ. That is 10. Okay, so divided by c ಮಾಡಬೇಕು. ಏನು ಇಲ್ಲ ನೋಡಿ, ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಇದೇ ಸೇಮ್ ಇದೇ ರೀತಿ, ಬಟ್ ಡಿವೈಡೆಡ್ ಬೈ ಸಿ ಬಂದಿದೆ. ಅಲ್ಲಿ ಡಿ ಐ ಅಂತ ತಗೊಂಡಿದೀವಿ, ಇಲ್ಲಿ UI is equal to yi minus a divided by c. ಏನಕ್ಕೆ ಇದು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನೋಡಿ, ಈ ನಂಬರ್ಸ್ ಎಲ್ಲ ಎಷ್ಟು ಸಣ್ಣದಾಯ್ತು ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ -20 -10 0 10 20 ಇದ್ದಿದ್ದು, ನಾನು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ 2 1 1 2 ಗಾಯ್ತು. It has reduced, the value has reduced. ನೀವು ಇಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರಿ ಮಲ್ಟಿಪ್ಲೈ ಮಾಡೋದಕ್ಕೆ ಅನ್ಕೊಳ್ಳಿ, ಇಲ್ಲಿ ನೋ ನೀಡ್ ಟು ಯೂಸ್ ದಿ ಕ್ಯಾಲ್ಕುಲೇಟರ್ ಓನ್ಲಿ, ಡೈರೆಕ್ಟ್ಲಿ ಯು ಕ್ಯಾನ್ ಮಲ್ಟಿಪ್ಲೈ. ಎವ್ರಿಥಿಂಗ್ ಈಸ್ ಇನ್ ಸಿಂಗಲ್ ಡಿಜಿಟ್, ಸಿಂಗಲ್ ಡಿಜಿಟ್. ಸೊ ಅದಕ್ಕೆ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಯೂಸ್ ಮಾಡೋದು. ಸೊ ಇದು ಒಂದು ಎಕ್ಸ್ಟ್ರಾ ಕಾಲಮ್ ಅಷ್ಟೇ. ಇದು UI is equal to yi minus a divided by c. ಇದು ಹೇಗೆ ಅಂದ್ರೆ, yi minus a ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. yi ಅಂದ್ರೆ ಇದು. ಸೊ 5 minus 25 ಎಷ್ಟಾಯ್ತು? -20. -20 divided by c. c ಅಂದ್ರೆ 10. Yes, ma'am. Okay. Yes. a ಮತ್ತೆ c ವ್ಯಾಲ್ಯೂ ಫಿಕ್ಸ್ಡ್. ಇಲ್ಲಿ ಪ್ರತಿ ಒಂದು ರೋಗೂ a ಮತ್ತೆ c ವ್ಯಾಲ್ಯೂ ಫಿಕ್ಸ್ಡ್. a ಎಲ್ಲಾ ರೋ ನಲ್ಲೂ ಕ್ಯಾಲ್ಕುಲೇಷನ್ಗೂ a ಬಂದು 25 ಇರುತ್ತೆ, c ಬಂದು 10 ಇರುತ್ತೆ. ನೋ ಚೇಂಜಸ್. ನೀವು ಯಾವ್ದು ಚೇಂಜ್ ಮಾಡ್ಬೇಕು? ಓನ್ಲಿ yi. ಸೊ ಫಸ್ಟ್ ರೋ ನಲ್ಲಿ ನೀವು 5 ತಗೋತೀರಾ yi, ಸೆಕೆಂಡ್ ರೋ ನಲ್ಲಿ 15 ತಗೊಳ್ತೀರಾ, ಥರ್ಡ್ ರೋ ನಲ್ಲಿ 25, ಫೋರ್ತ್ ಅಲ್ಲಿ 35 45. ಸೊ ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸಾರಿ, ನನಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರ್ಸೋಣ ಅಂತ ಹೇಳಿದ್ರೆ, ಸಿನ್ಸ್ ಇಟ್ ಇಸ್ ಐ ಆಮ್ ನಾಟ್ ಏಬಲ್ ಟು ರೈಟ್ ಹಿಯರ್, ಸೊ ಯು ಹ್ಯಾವ್ ಟು ಕೀಪ್ a pen or paper with you. Along with me, you start calculating it. ನೋಡಿ, ನೀವೇ ಮಾಡಿ. ಸೊ 5 minus 25 divided by 10 ಅಂದ್ರೆ -2 ಬರುತ್ತೆ. ನೆಕ್ಸ್ಟ್ ರೋ ಮಾಡೋಣ. ನೆಕ್ಸ್ಟ್ yi ಏನಾಗುತ್ತೆ? 15 ಆಗುತ್ತೆ. 15 minus 25 divided by 10. Okay, 10 minus 10 by 10 is -1. So third row ಏನಾಗುತ್ತೆ? 25 minus 25 0 ಆಗ್ಬಿಡುತ್ತೆ. 0 divided by anything will be 0 only. Okay, next 35 divided by 25 ಏನಾಯ್ತು? 10 ಆಯ್ತು. 10 divided by 10 1 ಆಯ್ತು. ಸೊ ಅದೇ ರೀತಿ 45 ಡಿವೈಡ್ ಮಾಡಿದ್ರೆ, ನಾವು ಸಿಂಪ್ಲಿಫೈ ಮಾಡಿದ್ರೆ UI 2 ಬರುತ್ತೆ. ಸೊ ಫೈನಲಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. UI into fi. ದಿಸ್ ಇಸ್ ದಿ ಫ್ರೀಕ್ವೆನ್ಸಿ. ಆಲ್ರೆಡಿ ಟೇಬಲ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಇದನ್ನ. ಸೊ ಇದನ್ನ ಹಾಕೊಂಡು ನೋಡಿ, -2 into 3 ಎಷ್ಟು ಸಿಂಪಲ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. -6 -5 -1 into 5 -5, 0 into 6 0, 1 into 8 8, 2 into 3 6. ಎಷ್ಟು ಚಿಕ್ಕದಾಗಿ ಸಿಂಗಲ್ ಡಿಜಿಟ್ಗೆ ನಿಮ್ದು ಡೇಟಾ ರೆಡ್ಯೂಸ್ ಆಗೋಯ್ತು. ಸೊ ಇದನ್ನ ಆಡ್ ಮಾಡಿ, ಎಲ್ಲ ಆಡ್ ಮಾಡಿದಾಗ 3 ಬರುತ್ತೆ, ಇದನ್ನೆಲ್ಲ ಆಡ್ ಮಾಡಿದಾಗ 25 ಬರುತ್ತೆ. ಸೇಮ್ ಇಲ್ಲಿ ಒಂದ್ ಎಕ್ಸ್ಟ್ರಾ, ಸಿನ್ಸ್ ವಿ ಹ್ಯಾವ್ ಮೇಡ್ ಯೂಸ್ ಆಫ್ ದಿಸ್ ಕ್ಲಾಸ್ ವಿಡ್ತ್,
ಸೊ a plus c into step deviation method ಅಲ್ಲಿ a plus c into summation fi ui divided by summation fi 25 plus 10 into 3 divided by 25 ಇದೆಲ್ಲ ಸಿಂಪಲ್ ಸಿಂಪ್ಲಿಫಿಕೇಶನ್. ಇದು ನೀವು ಮಾಡ್ಕೋತೀರಾ ಅನ್ಕೋತೀನಿ. 10 into 3 30 30 divided by 5 plus 25 ಇದನ್ನೆಲ್ಲ ಆಡ್ ಮಾಡಿದಾಗ 26.2. ನೋಡಿ ನಮ್ಗೆ ಎಲ್ಲದರಲ್ಲೂ 26.2ನೇ ಬಂದಿದೆ. ಆದ್ರೆ ದಿ ಮೆಥಡ್ ವಾಟ್ ವಿ ಹ್ಯಾವ್ ಅಡಾಪ್ಟೆಡ್ ಈಸ್ ಡಿಫ್ರೆಂಟ್. ಸ್ಲೈಟ್ ಒಂದು ಎಕ್ಸ್ಟ್ರಾ ಕಾಲಮ್ ಬರುತ್ತೆ ಅಷ್ಟೇ. ಓಕೆ ಗರ್ಲ್ಸ್, ಸ್ಟೂಡೆಂಟ್ಸ್ Yes, ma'am. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? Yes, ma'am. Yes, ma'am. ಇದನ್ನ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಬೈ ಚಾನ್ಸ್ ಏನಾದ್ರು ಅವರು ನೋಡಿ ಪರ್ಟಿಕ್ಯುಲರ್ ಆಗಿ ನೀವು ಇದೇ ಮೆಥಡ್ ಅಲ್ಲಿ ಮಾಡ್ಬೇಕು ಅಂದ್ರೆ ನೀವು ಅದೇ ಮೆಥಡ್ ಅಲ್ಲಿ ಮಾಡಿ. ಬೈ ಚಾನ್ಸ್ ನಿಮ್ಗೆ ಯಾವ ಮೆಥಡ್ ಸ್ಪೆಸಿಫೈ ಮಾಡಿಲ್ಲ, ಜಸ್ಟ್ ಫೈಂಡ್ ದಿ ಮೀನ್ ಅನ್ಬಿಟ್ಟು ಈ ತರ ಕ್ಲಾಸ್ ಇರೋ ಡೇಟಾ ಕೊಟ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಒನ್. ಈ ತರ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಥವಾ ಶಾರ್ಟ್ ಕಟ್, ವಿಚ್ ಒನ್ ಯು ಫೀಲ್ ಕಂಫರ್ಟಬಲ್ ಈಸಿಯರ್, ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಟ್. Okay, now we shall do some problems on finding the mean. Deepa, shall I continue or what, Deepa? ಸ್ಟೂಡೆಂಟ್ಸ್ ಗೆ ಕೇಳಿ, ಅವ್ರಿಗೆ ಕಂಫರ್ಟಬಲ್ ಅಂದ್ರೆ ವಿಲ್ ಕಂಟಿನ್ಯೂ. ಸ್ಟೂಡೆಂಟ್ಸ್ ಏನಪ್ಪಾ, ಇವಾಗ ನಾನು ಇದ್ರ ಮೇಲೆ ಒಂದು ಡೈರೆಕ್ಟ್ ಮೆಥಡ್ ನೋಡಿ, ಶಾರ್ಟ್ ಕಟ್ ಮೆಥಡ್, ಒಂದು ಎಲ್ಲ 3 ತರ ಟೈಪ್ ಡೇಟಾ ಹೇಳ್ದೆ ನಾನು. ಯಾವುದು ಇಂಡಿವಿಜುವಲ್ ಡೇಟಾ, ಡಿಸ್ಕ್ರೀಟ್ ಡೇಟಾ, ಆಮೇಲೆ ಕಂಟಿನ್ಯೂಸ್. ಈ ತರ 3 ಟೈಪ್ ಮೇಲೆ ಡೇಟಾ ಮೇಲೂ ನಾನು ಒಂದೊಂದು ಪ್ರಾಬ್ಲಮ್ ಮಾಡಿದ್ದೀನಿ. By using direct method, shortcut method, step deviation method. Nanu, shall I continue or what girls? Ma'am, continue ಮಾಡಿ ma'am, ಯಾಕಂದ್ರೆ ಪ್ರಾಬ್ಲಮ್ಸ್ ಮಾಡಿ ನಮ್ಗೆ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ. Okay ma, good. I appreciate your interest. Yeah, ಇವತ್ತು ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆ, ಸೊ ಇದೊಂದು ಪ್ರಾಬ್ಲಮ್ ತಗೊಳ್ಳೋಣ. ಕ್ಯಾಲ್ಕುಲೇಟ್ ಮೀನ್ ಫ್ರಮ್ ದಿ ಫಾಲೋಯಿಂಗ್ ಡೇಟಾ ಬೈ ಡೈರೆಕ್ಟ್ ಅಂಡ್ ಶಾರ್ಟ್ಕಟ್ ಮೆಥಡ್. ನೋಡಿ ಇಲ್ಲಿ ಕೊಟ್ಟೇ ಬಿಟ್ಟಿದ್ದಾರೆ ಅವರು. ಕೊಟ್ಟಿರೋ ಡೇಟಾಗೆ ನೀವು ಮೀನ್ ಫೈಂಡ್ ಔಟ್ ಮಾಡಿ ಬೈ ಡೈರೆಕ್ಟ್ ಅಂಡ್ ಶಾರ್ಟ್ ಕಟ್ ಮೆಥಡ್ ಅಂತ. ಸೊ 2 ಮೆಥಡ್ ಅಲ್ಲೂ ಮಾಡೋಣ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ, ರೋಲ್ ನಂಬರ್ಸ್ ಕೊಟ್ಟಿದ್ದಾರೆ. ದೀಸ್ ಆರ್ ದಿ ರೋಲ್ ನಂಬರ್ಸ್ ಅಂಡ್ ದಿಸ್ ಇಸ್ ದಿ ಮಾರ್ಕ್ಸ್. ಆಕ್ಚುಲಿ ಇದು ಡಿಸ್ಕ್ರೀಟ್ ಬರುತ್ತೆ. ಇಲ್ಲಿ ನೋಡಿ ರೋಲ್ ನಂಬರ್ ನಾವು ಯಾವ್ದಕ್ಕೂ ಯೂಸ್ ಮಾಡ್ಕೊಳ್ಳಲ್ಲ. ಮೀನು ರೋಲ್ ನಂಬರ್ ಜಸ್ಟ್ ಒಂದು ಸ್ಟೂಡೆಂಟ್ ಐಡೆಂಟಿಫಿಕೇಶನ್ ನಂಬರ್ ಅಷ್ಟೇ. ನಮಗೆ ಮೇನ್ ಆಗಿ ನಾವು ಮಾರ್ಕ್ಸ್ ನ ಯೂಸ್ ಮಾಡ್ಕೊಳ್ಳೋದು. ಓಕೆ, ಸೊ ಅವಾಗ ಇಲ್ಲಿ ಡೈರೆಕ್ಟ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಸಮೇಶನ್ ಎಕ್ಸೈ ಅಂದ್ರೆ ಇವನ್ನೆಲ್ಲ ಆಡ್ ಮಾಡ್ಕೋತೀವಿ. ಮಾರ್ಕ್ಸ್ ಏನೇನ್ ಬಂದಿದೆ ಅದನ್ನೆಲ್ಲ ಆಡ್ ಮಾಡ್ಕೊಂಡು 250 ಬಂತು. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಜನ ಇದಾರಪ್ಪ? 1 2 3 4 5 ಜನ ಸ್ಟೂಡೆಂಟ್ ಇದೆ. ಇಲ್ಲಿ 5 ಜನ ಸ್ಟೂಡೆಂಟ್ ಮಾರ್ಕ್ಸ್ ಇದೆ. ಸೊ ಟೋಟಲ್ ನಂಬರ್ n is equal to 5, total number of student. So mean, as I said before, mean is always denoted by x bar. X bar is equal to summation xi divided by n. Direct method ಒಂದೇ, ನಮಗೆ ಕೊಟ್ಟಿರೋದು ಒಂದೇ ಡೇಟಾ. ಇಲ್ಲಿ ರೋಲ್ ನಂಬರ್ ನಮ್ಗೆ ಯಾವ್ದಕ್ಕೂ ಯೂಸ್ ಆಗಲ್ಲ, ಜಸ್ಟ್ ಇಟ್ ಈಸ್ ಅನ್ ಐಡೆಂಟಿಫಿಕೇಶನ್ ನಂಬರ್ ಆಗಿರೋದ್ರಿಂದ ಐ ಹ್ಯಾವ್ ಟು ಫೈಂಡ್ ದಿ ಮೀನ್ ಆಫ್ ದಿಸ್ ಮಾರ್ಕ್ಸ್. ಸೊ ಅದಕ್ಕೋಸ್ಕರ ಇದ್ರದ್ದೆಲ್ಲ ಮೊತ್ತ ಫೈಂಡ್ ಔಟ್ ಮಾಡಿ ಸಮೇಶನ್ xi divided by n. ಏನ್ ಬಂತು ಇದ್ರದ್ದೆಲ್ಲ ನಮ್ಗೆ ಆಡ್ ಮಾಡಿದಾಗ 250 divided by 550. So the mean of these marks will be 50. Now this is the direct method. The same problem how to do by shortcut method. As I said, shortcut method ಅಲ್ಲಿ ಇದೊಂದು ಕಾಲಮ್ ಎಕ್ಸ್ಟ್ರಾ ಆಗುತ್ತೆ, ಅದು d is equal to xi minus a. ನೀವು ಇದನ್ನ di ಅಂತಾನೂ ತಗೋಬಹುದು, ಡಿ ಐ ಅಂತನಾದ್ರೂ ಮಾಡ್ಕೊಳ್ಳಿ, ಜಸ್ಟ್ ಡಿ ಅಂತ ಮಾಡಿ. ನೋಟೇಶನ್ಸ್ ಏನ್ ತೊಂದ್ರೆ ಇಲ್ಲ. ದಿ ಮೇನ್ ಥಿಂಗ್ ಇಸ್ ದಿ ಕ್ಯಾಲ್ಕುಲೇಷನ್ ಪಾರ್ಟ್. ಕ್ಯಾಲ್ಕುಲೇಷನ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ, ಆಡ್ ಮಾಡ್ಬೇಕಾದ್ರೆ, ಡಿವೈಡ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಸೊ ಬೈ ಶಾರ್ಟ್ ಕಟ್ ಮೆಥಡ್ ಸೇಮ್ ಪ್ರಾಬ್ಲಮ್. ರೋಲ್ ನಂಬರ್ ಬರ್ಕೊಳ್ಳಿ, ಮಾರ್ಕ್ಸ್ ಬರ್ಕೊಳ್ಳಿ. ಸೊ ಡಿ ಇಸ್ ಈಕ್ವಲ್ ಟು xi minus a. ಆಸ್ ಐ ಸೆಡ್, ಎ ಅಂದ್ರೆ ದಿ ಮಿಡಲ್ ಅಸ್ಯೂಮ್ಡ್ ಮೀನ್ ಅಥವಾ ಮಿಡಲ್ ವ್ಯಾಲ್ಯೂ ಅಂತೀವಿ. ಸೊ ಈ ಮಾರ್ಕ್ಸ್ ಅಲ್ಲಿ ಯಾವ್ದಪ್ಪ ಮಿಡಲ್ ವ್ಯಾಲ್ಯೂ ಬಂದು 30 ಮಧ್ಯದಲ್ಲಿದೆ. ಇದನ್ನ ನಾವು ಅಸ್ಯೂಮ್ಡ್ ಮೀನ್ ಎ ಅಂತ ತಗೊಳ್ತೀವಿ. ಸೊ ಡಿ ಇಸ್ ಈಕ್ವಲ್ ಟು xi minus a. 40 minus 30 10, 50 minus 30 20, 30 minus 30 0, 60 minus 30 30, 70 minus 30 is 40. We got it d. So summation d ಇದ್ರ ಮೊತ್ತ summation d is equal to 100. Okay, so mean x bar is equal to a plus summation d by n. ಇಲ್ಲಿ ನನಗೆ ಫ್ರೀಕ್ವೆನ್ಸಿ ಇಲ್ಲ. ರಿಮೆಂಬರ್ ಗರ್ಲ್ಸ್,
ನೀವು ಅದೇ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ನಾವು ಫ್ರೀಕ್ವೆನ್ಸಿನ ಆಡ್ ಮಾಡ್ಕೊಂಡು ಸಮೇಶನ್ FI ಅಂತ ಆಗ್ತಾ ಇದ್ವಿ. ಇಲ್ಲಿ ನಮಗೆ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಓನ್ಲಿ ವಿ ಹ್ಯಾವ್ ಎ ಮಾರ್ಕ್ಸ್. ಅದಕ್ಕೋಸ್ಕರ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿದ್ದಾರೆ 5 ಇದ್ದಾರೆ. n is equal to 5 ಹಾಕಿರೋದು. ಓಕೆ, ಇಫ್ ಯು ಹ್ಯಾವ್ ಎ ಫ್ರೀಕ್ವೆನ್ಸಿ along with the marks, if they give frequency, then here you have to write the frequency summation of FI ಬರಿಬೇಕು. ಇಲ್ಲಿ ನಮಗೆ ಫ್ರೀಕ್ವೆನ್ಸಿ ಏನು ಕೊಟ್ಟಿಲ್ಲ, ರೋಲ್ ನಂಬರ್ ಜೊತೆ ಮಾರ್ಕ್ಸ್ ಮಾತ್ರ ಕೊಟ್ಟಿರೋದು. ನನಗೆ ಮಾರ್ಕ್ಸ್ ಇಸ್ ದಿ ಓನ್ಲಿ ಡೇಟಾ ವಿಚ್ ಐ ಹ್ಯಾವ್. ಐ ಡೋಂಟ್ ಹ್ಯಾವ್ ಎನಿ ಅದರ್ ಡೇಟಾ. ಫ್ರೀಕ್ವೆನ್ಸಿ ಡೇಟಾ ಇದ್ದಿದ್ರೆ ನೀವು ಸಮೇಶನ್ FI ಅಂತ ಹಾಕ್ಬೇಕಾಗಿತ್ತು, n ಇರೋ ಪ್ಲೇಸ್ ಅಲ್ಲಿ, ಸ್ಮಾಲ್ n ಇರೋ ಪ್ಲೇಸ್ ಅಲ್ಲಿ. ಇಲ್ಲಿ ನಮ್ಗೆ ಫ್ರೀಕ್ವೆನ್ಸಿ ಏನು ಕೊಟ್ಟಿಲ್ಲ, ಬರೀ ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದಾರೆ. ಆ ಮಾರ್ಕ್ಸ್ ಒಂದಕ್ಕೆ ನಾವು ಮೀನ್ ಫೈಂಡ್ ಔಟ್ ಮಾಡಿರೋದ್ರಿಂದ ನಾನು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ತಗೋತಾ ಇದ್ದೀನಿ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಏನಿದ್ದಾರೆ 5 ಇದ್ದಾರೆ. ಸೊ ಸಮೇಶನ್ D ಏನ್ ಬಂತು 100 by 5. ಎ ಅಂದ್ರೆ ಅಸ್ಯೂಮ್ಡ್ ಮೀನ್ 30. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಏನ್ ಬರುತ್ತೆ ನಮ್ಗೆ 20. So 100 by 5 is 20. 20 plus 30 is 50. This is the shortcut method when they give an individual data without frequency. Okay. So ಎರಡು ಮೆಥಡ್ ಅಲ್ಲಿ ಮಾಡಿದ್ವಿ ನೋಡಿ. ಡೈರೆಕ್ಟ್ ಮೆಥಡ್ ಅಲ್ಲಿ ಈ ರೀತಿ, ಶಾರ್ಟ್ಕಟ್ ಮೆಥಡ್ ಅಲ್ಲಿ ಇದೊಂದು ಕಾಲಮ್ D is equal to xi minus a is the extra column which we are going to include. Okay. So ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್. Find the mean from the following data by direct and shortcut method. ಇದನ್ನು ಅಷ್ಟೇ ಸೇಮ್ ನೋಡಿ. ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಅದೇ ನಾನು ಎರಡು ತರ ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ ಮೊದಲನೇ ಪ್ರಾಬ್ಲಮ್ಗೆ, ಬರೀ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಯ್ತಾ, ಇಲ್ಲೇನ್ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ಮಾರ್ಕ್ಸ್ ದಿಸ್ ಫ್ರೀಕ್ವೆನ್ಸಿ ದೇ ಹ್ಯಾವ್ ಗಿವನ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೀವು ಡೈರೆಕ್ಟ್ ಮೆಥಡ್ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಮಾಡಿ ಅಂತಾರೆ. ಸೊ ಫಸ್ಟ್ ಮಾರ್ಕ್ಸ್ ಹಾಕಿ ಫಸ್ಟ್ ಕಾಲಮ್ ಅಲ್ಲಿ, ಸೆಕೆಂಡ್ ಕಾಲಮ್ ಅಲ್ಲಿ ಫ್ರೀಕ್ವೆನ್ಸಿ FI. ನೆಕ್ಸ್ಟ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. 30 into 8, 40 into 12, 50 into 20 ನೋಡಿ ಈ ಮಾರ್ಕ್ಸ್ ಬರುತ್ತೆ. ಓಕೆ, FI XI ಬರುತ್ತೆ. ಇವನ್ನೆಲ್ಲ ಆಡ್ ಅಪ್ ಮಾಡಿದ್ರೆ ಸಮೇಶನ್ FI XI ದಟ್ ವಿಲ್ ಬಿ 3060 ಬರುತ್ತೆ, 3060. ಈ ಫ್ರೀಕ್ವೆನ್ಸಿನೆಲ್ಲ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ 600 ಬರುತ್ತೆ. ಸೇಮ್ ಅಗೇನ್ ಮೀನ್, ಐ ಥಿಂಕ್ ಸಾರಿ, ಸೊ ಸಮೇಶನ್ FI XI ಡಿವೈಡೆಡ್ ಬೈ ಸಮೇಶನ್ FI. ನೋಡಿ ಇಲ್ಲಿ ಸಮೇಶನ್ FI ಯೂಸ್ ಮಾಡ್ತಾ ಇದೀನಿ, ಯಾಕಂದ್ರೆ ನಮ್ಗೆ ಫ್ರೀಕ್ವೆನ್ಸಿ ಡೇಟಾ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಕೊಟ್ಟಿರೋದ್ರಿಂದ ಸಮೇಶನ್ FI. ಸೊ 3060 by 60 ಮಾಡಿದ್ರೆ 51 ಬರುತ್ತೆ. ಓಕೆ, ದಿಸ್ ಇಸ್ ಡೈರೆಕ್ಟ್ ಮೆಥಡ್. ಶಾರ್ಟ್ಕಟ್ ಮೆಥಡ್ ಅಲ್ಲಿ ನೋಡಿ ಒಂದ್ ಎಕ್ಸ್ಟ್ರಾ, ಇದು D is equal to xi minus a. ಅಸ್ಯೂಮ್ಡ್ ಮೀನ್ ಬರುತ್ತೆ ಶಾರ್ಟ್ಕಟ್ ಮೆಥಡ್ ಅಲ್ಲಿ. ಯಾವಾಗ್ಲೂ ನಾವು ಅಸ್ಯೂಮ್ಡ್ ಮೀನ್ ನ ಯೂಸ್ ಮಾಡ್ಕೋತೀವಿ. ಸೊ ಇದ್ರಲ್ಲೂ ಅಷ್ಟೇ ನೋಡಿ, ಎಷ್ಟಿದೆ ನಮ್ಗೆ 1 2 3 4 5 6 ಇದೆ. ಸೊ 6 ನಂಬರ್ಸ್ ಇದ್ದಾಗ ನನಗೆ ಎಕ್ಸಾಕ್ಟ್ ಆಗಿ ಒಂದ್ ಮಿಡಲ್ ವ್ಯಾಲ್ಯೂ ಬರಲ್ಲ, 2 ಬರುತ್ತೆ ಇಲ್ಲಿ, 50 ಮತ್ತೆ 60. 50 and 60 are the two middle values. You can choose any one of it. Either you can choose 50 or you can choose 60. The choice is left to you. I'm going to choose 50 as assumed mean. So illu not D is equal to xi minus a. So 30 minus 50 minus 20, 40 minus 50 minus 10, 50 minus 50 is 0, 60 minus 50 10, 70 minus 50 is 20, 80 minus 50 is 30. This is our D. You can write DI. ನೋಡಿ ಇಲ್ಲಿ ಸಣ್ಣ ಸಣ್ಣ ಒಂದು ಸ್ಪೆಲ್ಲಿಂಗ್ ಬಿಟ್ಟೋಗ್ಬಿಟ್ಟಿದೆ, ಇದು DI ಆಕ್ಚುಲಿ, ಕರೆಕ್ಷನ್ ಮಾಡ್ಕೊಳ್ಳಿಮ್ಮ. ಅದು ಟೈಪ್ ಮಾಡ್ಬೇಕಾದ್ರೆ ಹೋಗ್ಬಿಟ್ಟಿದೆ, ಇದು DI. ಪರವಾಗಿಲ್ಲ, ಒಂಚೂರು ಸ್ಕಿಪ್ ಆದ್ರೆ ಇದು ಇದನ್ನ DI ಮಾಡ್ಕೊಳ್ಳಿ. ಸೊ DI ಇಂಟು FI ಇವೆರಡನ್ನ ಮಲ್ಟಿಪ್ಲೈ ಮಾಡಿ. ನೋಡಿ ಒಂದು ನೀವು ಅಬ್ಸರ್ವ್ ಮಾಡಿಮ್ಮ, ಈ ಶಾರ್ಟ್ ಡೈರೆಕ್ಟ್ ಮೆಥಡ್ ಅಲ್ಲಿ ನಮ್ಗೆ ನಂಬರ್ಸ್ ನೋಡಿ ಎಷ್ಟು ದೊಡ್ಡದು ಅನ್ಸುತ್ತೆ. 30 into 80, 40 into 12, 50 into 20. These 30, 40, 50 is a 2-digit numbers, which is huge. ಅದೇ ನಾನು ಇಲ್ಲಿ ಮಾಡಿದಾಗ ನಂಬರ್ ಸೈಜ್ ನೋಡಿ ಚಿಕ್ಕದಾಗ್ಲಿಲ್ವಾ, -20, 10, 0 ಆಗೋಯ್ತು, 10, 20. ದೀಸ್ ಆರ್ ಸ್ಮಾಲ್ ನಂಬರ್ಸ್. ಅದಕ್ಕೋಸ್ಕರ ನಾವು ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡೋದು, ಡೈರೆಕ್ಟ್ ಮೆಥಡ್ ಗಿಂತ ಶಾರ್ಟ್ ಕಟ್ ಮೆಥಡ್ ಬೆಟರ್ ಅನ್ನೋದು. ಸೊ DI FI ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇದು ಬರುತ್ತೆ -160, 120. ಸೊ 0 into 20 0, 10 into 10 100 ಇದು ಬರುತ್ತೆ. ಅಗೇನ್ ಸಮೇಶನ್ FI, ಸಮೇಶನ್ FI, FI DI, ಸಮೇಶನ್ FI.
Same, the mean x bar is equal to a plus summation fi di divided by fi. So a ಅಂದ್ರೆ ಏನ್ ತಗೊಂಡಿದೀವಿ ನಾವು 50. ನೀವು ಬೇಕಾದ್ರೆ ನೋಡಿ ನಿಮ್ಗೊಂದು ಇನ್ನೊಂದು ನನ್ನ ಅಸೈನ್ಮೆಂಟ್ 60 ತಗೊಂಡ್ ಮಾಡಿ. ನೀವು ನಾನು ಅಸ್ಯೂಮ್ಡ್ ಮೀನ್ ನ 50 ತಗೊಂಡ್ ಮಾಡಿದೀನಿ, ನೀವು 60 ತಗೊಂಡ್ ಮಾಡಿ ಏನ್ ಬರುತ್ತೆ ಅಂತ ನೋಡಿ. ಆತರ ಯು ಹ್ಯಾವ್ ಟು ಟ್ರೈ ಫಾರ್ ಟ್ರಯಲ್ ಅಂಡ್ ಎರರ್ ಅಂತಾರಲ್ವಾ, ಆತರ ಇನ್ನೊಂದು ನೀವು ಟ್ರೈ ಮಾಡಿ. ನೀವು 60 ಏನ 60 ಅಂತ ತಗೊಂಡ್ ಮಾಡಿದ್ರೆ ಏನ್ ಬರುತ್ತೆ ಅಂತ, ದಟ್ ಈಸ್ ಅಸೈನ್ಮೆಂಟ್ ಫಾರ್ ಯು. ಓಕೆ, ಸೊ 50 ಪ್ಲಸ್ 60 by 60 1 ಆಗುತ್ತೆ, 51 ಆಗುತ್ತೆ. ದಿಸ್ ಇಸ್ ಶಾರ್ಟ್ ಕಟ್ ಮೆಥಡ್. ಇವಾಗ ನೋಡಿ ಪ್ರಾಬ್ಲಮ್ 3 ಅಲ್ಲಿ I am using data. Just observe the data. Here the data are continuous series, continuous data, group, class. ಏನು ಹೇಳಿದೆ ಆ ತರ ಇದೆ. 0 to 10, 10 to 20, 20 to 30, 30 to 40, 40 to 50, 50 to 60. ಈ ತರ ಡೇಟಾ ಕೊಟ್ಟಾಗ ಇದನ್ನ ನಾವು ಕ್ಲಾಸ್ ಡೇಟಾ, ಕ್ಲಾಸಸ್ ಅಥವಾ ಗ್ರೂಪ್ ಡೇಟಾ ಅಥವಾ ಕಂಟಿನ್ಯೂಸ್ ಡೇಟಾ, ಕಂಟಿನ್ಯೂಸ್ ಸೀರೀಸ್. ದೇರ್ ಇಸ್ ನೋ ಬ್ರೇಕ್ in the data, it is continuous, no gap. ಓಕೆ, ಅದಕ್ಕೆ ಅದನ್ನ ಕಂಟಿನ್ಯೂಸ್ ಸೀರೀಸ್ ಡೇಟಾ ಅಂತ ಕರಿತೀವಿ. ಸೊ ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್, ಇದು ಮಾರ್ಕ್ಸ್, ಇದು ನಂಬರ್ ಆಫ್ ಸ್ಟೂಡೆಂಟ್ಸ್. ಇದರಲ್ಲಿ 3 ಮೆಥಡ್ ಮಾಡ್ತೀವಿ. ಒಂದು ಡೈರೆಕ್ಟ್ ಮೆಥಡ್, ಶಾರ್ಟ್ ಕಟ್ ಮೆಥಡ್, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಮಾರ್ಕ್ಸ್ ಬರ್ಕೊಂಡಿದೀನಿ, ಇದು ಮಿಡ್ ಪಾಯಿಂಟ್. ಆಸ್ ಐ ಸೆಟ್, ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಆದ್ರೂ ಮಾಡಿ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಆದ್ರೂ ಮಾಡಿ, 0 plus 10 ಆದ್ರೂ ಮಾಡಿ, 10 plus 0 ಮಾಡಿ, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಓಕೆ, ಸೊ ಮಾಡಿ ಮಿಡ್ ಪಾಯಿಂಟ್ ಫೈಂಡ್ ಮಾಡಿರೋದು ಇದೆಲ್ಲ 0 plus 10 divided by 2, 5 ಆಯ್ತು. ಸೊ 10 plus 20 by 2, 15 ಆಯ್ತು. 20 plus 30 divided by 2, 25. ಸೊ ಲೈಕ್ ದಿಸ್ ಇಫ್ ಯು ಗೋ ಆನ್ ಟು, ದೀಸ್ ಆರ್ ದಿ ಕ್ಲಾಸ್ ಮಾರ್ಕ್ಸ್ ಆರ್ ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಮಿಡ್ ಪಾಯಿಂಟ್ 5, 15, 25, 35, 45 are the mid point of these classes or these groups. Okay, and this is given. Number of student na fi ಅಂದ್ರೆ ಫ್ರೀಕ್ವೆನ್ಸಿ ಅಂತ. ನಂಬರ್ ಆಫ್ ಸ್ಟೂಡೆಂಟ್ ಇಲ್ಲಿ fi ಅಂದ್ರೆ ಫ್ರೀಕ್ವೆನ್ಸಿ ಅಂತ. ಸೊ ಏನೇನ್ ಕೊಟ್ಟಿದ್ದಾರೆ, 10, 5, 30, 25, 10, 20 ಕೊಟ್ಟಿದ್ದಾರೆ. ಸೊ ಇವೆಲ್ಲ ಮಲ್ಟಿಪ್ಲೈ ಮಾಡಿ. 5 into 10, 50, 15 into 5, 75, 25 into 30, 750, 35 into 25, 875, 45 into 10, 450, 55 into 10, 110. I hope there is no mistake in the multiplication. If is there any mistakes, just tell me, students, we will correct it. So then add up this, ellanu add ಮಾಡಿ, summation fi y I ಏನ್ ಬರುತ್ತೆ 3300, 3300. ಇದನ್ನೆಲ್ಲ ಫ್ರೀಕ್ವೆನ್ಸಿನ summation fi ಮಾಡಿದ್ರೆ 100 ಬರುತ್ತೆ. So mean x bar is equal to summation fi yi summation fi is equal to 3300 divided by 100, 33 ಬಂತು. ದಿಸ್ ಇಸ್ ಬೈ ಡೈರೆಕ್ಟ್ ಮೆಥಡ್. ಸೊ ಇವಾಗ ಡೈರೆಕ್ಟ್ ಮೆಥಡ್ ಇಂದ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡೋಣ, ಶಾರ್ಟ್ ಕಟ್ ಮೆಥಡ್. ಆಸ್ ಐ ಶೆಡ್, ಶಾರ್ಟ್ ಕಟ್ ಮೆಥಡ್ ಯಾವ್ದು ಎಕ್ಸ್ಟ್ರಾ ಆಗುತ್ತೆ, ಇದೊಂದು. ದಿಸ್ ಇಸ್ ದಿ ಓನ್ಲಿ ಕಾಲಮ್ ವಿಚ್ ಇಸ್ ಎಕ್ಸ್ಟ್ರಾ ಇನ್ ದಿ ಶಾರ್ಟ್ ಕಟ್ ಮೆಥಡ್. ಓಕೆ, ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ದಿ ಹ್ಯೂಜ್ ನಂಬರ್ ಟು ದಿ ಸ್ಮಾಲ್ ನಂಬರ್ಸ್, ಸ್ಮಾಲ್ ಸೈಜ್. ಸೊ ಇದು ಕ್ಲಾಸ್ ಮಾರ್ಕ್ ನಾ ಪ್ರೀವಿಯಸ್ ಕಾಲಮ್ ಅಲ್ಲಿ ಬಂದಿದೆಯಲ್ಲ, ಇದೇ ಮಾರ್ಕ್ಸ್ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. ಸೊ ಡಿ ಐ ಇಸ್ ಈಕ್ವಲ್ ಟು ವೈ ಐ ಮೈನಸ್ ಎ. ಇಲ್ಲಿನೂ ಅಷ್ಟೇ ಮಿಡಲ್ ವ್ಯಾಲ್ಯೂ ಇವೆರಡು ಬರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಿ. ಐದರ್ ಯು ಚೂಸ್ 25 or 35. ದಿ ಚಾಯ್ಸ್ ಇಸ್ ಲೆಫ್ಟ್ ಟು ಯು. ಸೊ ಐ ಹ್ಯಾವ್ ಟೇಕನ್ ಅಸ್ಯೂಮ್ಡ್ ಮೀನ್ as 35. ಓಕೆ, ಸೊ ಡಿ ಐ ಇಸ್ ಈಕ್ವಲ್ ಟು ವೈ ಐ ಮೈನಸ್ ಎ. ಸೊ ಇದನ್ನ ನೀವು ಮಾಡಿ, -30, -20, -10, 0, 10, 20 ಬರುತ್ತೆ. ಆಮೇಲೆ ಫ್ರೀಕ್ವೆನ್ಸಿ ಇದು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅದು ಬರ್ದಿದ್ದೀನಿ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್. ಅಂಡ್ -300, -100, -300, +0, +100, +400 ಇವನ್ನೆಲ್ಲ ಆಡ್ ಮಾಡಿದಾಗ -200 ಬರುತ್ತೆ. ಅಂಡ್ ಫ್ರೀಕ್ವೆನ್ಸಿದು ಸಮ್ ಬಂದು 100 ಬರುತ್ತೆ. ದಿಸ್ ಇಸ್ ದಿ ಫಾರ್ಮುಲಾ. A is 35, assumed mean plus summation fi di divided by summation fi. 35 plus -200 by 100. ಇದು ನೋಡಿ, ಪ್ಲಸ್ ಇಂಟು ಮೈನಸ್ ಯಾವಾಗ್ಲೂ ಏನಾಗುತ್ತೆ, ಮೈನಸ್ ಆಗ್ಬಿಡುತ್ತೆ. 35 minus 200 by 100. 200 by 100 ಏನಾಯ್ತು, 2 ಆಯ್ತು. ಸೊ 35 ಪ್ಲಸ್ ಇಂಟು ಮೈನಸ್ -2. 35 ಅಲ್ಲಿ 2 ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ 33. ಸೊ ಡೈರೆಕ್ಟ್ ಮೆಥಡ್ ಅಲ್ಲೂ ನಂಗೆ 33 ಬಂದಿತ್ತು, ಶಾರ್ಟ್ ಕಟ್ ಮೆಥಡ್ ಅಲ್ಲೂ ಸೇಮ್ ವ್ಯಾಲ್ಯೂ ಬಂದಿದೆ. ಇವಾಗ the third method is step deviation method. Okay, so by step deviation method, again marks
midpoint, and this is the extra column here. This is the change. Nodi, ella neevu the change you have to remember, that's it. Okay, so marks midpoint ಇದೆಲ್ಲ ಸೇಮ್ ಆಗಿರುತ್ತೆ. What is the change for the shortcut method? ಅಲ್ಲಿ di is equal to yi minus a ಇದೆ, ಇಲ್ಲಿ ಬಂದು yi minus a by c ಅಂದ್ರೆ ಕ್ಲಾಸ್ ವಿಡ್ತ್ ನ ಡಿವೈಡ್ ಮಾಡ್ತಾ ಇದೀವಿ ಅಷ್ಟೇ. ಆ ತರ ನೀವು ಕಂಪೇರ್ ಮಾಡ್ಕೊಂಡು you have to remember. So ui is equal to yi minus a divided by c. So I think no need to again go in detail. ಇದನ್ನ yi ಅಂದ್ರೆ 5. 5 minus 35 divided by c. ಕ್ಲಾಸ್ ವಿಡ್ತ್ ನೋಡಿ 10 ಇದೆ, ಇಲ್ಲಿ ಬರ್ತಿದೀನಿ ಕ್ಲಾಸ್ ವಿಡ್ತ್ ಅಥವಾ ಸೈಜ್ ಅಂತೀವಿ. ಸೊ UI ವ್ಯಾಲ್ಯೂನೆಲ್ಲ ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ fi ದಿಸ್ ಇಸ್ ಗಿವನ್, ಫ್ರೀಕ್ವೆನ್ಸಿ ಗಿವನ್, ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. -3 into 10 minus 30 minus 2 into 5 10. ನೋಡಿ ನಂಬರ್ ಎಷ್ಟು ಚಿಕ್ಕದಾಯ್ತು. ಹಿಂದಿನ ಮೆಥಡ್ ಅಲ್ಲಿ DI ಗೆ ಸ್ವಲ್ಪ 2 ಡಿಜಿಟ್ ನಂಬರ್ಸ್ ಇತ್ತು, 30 20 10. ನೋಡಿ ಅದೇ ಸ್ಟೆಪ್ ಡಿವಿಯೇಷನ್ ಮೋರ್ ಈಸಿಯರ್ ಮೆಥಡ್, ಎಲ್ಲ 2 ಡಿಜಿಟ್ ನಂಬರ್ 1 ಡಿಜಿಟ್ ನಂಬರ್ ಆಗುತ್ತೆ. 1 ಡಿಜಿಟ್ ಆದಾಗ ನಿಮ್ಗೆ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ, ಇನ್ನೂ ಸುಲಭ ಆಗುತ್ತೆ, ಲೆಸ್ ಟಿಡಿಯಸ್ ಅಂಡ್ ಲೆಸ್ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಅದಕ್ಕೆ ನಾವು ಈ ತರ ಡಿಫ್ರೆಂಟ್ ಮೆಥಡ್ ನ ಯೂಸ್ ಮಾಡೋದು. ಸೊ ಮಲ್ಟಿಪ್ಲೈ ಮಾಡಿದಾಗ FI UI ಈ ತರ ಬರುತ್ತೆ. ಸೊ ಮತ್ತೆ ಇದನ್ನೆಲ್ಲ ಆಡ್ ಅಪ್ ಮಾಡ್ಕೊಳ್ಳಿ, -20 ಬಂತು, ಇದನ್ನೆಲ್ಲ ಆಡ್ ಅಪ್ ಮಾಡ್ಕೊಳ್ಳಿ, ಸಮೇಶನ್ FI 100 ಬಂತು. ಸೊ ಸಬ್ಸ್ಟಿಟ್ಯೂಟ್ ಇನ್ ದಿ ಮೀನ್. ಸೊ ಸಿ ಒಂದೇ ಎಕ್ಸ್ಟ್ರಾ, ಇಲ್ಲಿ ಸಿ ಒಂದನ್ನ ನಾವು ಎಕ್ಸ್ಟ್ರಾ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಸೆಕೆಂಡ್ ಟರ್ಮ್ಗೆ. ಎ ಪ್ಲಸ್ ಸಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಸಿ ವಿ ಆರ್ ಮಲ್ಟಿಪ್ಲೈಯಿಂಗ್ ಹಿಯರ್, ಸಿ ಇಂಟು ಸಮೇಶನ್ FI UI ಡಿವೈಡೆಡ್ ಬೈ ಸಮೇಶನ್ FI. ದಿಸ್ ಇಸ್ ಈಕ್ವಲ್ ಟು 35 plus 10 into -20 by 10. ಸೊ 10 ಕ್ಯಾನ್ಸಲ್ ಮಾಡ್ಬೋದು ನೀವು, ಇಲ್ಲ ಅಂತ ಹೇಳಿದ್ರೆ 10 into 20 is 200. -200 by 10 is 2. ಆ ತರ ಆದ್ರೂ ಮಾಡ್ಕೊಳ್ಳಿ, ಅಥವಾ 10 ones are 10 ಅಂತ ಕ್ಯಾನ್ಸಲ್ ಮಾಡಿ 35 minus 20 ಅಂತ ಆದ್ರೂ ಮಾಡ್ಕೊಳ್ಳಿ. You are going to get what? 33. Is the calculation is right? ಇಲ್ಲ ಮ್ಯಾಮ್. Some ಏನೋ ಇಲ್ಲಿ ಮಿಸ್ಟೇಕ್, 20 ಏನ್ ಬರ್ಬೇಕು ಇದು, 1 ನಿಮಿಷ ಇರಿ. ಸೊ 35 into 10 ಕ್ಯಾನ್ಸಲ್ ಆದ್ರೆ -20 ಬರುತ್ತಲ್ವಾ. ಸೊ ಎಷ್ಟಾಗುತ್ತೆ 20 ಹೋದ್ರೆ 15 ಬರ್ತಾ ಇದೆ ಅಲ್ವಾ. ವಿ ಹ್ಯಾವ್ ಗಾನ್ ಸಮ್ವೇರ್ ರಾಂಗ್. ನೋಡಿ ಇಲ್ಲಿ ನಾವು ಅದು ಕ್ಯಾನ್ಸಲ್ ಮಾಡಿದ್ರೆ, ಎಸ್ ವಿ ಹ್ಯಾವ್ ಗಾನ್ ಸಮ್ವೇರ್ ರಾಂಗ್. 35 minus 200 by 10, 15 ಬರ್ತಾ ಇದೆ. ವಿ ಆರ್ ಗೆಟಿಂಗ್ 15. ಇದು 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 ಸ್ವಲ್ಪ ಆಡ್ ಅಪ್ ನ ಸ್ವಲ್ಪ ಚೆಕ್ ಮಾಡ್ತೀರಾ ಯಾರಾದ್ರೂ? ಓ ಇಲ್ಲಿ 100 ಇದೆಯಮ್ಮ, ಸಾರಿ ನೋಡಿ 10 ಹಾಕೊಂಡ್ಬಿಟ್ಟಿದೀನಿ ಇಲ್ಲಿ, ಸಾರಿ ಗರ್ಲ್ಸ್. ಹಿಯರ್ ಸಮೇಶನ್ FI is 100 is here. 10 ಮಿಸ್ ಆಗಿದೆ. 10 ಮಿಸ್ ಆಗಿದೆಯಮ್ಮ, ಅದ್ ಕರೆಕ್ಷನ್ ಮಾಡ್ಕೊಳ್ಳಿ, ಅವಾಗ ಕರೆಕ್ಟ್ ಆಗಿ 33 ಬರುತ್ತೆ. ಓಕೆ, ಯು ಮೇಕ್ ದಿಸ್ ಕರೆಕ್ಷನ್. ಸೊ ಸಮೇಶನ್ FI ಅಲ್ಲಿ 10 ನಮಗೆ ಏನಾಗಿದೆ, ಮಿಸ್ ಆಗಿದೆ. ಇಲ್ಲಿ 100 ಬರ್ಕೊಳ್ಳಿ, 100 ಬರ್ಕೊಳ್ಳಿ. ಓಕೆ, ಚೇಂಜ್ ಮಾಡ್ಕೊಂಡ್ರ ಎಲ್ಲಾರು? ಎಸ್ ಮ್ಯಾಮ್. ವೆರಿ ಗುಡ್. ಇಲ್ಲಿ 100 ಸಮೇಶನ್ FI ಇಲ್ಲಿ 100 ಮಾಡ್ಕೋಬೇಕು. ನೋಡಿ ಇಲ್ಲಿ 100 ಇದೆ, ಇಲ್ಲಿ 10 ಬರ್ಬಿಟ್ಟಿದೀನಿ. ಸೊ ದಟ್ ಈಸ್ ದಿ ಥಿಂಗ್. ಡಿಡ್ ಯು ಫಾಲೋ ಗರ್ಲ್ಸ್? ಎಸ್ ಮ್ಯಾಮ್. ಇದು ಕ್ವಶನ್ ಪೇಪರ್ ಒಂದು ಮಾಡಿ ನಾನು, ಐ ಥಿಂಕ್ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಮಚ್ ಟೈಮ್. ಇನ್ನೂ ಇದೆ. ದೀಪಾ, ಇವತ್ತು ಕ್ವಶನ್ ಪೇಪರ್ ಎಲ್ಲ ಡಿಸ್ಕಸ್ ಮಾಡ್ಬಿಟ್ಟು ನಾಳೆ ಮಾಡ್ಲಾ? ಐ ಆಮ್ ರೆಡಿ ಟು ಡೂ, ನನ್ಗೇನ್ ತೊಂದ್ರೆ ಇಲ್ಲ. ನನ್ಗೆ ಸ್ಟೂಡೆಂಟ್ ಗೆ ಸ್ಟ್ರೆಸ್, ಕನ್ಫ್ಯೂಷನ್ ಆಗೋದು ಬೇಡ. ಕ್ವಶನ್ ಪೇಪರ್ ಸೊಲ್ಯೂಷನ್ ಆಗೋದ್ಮೇಲೆ ರಿಮೈನಿಂಗ್ ಪಾರ್ಟ್ ವಿ ಶಲ್ ಟೇಕ್ ಅಪ್ ಟುಮಾರೋ. ಓಕೆ ಓಕೆ. ನಾಳೆ ಎಷ್ಟು ಗಂಟೆಗೆ ಜಾಯ್ನ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ ಹುಡುಗರು? ಇದು ಆಗೋದ್ಮೇಲೆ ಬೇಕಾದ್ರೆ ಕೇಳೋಣ. ಓಕೆ, ಮೇ ಬಿ ದಿಸ್ ಈ ತರ ಟೈಮ್ ಅಲ್ಲಿ, ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ಗೂ ಕಂಫರ್ಟಬಲ್ ಇರ್ಬೇಕು. ನಿಮ್ಗೆ ಕಂಫರ್ಟಬಲ್ ಅಂದ್ರೆ ಫೈನ್. ಓಕೆ ಓಕೆ, ಈವ್ನಿಂಗ್ ಟೈಮ್ ವಿಲ್ ಬಿ ಫೈನ್. ಓಕೆ, 4 o'clock. ಓಕೆ. ದೀಪಾ, ಮೇ ಐ ನೋ ಟೈಮ್ ಎಷ್ಟು ತಗೊಂಡಿದ್ದೀನಿ ನಾನು? 1.5 hour? Yes, 1 hour 30 minutes exactly. Okay, sorry. No problem. I think tomorrow also I need same 1.5 hour ಬೇಕಾಗುತ್ತೆ. ಇನ್ನು ತುಂಬಾ ಇದೆ. ನಾನು ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇದ್ದೀನಿ ಅನ್ಸುತ್ತೆ. ಇಲ್ಲ, ಇಷ್ಟು ಬೇಕೇ ಬೇಕು ಮಕ್ಕಳಿಗೆ. ಇಲ್ಲ ಅಂತಂದ್ರೆ ಅದು ಅರ್ಥ ಆಗೋದಿಲ್ಲ. ಹೌದಾ? ಓಕೆ.
ಓಕೆ ನನಗೂ ನೋಡಿ ಈಸಿ ಇದು ಅನ್ನಿಸ್ತಾ ನಿಮ್ಮ ಇದೆ. ಆ ನನಗೂ ಈಸಿ ಅನ್ನಿಸ್ತಾ ಇದೆ. ಓಕೆ ಓಕೆ ಸೊ ಗೈಸ್ ದೀಸ್ ಆರ್ ದಿ ಕ್ವಶನ್ ಪೇಪರ್. ನಿಮ್ ಮೇಡಮ್ ನನ್ಗೆ ಒಂದೆರಡು ಕ್ವಶನ್ ಪೇಪರ್ ಕಳ್ಸಿದ್ರು, ಅದ್ರಲ್ಲಿ ನಾನು ಸರ್ಚ್ ಮಾಡ್ಬಿಟ್ಟು 2017 ಅಲ್ಲಿ ಬಂದಿರೋದು ಇದು. ಅದ್ರ ಮೇಲೆ ನಾನು 15 ಮಾಡಿ 15 marks ಗೆ. So this is the number of goals scored by a hockey team in 20 matches are 4, 6, 3, 2, 2, 4, 1, 5, 3, 0, 4, 5, 4, 5, 4, 0, 3, 6, 4, 6. Find the mean using appropriate formula and frequency distribution table. ಅವರೇ ಹೇಳ್ಬಿಟ್ಟಿದ್ದಾರೆ, you have to make use of a frequency distribution table ಅಂತ. ಸೊ ಫಾರ್ಮುಲಾ ಯಾವ್ದಾದ್ರು ಯೂಸ್ ಮಾಡ್ಬೋದು ನೀವು. ಓಕೆ, ಅಂದ್ರೆ ಡೈರೆಕ್ಟ್ ಮೆಥಡ್ ಆದ್ರೂ ಯೂಸ್ ಮಾಡಿ, ಶಾರ್ಟ್ ಕಟ್ ಮೆಥಡ್ ಆದ್ರೂ ಯೂಸ್ ಮಾಡಿ. ದಿ ಚಾಯ್ಸ್ ಇಸ್ ಲೆಫ್ಟ್. ಅದಕ್ಕೆ ಅವರು ಅಪ್ರೋಪ್ರಿಯೇಟ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಓಕೆ, ಯು ಮೇಕ್ ಯೂಸ್ ಆಫ್ ದಿ ಅಪ್ರೋಪ್ರಿಯೇಟ್ ಫಾರ್ಮುಲಾ ಅಂಡ್ ಬಟ್ ಯು ಹ್ಯಾವ್ ಟು ಡ್ರಾ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಆಸ್ ಐ ಸೆಡ್, ದಿಸ್ ಇಸ್ ಹೌ ಟು ಡ್ರಾ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ಸ್ಕೋರ್ ನೋಡಿ, ನಮ್ಗೆ ಮಿನಿಮಮ್ ಸ್ಕೋರ್ ಬಂದು 0, ಮ್ಯಾಕ್ಸಿಮಮ್ ಸ್ಕೋರ್ ಬಂದು 6. ಅಂದ್ರೆ ಯಾವ್ದಿದೆ, 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. So minimum score is 6 and maximum score is, sorry, minimum score is 0 and maximum score is 6. These are the scores. Now we'll see zeros ಎಷ್ಟು ಜನ ತಗೊಂಡಿದ್ದಾರೆ ಅಥವಾ ಎಷ್ಟು ಗೋಲ್ ಅವ್ರು ಹಾಕಿ ಇದ್ರಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ವಿಲ್ ಸಿ. ಓಕೆ, ಸೊ 0 ಬಂದು ಎಷ್ಟಿದೆ, ಇಲ್ಲಿ 2 ಇದೆ. 2 zeros are there. 1 is only one time, and 2 how many times? 2 times we have 2, and 3 we have 3 times here, here and here 3 times. Similarly 4 is 6 times repeated, 5 is 3 times repeated, and 6 is 3 times repeated. Now this will become our frequency. Frequency is nothing but the number of times it is repeated, number of times it occurs, same thing occurring many times, ಪುನರಾವರ್ತನೆ ಆಗುವಂತದ್ದು, same number repeating many times, adana frequency antave. So scores frequency. So fi xi ಇವೆರಡನ್ನು ಮಲ್ಟಿಪ್ಲೈ ಮಾಡೋದಷ್ಟೇ. xi fi ಮಲ್ಟಿಪ್ಲೈ ಮಾಡಿ ಅದ್ರ ಸಮೇಶನ್ fi xi 71 ಬಂತು. ಫ್ರೀಕ್ವೆನ್ಸಿದು ಸಮ್ ಇವೆಲ್ಲಾನು ಆಡ್ ಮಾಡಿ, 2 + 1 + 2 + 3 + 6 + 3 + 3 ಮಾಡಿದ್ರೆ ಸಮೇಶನ್ fi 20 ಬರುತ್ತೆ. So mean formula, summation fi xi divided by summation fi 71 divided by 20, 3.55 means the average goals scored in 20 matches is 3.55. ಯಾವಾಗ್ಲೂ ಪಾಯಿಂಟ್ ಆಗಿ ಮೇಲೆ ನೀವು 55 ಅಂತ ಓದ್ಬಾರ್ದು. ಪಾಯಿಂಟ್ ಆಗಿ ಮೇಲೆ ಅದನ್ನ ಬಿಡಿ ಬಿಡಿಯಾಗಿ ಓದ್ಬೇಕು. 3.55 ಅಂತ ಹೇಳ್ಬೇಕು, 3.55 ಅಂತ ಓದ್ಬಾರ್ದು. ಓಕೆ, ಸೊ ದಿ ಆವರೇಜ್ ಗೋಲ್ಸ್ scored in 20 matches is 3.55. So idu ondu question paper alli second problem iditu. Find the mean for the data given below using appropriate formula. Now see the data. This is a continuous series data athwa group data athwa class data. Number of students idu frequency barutte. So nodi, ಸ್ಟೂಡೆಂಟ್ ಹಾಕೊಂಡಿದ್ದೀನಿ 0 to 10, 11 to 20, 21 to 30, 31 to ಕಂಟಿನ್ಯೂಟಿ ಇದೆ. ದೇರ್ ಇಸ್ ನೋ ಬ್ರೇಕ್ ಇನ್ ದಿ ಡೇಟಾ, ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್ ಕಂಟಿನ್ಯೂಸ್. ಇದಕ್ಕೆ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿ. ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2, 11 + 20 divided by 2, so 21 + 30 divided by 2. So these are the midpoint you are going to get, and this is the frequency given. Multiply these two, you are going to get this one. Again adding up sum of all these, summation fi yi, and this is summation fi. Okay, illi nodi avaru direct method use ಮಾಡಿ shortcut step deviation ಅಂತ ಕೊಟ್ಟಿಲ್ಲ. ನಿಮ್ಗೆ ಯಾವ ಮೆಥಡ್ ಅಪ್ರೋಪ್ರಿಯೇಟ್ ಈಸಿ ಅನ್ಸುತ್ತೋ ಆ ಮೆಥಡ್ ನೀವು ಅಪ್ಲೈ ಮಾಡಬಹುದು. 2018 ಅಲ್ಲಿ ಬಂದಿದೆ ಮ್ಯಾಮ್ ಇದು. ಹೌದಾ? ಓಕೆ, ಸೊ mean x bar is equal to summation fi yi divided by summation fi. So 1209 divided by 50. So 24.18. Okay. So this is the mean for the given class of data. Classes data ಅಥವಾ class data ಅಂತ ಹೇಳ್ಬೋದು. Okay students? ಅರ್ಥ ಆಯ್ತಮ್ಮ ಎಲ್ಲರಿಗೂ? ಅರ್ಥ ಆಯ್ತಾ ಸ್ಟೂಡೆಂಟ್ಸ್?
Yes, ma'am. ಹ್ಮ್ Yes, ma'am. Yes, ma'am. ಓಕೆ ಓಕೆ ಮುಗೀತು. ಮೀಡಿಯನ್ ಲಾಸ್ಟ್ ಮಾಡೋಣ. ಇದು ಇನ್ನೊಂದೆರಡು ಪ್ರಾಬ್ಲಮ್ ಇದೆ. ಹ್ಮ್ ಸೊ ಇದು 2019 ಅಲ್ಲಿ ಬಂದಿರೋದು, ದಟ್ ಲಾರ್ಜ್ ನಂಬರ್. ಓಕೆ, ಹ್ಮ್ so shortcut method. this is another problem asked in your previous question paper. Income earned by 8 people are given below in rupees. So these are the income earned by 8 people. So 2251, 2447, 2624, 2731, 2966, 3170, 3292, 3743. So these are the salary income, okay, earned in rupees by 8 people. Assuming 2966 means 2966 as a mean. A mean value, a value ಕೊಟ್ಬಿಟ್ಟಿದ್ದಾರೆ ಅವರು. ಇವೆಲ್ಲದ್ರದ್ದು ಮೀನು ಎ, ಕ್ಯಾಪಿಟಲ್ ಎ ವ್ಯಾಲ್ಯೂ ದೇ ಹ್ಯಾವ್ ಗಿವನ್ 2966 as mean. ಅವರೇ ಹೇಳ್ತಾ ಇದ್ದಾರೆ, ಯು ಅಸ್ಯೂಮ್ ದಿಸ್ as a, find the average using shortcut method. Average is nothing but mean here. Find the mean using the shortcut method. See here, income in rupees bariri. Income in rupees, di is equal to xi minus a. Since they have given 2966 as a value, no need to list out here. ಇಲ್ಲೇನು ನೀವು ಮಿಡಲ್ ವ್ಯಾಲ್ಯೂ ಯಾವುದು ಅಂತ ಫೈಂಡ್ ಔಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ ಎ ಏನು ಅಂತ. ಸೊ ಎ ಬಂದು 2966 ಕೊಟ್ಟಿದ್ದಾರೆ. ಸೊ ಪ್ರತಿ ಒಂದು ವ್ಯಾಲ್ಯೂನು 2966 ಇಂದ ಮೈನಸ್ ಮಾಡ್ಕೊಂಡು ಹೋಗಿ. 2251 ಮೈನಸ್ 2966 ಬಂದು -715 ಬರುತ್ತೆ. Similarly 244 minus 2966 minus 519, 2624 minus 2966 minus 342. Similarly 2731 minus 2966 minus 235. So 2966 minus 2966 0, and 3170 minus 2966 204. ಏನಕ್ಕೆ ಇಲ್ಲಿ ಪ್ಲಸ್ ಬಂದಿದೆ ಅಂದ್ರೆ 3170 is bigger than 296. ಅಂದ್ರೆ ಇದಕ್ಕೆ ಯಾವ ಸೈನ್ ಇರುತ್ತೆ, ಪಾಸಿಟಿವ್ ಸೈನ್ ಇರುತ್ತೆ, ಅದಕ್ಕೆ ಇಲ್ಲಿ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಪ್ಲಸ್ 204. ಸಿಮಿಲರ್ಲಿ ನೆಕ್ಸ್ಟ್ 32677. ಆಡ್ ಅಪ್ ಆಲ್ ದಿಸ್ ಎಲ್ಲ ಆಡ್ ಮಾಡಿದ್ರೆ ನಿಮಗೆ -504 ಬರುತ್ತೆ. ಸಾರಿ, ಸೊ ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್. ಶಾರ್ಟ್ಕಟ್ ಮೆಥಡ್ ಅಂತಾನೆ ಹೇಳಿದ್ದಾರೆ ಅವರು, ನೀವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಬೇಕು. ಓಕೆ, ಬೈ ಚಾನ್ಸ್ ಆ ಮೆಥಡ್ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ you use your convenient method. So since they have said us to find by shortcut method, this is the formula a plus summation di by n. Okay, so ಇಲ್ಲಿ ನೋಡಿ ಫ್ರೀಕ್ವೆನ್ಸಿ ನಮಗೆ ಕೊಟ್ಟಿಲ್ಲ ಇಲ್ಲಿ, ಅದಕ್ಕೋಸ್ಕರ ನಾವು ನಂಬರ್ ಆಫ್ ಏನು ಪೀಪಲ್, ಸ್ಟೂಡೆಂಟ್, ಸಾರಿ ಎಷ್ಟು ಪರ್ಸನ್ಸ್ ಪೀಪಲ್ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಹಾಕ್ತಾ ಇದೀವಿ. ಅದೇ ನಿಮ್ಗೆ ಏನಾದ್ರು ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ನೀವು ಇಲ್ಲಿ ಸಮೇಷನ್ fi ಹಾಕೋಬೇಕಾಯ್ತು. They are not given any frequency, just they have given the amount, the rupees. Okay, so hence the total number of people is 8 ಅಂತ ಹಾಕೊಂಡಿರೋದು. ಫ್ರೀಕ್ವೆನ್ಸಿ ಕೊಟ್ಟಾಗ ಫ್ರೀಕ್ವೆನ್ಸಿ ಹಾಕೊಳ್ಳಿ, ಫ್ರೀಕ್ವೆನ್ಸಿ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಿ ಟೋಟಲ್ ನಂಬರ್ ಯು ಹ್ಯಾವ್ ಟು ಪುಟ್. ಸೊ 2966 ಪ್ಲಸ್ -504 by 8, ಇದೆಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಗೆ 2903 ಬರುತ್ತೆ. ದಿಸ್ ಇಸ್ ದಿ ಮೀನ್ ಆಫ್ what? Salaries received by salaries, 8 income. The mean of all this income earned by 8 people, 2903. Okay students, ಅರ್ಥ ಆಯ್ತಾ ಎಲ್ರಿಗೂ? Ma'am. Yes. Okay. Yes, ma'am. This is the last problem. I will stop after this. This is very simple. Student of a classroom have scored marks in social science subject as follows: 55, 72, 65, 90, 83. Find out arithmetic mean using appropriate formula. ಇಲ್ಲಿ ನೋಡಿ ನಿಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿಲ್ಲ, ಫ್ರೀಕ್ವೆನ್ಸಿನೂ ಕೊಟ್ಟಿಲ್ಲ, ಜಸ್ಟ್ ಒಂದು 5 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ, ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾನು ಆಡ್ ಅಪ್ ಮಾಡಿ. ಎಷ್ಟು ಬರುತ್ತೆ? 55, 72, 65, 90, 85. ಎಷ್ಟು ನಂಬರ್ಸ್ ಇದೆ? 1, 2, 3, 5 ಇದೆ, ಅಂದ್ರೆ 5 ಸ್ಟೂಡೆಂಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ. ಓಕೆ, so 55 plus 72 plus 65 plus 90 plus 83 by 5. So 365 by 5. ಇಲ್ಲಿ ವಿತ್ ಟೇಬಲ್ ಅಂತ ಕೊಟ್ರೆ ನೀವು ಇದಕ್ಕೆ ಫ್ರೀಕ್ವೆನ್ಸಿ ಟೇಬಲ್ ಹಾಕೋಬೇಕು. ಅವಾಗ
find out arithmetic by using appropriate formula with table anta kelbididare. Sorry, they are asked with table. You have to draw frequency table for this. I have done directly. ಡೈರೆಕ್ಟ್ ಆಗಿ ಮಾಡ್ಬಿಟ್ಟಿದೀನಿ. ಇಲ್ಲಿ ಟೇಬಲ್ ನಾನು ನೋಡ್ಲಿಲ್ಲ, ಟೇಬಲ್ ಹಾಕೋಬೇಕು. ಯು ಟೇಕ್ ದಿಸ್ ಆಸ್ ಅಸೈನ್ಮೆಂಟ್ ಗರ್ಲ್ಸ್. ನಾನು ಡೈರೆಕ್ಟ್ ಆಗಿ ಮಾಡಿದ್ದೀನಿ ವಿತೌಟ್ ಯೂಸಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ದಿಸ್ ಇಸ್ ಸಿನ್ಸ್ ದೇ ಹ್ಯಾವ್ ಆಸ್ಕ್ಡ್ ವಿತ್ ಟೇಬಲ್, ಯು ಹ್ಯಾವ್ ಟು ಡ್ರಾ ಟೇಬಲ್, ಫ್ರೀಕ್ವೆನ್ಸಿ ಟೇಬಲ್ ಡ್ರಾ ಮಾಡ್ಕೊಂಡು ನೀವು ಇದನ್ನ ಫೈಂಡ್ ಔಟ್ ಮಾಡಿ. ಇದನ್ನ ನೀವು ನನಗೆ ನಾಳೆ ಹೇಳ್ಬೇಕು ಈ ಪ್ರಾಬ್ಲಮ್. ಓಕೆನಾ? ಡ್ರಾ ಮಾಡ್ಕೊಳ್ಬೇಕು. ಟೇಬಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನಾನು ಮಾಡಿದ್ದೀನಲ್ವಾ, ಆ ತರ ಮಾಡ್ಕೋಬೇಕು. 2019 ಅಲ್ಲಿ ಕ್ವೆಶ್ಚನ್ ಬಂದಿದೆ. ಸೊ ನಿಮ್ಮ ಮಾರ್ಕ್ಸ್ ನೋಡ್ಬೇಕು ನೀವು, ಅವ್ರು ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅಂತ. ಇದು 10 ಮಾರ್ಕ್ಸ್ ಗೆ ಬಂದಿದೆ. ದಿಸ್ ಇಸ್ ಕಮ್ ಫಾರ್ 10 ಮಾರ್ಕ್ಸ್. ಹೌದು. ಓಕೆ, ದೆನ್ ಯು ಹ್ಯಾವ್ ಟು ಡ್ರಾ ದಿ ಟೇಬಲ್. 5 ಮಾರ್ಕ್ಸ್ ಟೇಬಲ್ ಗೆ, 5 ಮಾರ್ಕ್ಸ್ ಫಾರ್ಮುಲಾ ಅಪ್ಲಿಕೇಶನ್ ಗೆ ಬರುತ್ತೆ. ಹೌದು. ಓಕೆ, ಇದನ್ನ ಟೇಬಲ್ ಹಾಕ್ಬಿಟ್ಟು ನೀವು ಮಾಡ್ತೀರಾ ನಾಳೆ ಎಲ್ಲರೂ? ನಿಮ್ಗೆ ಗ್ರೂಪ್ ನಲ್ಲಿ ಹೇಮಾ ನಾಯಕ್, ನಾನು ನಮ್ಮ ಕಾಲೇಜ್ ಚಿಕ್ಕಬಳ್ಳಾಪುರ ಸ್ಟೂಡೆಂಟ್ಸ್ ಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕ್ವಶನ್ ಪೇಪರ್ ಆಗ್ಲೇ ಶೇರ್ ಮಾಡಿದ್ದೀನಿ. ಹೇಮಾ ನಾಯಕ್ ಸರ್ ಮತ್ತೆ ಶ್ರೀನಿವಾಸ್ ಸರ್ ನಿಮ್ಮ ಸ್ಟೂಡೆಂಟ್ಸ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತಾರೆ ಕ್ವಶನ್ ಪೇಪರ್ ಅನ್ನ. ಸೊ ಈ ಪ್ರಾಬ್ಲಮ್ ಅನ್ನ ನಾಳೆ ನೀವು ಅಪ್ರೋಪ್ರಿಯೇಟ್ ಫಾರ್ಮುಲಾ ಮೇಡಮ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ಈಗಾಗಲೇ ಡೈರೆಕ್ಟ್ ಮೆಥಡ್ ಅಲ್ಲಿ. ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಡ್ರಾ ಮಾಡ್ಕೊಂಡು ನೀವು ಇದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಮಾಡ್ಕೊಂಡು ನೀವು ನಾಳೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಕ್ಯಾಮೆರಾನ ನಿಮ್ಮ ಪೇಪರ್ ಮೇಲೆ ಹಾಕಿ ತೋರಿಸ್ಬಿಟ್ಟು ನೀವು ಹೇಗೆ ಸಾಲ್ವ್ ಮಾಡಿದೀರಾ ಅನ್ನೋದನ್ನ ನಮ್ಗೆ ಅಲ್ಲಿ ತೋರಿಸಬಹುದು ನಾಳೆ ಕ್ಲಾಸ್ ನಲ್ಲಿ. ಆಗ್ಬೋದಾ? ಎಲ್ಲರೂ ಮೈಕ್ ಆನ್ ಮಾಡ್ಕೊಳ್ಳಿ. ಓಕೆ ಮ್ಯಾಮ್. ನಾಳೆ ಎಷ್ಟು ಸೇಮ್ ಇದೇ ಟೈಮ್ಗೆ ಸ್ಟಾರ್ಟ್ ಮಾಡೋದಾ? 4 ಗಂಟೆಗೆ? ಎಸ್ ಮ್ಯಾಮ್. ಓಕೆ, ಆಗ್ಬೋದಲ್ವಾ ರೂಪ ಮ್ಯಾಮ್? ನೋ ಪ್ರಾಬ್ಲಮ್ ಫಾರ್ ಮೀ. ಸೇಮ್ ಲಿಂಕ್. ಓಕೆ ಓಕೆ, ಡನ್. ಆಮೇಲೆ ಸ್ಟೂಡೆಂಟ್ಸ್, ನಾನು ಇಲ್ಲಿ ತನಕ ಮಾಡಿದ್ ಬರೀ ಮೀನ್ ಬಗ್ಗೆ ಡಿಫ್ರೆಂಟ್ ಮೆಥಡ್, ಎಲ್ಲಾ ರೀತಿ ಡೇಟಾಗೂ, ಇಂಡಿವಿಜುವಲ್ ಡೇಟಾ, ಡಿಸ್ಕ್ರೀಟ್ ಡೇಟಾ, ಕಂಟಿನ್ಯೂಸ್ ಡೇಟಾ, ಇವೆಲ್ಲಾ ಮೆಥಡ್ಗೂ ಡಿಫ್ರೆಂಟ್ ಸರಾಸರಿ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ವಿಭಿನ್ನ ವಿಧಾನಗಳಲ್ಲಿ ಕಂಡುಹಿಡ್ಕೊಂಡು ತೋರಿಸ್ಕೊಟ್ಟಂತದ್ದು. ಓಕೆ, ನೆಕ್ಸ್ಟ್ ನಾಳೆ ನಾನು ಮೀಡಿಯನ್ ಮೋಡ್ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಯ್ತಾ? Okay, now shall I stop sharing the screen, Deepa? Yes. ಸ್ಟೂಡೆಂಟ್ಸ್ ಯಾರಾದ್ರೂ ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ಇದ್ರ ಬಗ್ಗೆ ಒಂದು 2-3 ಜನ ಸ್ಟೂಡೆಂಟ್ಸ್ ರೆಪ್ರೆಸೆಂಟ್ ಮಾಡಿ ಮಾತಾಡ್ಬೋದು. ಮ್ಯಾಮ್ ಯೂಸ್ಫುಲ್ ಆಗಿದೆ, ಸ್ವಲ್ಪ ಕನ್ನಡ ಯೂಸ್ ಮಾಡಿದ್ರೆ ಮ್ಯಾಮ್ ಇನ್ನೂ ಅರ್ಥ ಆಗುತ್ತೆ ನಮ್ ಕನ್ನಡ ಮೀಡಿಯಂ ಅವ್ರಿಗೆ. ಓಕೆ, ನಿಮ್ಗೆ ಇವಾಗ ಇದು ಪಾಠ ಸರ್ ಸ್ಟಾರ್ಟ್ ಮಾಡಿದ್ರಲ್ವಾ ಕ್ಲಾಸ್ ನಲ್ಲಿ? ಮ್ಯಾಮ್ ಇನ್ನು ಚಾಪ್ಟರ್ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಫಸ್ಟ್ ಇವಾಗ ಮಾಡಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಇದು ಇಂಡಿಪೆಂಡೆಂಟ್ ಆಗಿ ಪ್ರಾಬ್ಲಮ್ ಅಂತ ಇರೋದ್ರಿಂದ ಸೊ ಅದು ಅದಕ್ಕೇನು ಅಫೆಕ್ಟ್ ಆಗೋದಿಲ್ಲ ನಿಮ್ಗೆ. ಬಟ್ ಇದನ್ನ ನೀವು ಬೇಸ್ ಆಗಿ ಇಟ್ಕೊಂಡು ಸರ್ ಪಾಠ ಮಾಡ್ಬೇಕಾದ್ರೆ ನೀವು ನಿಮ್ಮ ಕ್ಲಾಸ್ ನಲ್ಲಿ ಮತ್ತೆ ಅದನ್ನ ಸ್ವಲ್ಪ ರಿಪೀಟ್ ಮಾಡಿ ಅಂತ ಕೇಳಿದ್ರೆ ಅವ್ರು ಕನ್ನಡದಲ್ಲಿ ಮತ್ತೆ ಪದಗಳನ್ನ ರಿಪೀಟ್ ಮಾಡ್ತಾ ಬರ್ತಾರೆ. ನಿಮ್ಗೆ ಫ್ರೀಕ್ವೆನ್ಸಿ ಅಂದ್ರೆ ಏನು ಅರ್ಥ ಆಗ್ಬೇಕು ಅಷ್ಟೇ ಅಲ್ವಾ? ಕೆಲವೊಂದಷ್ಟು ಪದಗಳು ಮಾತ್ರ ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ಟೇಬಲ್ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ಕೇಳಿರೋದು ಡೈರೆಕ್ಟ್ ಮೆಥಡ್, ಶಾರ್ಟ್ ಕಟ್ ಮೆಥಡ್. ಅಂದ್ರೆ ಶಾರ್ಟ್ ಕಟ್ ಮೆಥಡ್ ಅನ್ನೋದನ್ನ ಅವರು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಪತ್ರಿಕೆನಲ್ಲಿ. ಈಗ ಪ್ರೀವಿಯಸ್ ಪ್ರಾಬ್ಲಮ್ ಮೇಡಮ್ ಸಾಲ್ವ್ ಮಾಡ್ತಾ ಹೇಳಿದ್ರಲ್ವಾ ಶಾರ್ಟ್ ಕಟ್ ಮೆಥಡ್ ಅಂತ ಹೇಳಿ. ಸೊ ಹಾಗೆ ಡೈರೆಕ್ಟ್ ಆಗಿ ಕೇಳ್ತಾರೆ. ನಿಮ್ಗೆ ಟೇಬಲ್ ಡ್ರಾ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು, ಪ್ಲಸ್ ಮೆಥಡ್ಸ್, ಡೈರೆಕ್ಟ್ ಮೆಥಡ್, ಶಾರ್ಟ್ ಕಟ್ ಮೆಥಡ್. ನಿಮ್ಗೆ ಇಂಪಾರ್ಟೆಂಟ್ ಆಗಿ ಫಾರ್ಮುಲಾಸ್ ತಿಳ್ಕೊಂಡಿರ್ಬೇಕು. ಫಾರ್ಮುಲಾ ತಿಳ್ಕೊಂಡಿದ್ರೆ ನಿಮ್ಗೆ ಇಟ್ ಇಸ್ ವೆರಿ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್. ನೀವು ಸೇಮ್ ಫಾರ್ಮುಲಾಸ್ ಅನ್ನ ಅದೇ ರೀತಿನಲ್ಲಿ ಮೇಡಮ್ ಇವಾಗ ನಿಮ್ಗೆ ಹೇಗೆ ಹೇಳಿದಾರಲ್ವಾ ಅದೇ ರೀತಿನಲ್ಲಿ ನೀವು ಅಲ್ಲಿ ಕ್ವಶನ್ ಪೇಪರ್ ನಲ್ಲಿ ಆನ್ಸರ್ಗೆ ನೀವು ಆನ್ಸರ್ ಮಾಡ್ಬೇಕಾದ್ರೆ ಅದೇ ರೀತಿ ಫಾರ್ಮುಲಾಸ್ ನ ಹಾಕಿ ಅದೇ ರೀತಿ ಟೇಬಲ್ ಅನ್ನ ಹಾಕಿ ನೀವು ಹಾಗೇನೇನೆ ಉತ್ತರನ ಬರಿಬೇಕಾಗತ್ತೆ ಕ್ಯಾಲ್ಕುಲೇಷನ್ ಮಾಡಿ. ನೀವು ಕ್ಯಾಲ್ಕುಲೇಷನ್ ಮಾಡುವಂತದ್ದನ್ನ ನೀವು ನಿಮ್ಮ ಶೀಟ್ ನಲ್ಲಿ ರೈಟ್ ಸೈಡ್ ನಲ್ಲಿ ಒಂದು ಕಾಲಮ್ ಮಾರ್ಜಿನ್ ತರ ಡ್ರಾ ಮಾಡ್ಕೊಂಡು ಅಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈಸಿ. ಡೋಂಟ್ ಡೂ ಇಟ್ ಸಮ್ವೇರ್ ಎಲ್ಸ್. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಎಸ್ ಮ್ಯಾಮ್. ಓಕೆ. ಕಂಪ್ಲೀಟ್ ಆಗಿ ಚಾಪ್ಟರ್ ಎಲ್ಲ ಮುಗಿದ್ಮೇಲೆ ಮೇಡಮ್ PPT ಶೇರ್ ಮಾಡ್ತಾರೆ. ಅದನ್ನ ನಾನು ನಿಮ್ಗಳಿಗೆ ಸಹ ಶೇರ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಯಾವಾಗ ಎಲ್ಲಿ ಡೌಟ್ ಬಂದ್ರು ಕೂಡ ನೀವು ಕೇಳ್ಬಹುದು. ಓಕೆ, ಬೇರೆ ಇನ್ನ ಯಾರಾದ್ರೂ ಸ್ಟೂಡೆಂಟ್ಸ್ ಹೇಳ್ತೀರಾ? ಏನಾದ್ರೂ ಡೌಟ್ ಇದೆಯಾ ಅಥವಾ
ಬೇರೆ ಸ್ಟೂಡೆಂಟ್ಸ್? ರೂಪಾ, ಪವಿಗೌಡ, ಭವಾನಿ, ಎನಿಬಡಿ ವಾಂಟ್ಸ್ ಟು ಟಾಕ್? ಓಕೆ, ಹೇಮಾ ನಾಯ್ಕ್ ಸರ್, ಶ್ರೀನಿವಾಸ್ ಸರ್. ಹಲೋ, ಕೇಳಿ. ಹೇಳಿ ಸರ್, ಹೇಳಿ. ಮಾತಾಡಿ ಮೇಡಮ್ ಜೊತೆ. ಇಲ್ಲ, ಅವ್ರು ನಾಳೆ ಡೌಟ್ಸ್ ಎಲ್ಲ ಬರ್ಕೊಂಡು ಬಂದು ನಾಳೆ ಕೇಳ್ತಾರೆ. ಇವಾಗ ನಾಳೆ ಸರ್ ಅಂಡ್ ಹೇಮಾ ನಾಯ್ಕ್ ಸರ್, ಶ್ರೀನಿವಾಸ್ ಸರ್, ನಿಮ್ಮ ಸ್ಟೂಡೆಂಟ್ಸ್ ಗ್ರೂಪ್ ನಲ್ಲಿ ಮತ್ತೆ ಇದನ್ನ ಒಂದು ಮೆಸೇಜ್ ಮತ್ತೆ ಹಾಕ್ಬಿಡಿ. ಕಂಟಿನ್ಯೂಷನ್ ಇನ್ನ 2 ಕಾನ್ಸೆಪ್ಟ್ಸ್ ಇದೆ, ಮೀಡಿಯನ್ ಮತ್ತೆ ಇದು ಯಾವುದು ಸೆಂಟ್ರಲ್ ಟೆಂಡೆನ್ಸಿ ಅಲ್ಲ, ಮೋಡು ಮೀಡಿಯನ್ ಬಹುಳಾಂಕ ಮತ್ತೆ ಇನ್ನೊಂದು. ಓಕೆ, ಸೊ ನಾಳೆ ಮತ್ತೆ 4 ಗಂಟೆಗೆ ಸೇಮ್ ಲಿಂಕ್ ಅಲ್ಲಿ ಮೇಡಮ್ ಜಾಯ್ನ್ ಆಗ್ತಾರೆ. ಎಲ್ಲರೂ ಜಾಯ್ನ್ ಆದ್ರೆ ದೇ ಕ್ಯಾನ್ ಕಂಟಿನ್ಯೂ ದಿ ಕ್ಲಾಸ್. ಓಕೆ, ಶ್ರೀನಿವಾಸ್ ಸರ್ ಅಥವಾ ಹೇಮಾ ನಾಯ್ಕ್ ಸರ್ ಮಾತಾಡಿ. ಫ್ರಮ್ ಮೈ ಸೈಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ನನಗೆ ತುಂಬಾ ಈಸಿ ಆಯ್ತು. ಆಕ್ಚುಲಿ ಲಾಸ್ಟ್ ಇಯರ್ ಪ್ಯಾಂಡಮಿಕ್ ಟೈಮ್ ನಲ್ಲಿ ಇದನ್ನ ಮಾಡ್ಬೇಕು ಅಂತ ಬಂದಾಗ, ಮಕ್ಕಳಿಗೆ ಹೇಗೆ ಹೇಳೋದು ಅನ್ನೋದು ಬಂದಾಗ, ನಾನು ಹೇಮಾ ನಾಯ್ಕ್ ಸರ್ ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ವಿ. ಅದೇ PPTನೇ ರೂಪಾ ಮ್ಯಾಮ್ಗೂ ಶೇರ್ ಮಾಡಿದ್ದು ಮತ್ತೆ ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲೂ ಶೇರ್ ಆಗಿರೋದು. ಅದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಬಂದಾಗ ನಾನೇ ನನ್ನ ಮಗಳ ಹತ್ರ ಹೇಳಿಸ್ಕೊಂಡು ಸಾಲ್ವ್ ಮಾಡಿದ್ದು. ಯೂಶಲಿ ವ್ಯಾಲ್ಯೂಯೇಷನ್ಗೆ ಹೋದಾಗ ನಾನು ರಿಸರ್ಚ್ ಮೆಥಡಾಲಜಿ ಪೇಪರ್ಸ್ ವ್ಯಾಲ್ಯೂಯೇಷನ್ಗೆ ಹೋಗೇ ಇಲ್ಲ. ಹೆಚ್ಚು ಕಡಿಮೆ ಸ್ಟೂಡೆಂಟ್ಸ್ ಯಾರನ್ನು ಈ ಪ್ರಾಬ್ಲಮ್ ಸಾಲ್ವಿಂಗ್ ಅಟೆಂಡೇ ಮಾಡಿರೋದಿಲ್ಲ. ಬಟ್ ಈಸಿಯೆಸ್ಟ್ ಮೆಥಡ್ ಇವಾಗ ಮೇಡಮ್ ಹೇಳಿದ್ರಲ್ವಾ, ಎಷ್ಟು ಈಸಿ ಆಗಿದೆ ಎಲ್ಲಾನು. ನಿಮ್ಗೆ 15 ಮಾರ್ಕ್ಸ್ಗೆ ಕ್ವಶನ್ ಬಂದಿದೆ ಅಂತಂದ್ರೆ ನೀವು ಟೇಬಲ್ ಡ್ರಾ ಮಾಡಿ ಫಾರ್ಮುಲಾ ಹಾಕಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ 15 ಮಾರ್ಕ್ಸ್ ನಿಮ್ ಕೈನಲ್ಲಿ. 10 ಮಾರ್ಕ್ಸ್ ಪ್ರಶ್ನೆಯನ್ನ ನೀವು ಅಟೆಂಪ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ 10 ಮಾರ್ಕ್ಸ್ ಇನ್ ಯುವರ್ ಹ್ಯಾಂಡ್. ಸೊ ಇಟ್ ಇಸ್ ವೆರಿ ಈಸಿ ಟು ಸ್ಕೋರ್. ದಟ್ ಇಸ್ ವೈ ನೀವು ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಮಾತಾಡಿ. ಓಕೆ, ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು ಕ್ಲಾಸು. ಈಗಾಗಲೇ ದೀಪಾ ಮೇಡಮ್ ಹೇಳಿದ ಹಾಗೆ ನನಗೂ ಎಲ್ಲ ಒಂದ್ ಕಡೆ ಮ್ಯಾಥಮೆಟಿಕ್ಸ್ ಮಾಡಬಹುದೇ ಆಗಿತ್ತೇನೋ ನಾನು ಅನಿಸ್ತಾ ಇದೆ. ರಿಯಲಿ ಐ ಆಮ್ ಟೆಲಿಂಗ್, ನಾನು ಹೈಸ್ಕೂಲ್ ಅಲ್ಲಿ ಮ್ಯಾಥಮೆಟಿಕ್ಸ್ ಕ್ಲಾಸ್ ಕೇಳಿದೆ. ಆನಂತರ ಅದಾದ್ಮೇಲೆ PUC ನಲ್ಲಿ ಎಕನಾಮಿಕ್ಸ್ ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ಗಳನ್ನ ಅವ್ರು ಯೂಸ್ ಮಾಡ್ತಾ ಇದ್ರು ಬೋರ್ಡ್ ಮೇಲೆ. ಸೊ ಈಗ ಮೇಡಮ್ ಅವ್ರ ಕ್ಲಾಸ್ ಕೇಳಿದ್ರೆ ತುಂಬಾ ಸರಳ ಅನ್ಸುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲ ಮೇಡಮ್? ರೂಪಾ ಮೇಡಮ್ ಸರ್, ಆಕ್ಚುಲಿ ಸರ್ ಇದನ್ನ ಬರ್ದು ಬಿಟ್ಟು ಸ್ಟೂಡೆಂಟ್ಗೆ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಆನ್ ದಿ ಬೋರ್ಡ್ ಬರ್ದ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸಿನ್ಸ್ ಐ ಡೋಂಟ್ ಹ್ಯಾವ್ ದಿ ಪ್ರಾಪರ್ ಎಕ್ವಿಪ್ಮೆಂಟ್. ನಾಳೆ ರೂಪಾ ಮ್ಯಾಮ್ ಏನಾದ್ರೂ ಇದು ಎಂತದ್ದು PPT ನ ಡೈರೆಕ್ಟ್ ಆಗಿ ಆನ್ ಮಾಡ್ಕೊಂಡು ಹಾಗೆ ಡೈರೆಕ್ಟ್ ಆಗಿ ಟೈಪ್ ಮಾಡ್ತಾ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನ ನನ್ಗೆ ಟೀಚ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ ದೀಪಾ. ಐ ಆಮ್ ನಾಟ್ ಏಬಲ್ ಟು ಡೂ ಇನ್ ಝೂಮ್. ಇಲ್ಲೂ ವೈಟ್ ಬೋರ್ಡ್ ಎಲ್ಲಿದೆ, ಐ ಆಮ್ ನಾಟ್ ಫೆಮಿಲಿಯರ್ ವಿತ್. ಇರ್ಲಿ ಏನ್ ತೊಂದ್ರೆ ಏನಿಲ್ಲ. ಅಂದ್ರೆ ನಾನು ಹೇಗೆ ಏನ ಹೇಳ್ದೆ ಅಂದ್ರೆ, ನಾವು PPT ನ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಒಂದು ಅಲ್ಲಿ ಡೈರೆಕ್ಟ್ ಆಗಿ ಟೈಪ್ ಮಾಡ್ತಾ ಹೋಗೋದು ದ ನಂಬರ್ಸ್. ಸುಮ್ನೆ ಒಂದ್ ಟ್ರಯಲ್ ಮಾಡಿ ನೋಡ್ಬೋದು ಅಂತ. ಆಕ್ಚುಲಿ ಯಾವಾಗ್ಲೂ ಮ್ಯಾಥ್ಸ್ ನ ನಾವು ಈ ತರ ಹೇಳಿದ್ರೆ ಆಗಲ್ಲ, ಬರಿಬೇಕು, ಬರ್ದು ತೋರ್ಸ್ಬೇಕು ಹೇಗೆ ಅದು ಸಬ್ಟ್ರಾಕ್ಷನ್ ಡಿವಿಷನ್ ಎಲ್ಲ ಹೇಗ್ ಮಾಡೋದು ಅಂತ. ಸೊ ಅದ್ರದ್ದು ನನ್ಗೆ ವೈಟ್ ಬೋರ್ಡು ಇಲ್ಲ ನನ್ನ ಹತ್ರ. ಆಮೇಲೆ ಥ್ರೂ ಝೂಮ್, ಆಮೇಲೆ ವೈಟ್ ಬೋರ್ಡ್, ಈವನ್ ಇಫ್ ಐ ಯೂಸ್ ವೈಟ್ ಬೋರ್ಡ್, ವಿ ಕಾಂಟ್ ಏಬಲ್ ಟು ರೈಟ್ ಪ್ರಾಪರ್ಲಿ ಆನ್ ವೈಟ್ ಬೋರ್ಡ್. ಸ್ಕ್ರಿಪ್ಟ್ ಅಲ್ಲಿ ಸ್ವಲ್ಪ ಇದು ಆಗುತ್ತೆ, ಕಷ್ಟ ಆಗುತ್ತೆ. ಸೊ ಒಂದು ಡಿಜಿಟಲ್ ಪ್ಯಾಡ್ ಅಂತ ಬಂದಿದೆ, ಅದು ನಾನು ತಗೊಂಡಿಲ್ಲ. ನಮ್ ಸ್ಟಾಫ್ಸ್ ಎಲ್ಲ ತಗೊಂಡಿದ್ದಾರೆ. ಆ ಡಿಜಿಟಲ್ ಪ್ಯಾಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ನನ್ ಮತ್ತೆ ಒಂದ್ ಈ ತರ ಚಾನ್ಸ್ ಸಿಕ್ಕಾಗ ನೆಕ್ಸ್ಟ್ ಟೈಮ್ ನಿಮಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ಗೆ ಇನ್ವೈಟ್ ಮಾಡ್ತೀವಿ. ನಾನು ಆಗ್ಲೇ ಹೇಳಿದ್ನಲ್ವಾ ನಿಮ್ಗೆ. ಸೊ ಒಂದ್ 3 ಜನ ಟೀಚರ್ಸ್ಗೆ ನಾವು ಆಯ್ಕೆ ಮಾಡ್ಕೊಂಡು ಮ್ಯಾಥಮೆಟಿಕ್ಸ್ ನಲ್ಲಿ 10 ಅವರ್ಸ್ ನೀವು ಮಾಡಿ ಕೊಡೋದು ನಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಅಷ್ಟೊತ್ತಿಗೆ ನೀವು ಡಿಜಿಟಲ್ ಪ್ಯಾಡ್ ಪರ್ಚೇಸ್ ಮಾಡಿ. ನಿಮ್ಗೆ ಅದು ಕಂಪಲ್ಸರಿ ಎಕ್ವಿಪ್ಮೆಂಟ್ ಅಲ್ವಾ, ಹೇಗಿದ್ರು ಕೂಡ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ಹಾಗೆ ಅದೇ ನನ್ ಸ್ಟೂಡೆಂಟ್ಗೆ ಸಾರಿ ಅದೇ ಕೇಳ್ಬೇಕಂತ ಇದೀನಿ. ನನ್ಗೆ ಅನಿಸ್ತಾ ಇತ್ತು, ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದೇನಾಗತ್ತಂದ್ರೆ ಮ್ಯಾಥಮೆಟಿಕ್ಸ್ ಅವ್ರಿಗೆ ವಿ ಫೀಲ್ ಲೈಕ್ ರೈಟಿಂಗ್. ನಂಗೆ ಎಲ್ಲಾದ್ರೂ ಬರೆಯೋಣ ಅನ್ಸ್ತಾ ಇತ್ತು. ಸಿನ್ಸ್ ಐ ಆಮ್ ನಾಟ್ ಏಬಲ್ ಟು ಡೂ ದಟ್, ಅದೊಂದು ನನ್ಗೂ ಸ್ವಲ್ಪ ಬೇಜಾರಿದೆ. ಲೆಟ್ಸ್ ಸಿ ನೆಕ್ಸ್ಟ್ ಟೈಮ್. ಇಲ್ಲ ಮೇಡಮ್, ಚೆನ್ನಾಗಿ ಬಂತು ಕ್ಲಾಸು, ಅರ್ಥ ಆಗಿದೆ ನಮ್ಮ ಮಕ್ಕಳಿಗೂ ಅಂತ ಅನ್ಕೋತೀನಿ. ಮತ್ತೆ ಈಗ ದೀಪಾ ಮೇಡಮ್ ಆಲ್ರೆಡಿ ಒಂದು ಉದಾಹರಣೆ ಸಹ ಕೊಟ್ರು. ನಾನು ಸುಮಾರು 2007ರಿಂದ ಆಲೋಚನೆ ತುಂಬಾ
ಕ್ವಶನ್ಸ್ ಅನ್ನ ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ದೇ ಆರ್ ನಾಟ್ ಅಟೆಂಡಿಂಗ್. ಬಟ್ ಇದು ನಮ್ಗೆ ಸಿಲೆಬಸ್ ನಲ್ಲಿ ಬಂದಿದ್ದು 2014 ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು. ಹಳೆ ಸಿಲೆಬಸ್ ನಲ್ಲಿ ನಮ್ಗೆ ಡೈರೆಕ್ಟ್ ಮೆಥಡಾಲಜಿ ಮೇಲೆ ಕ್ವಶನ್ಸ್ ಇರ್ತಾ ಇತ್ತು. 14 ಇಂದ ಇದು ಬಂತು. 14 ಇಂದ ಬಹುಶಃ ಸರ್ ಹೇಳ್ದಂಗೆ ನೋ ಸ್ಟೂಡೆಂಟ್ಸ್ ವಿಲ್ ಅಟೆಂಪ್ಟ್ ದಿಸ್ ಕ್ವಶನ್ಸ್. ಈಸಿ ಬಟ್ ಸ್ಕೋರ್ ಮಾಡೋದು. ಕಾರಣ ಇಷ್ಟೇ, ಮ್ಯಾಥಮೆಟಿಕ್ಸ್ ಸಿಂಪಲ್. ಈಗ ಮೇಡಮ್ ಹೇಳಿದ ಪ್ರಕಾರ ಬಹಳ ಸಿಂಪಲ್ ಅನ್ಸ್ತಾ ಇದೆ. ಬಟ್ ನಮಗೆ ಎಸ್ಪೆಷಲಿ ಗ್ರಾಮೀಣ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಅಂಡ್ ಇಂಗ್ಲಿಷ್ ವೀಕ್ ಇರುವಂತಹ ಸ್ಟೂಡೆಂಟ್ಸ್ಗೆ ಇದು ಏನೋ ಇದಾಗೋದೇ ಇಲ್ಲ ಅನ್ನೋ ತರದಲ್ಲಿ ನಾವು ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರ ಮೆಂಟಾಲಿಟಿ ಇದೆ. ಹಾಗಾಗಿ ಆತರ ಮತ್ತೆ ಕೆಲವು ಮಕ್ಕಳು ಇದನ್ನ ಪ್ರಯತ್ನ ಪಟ್ಟಿರ್ತಾರೆ ಮತ್ತೆ ಬರ್ದಿರ್ತಾರೆ. ಅವಾಗ ನಾನು ಅದನ್ನ ವ್ಯಾಲ್ಯೂಯೇಷನ್ ಮಾಡುವಾಗ ನಾನು ಇಷ್ಟೊಂದು ಡೀಪ್ ಆಗಿ ಇದ್ರ ಬಗ್ಗೆ ಐಡಿಯಾಸ್ ನನಗೂ ಇಲ್ಲ. ಯಾಕಂದ್ರೆ ಮೈ ಬ್ಯಾಕ್ ಗ್ರೌಂಡ್ ಇಸ್ ಸೋಷಿಯಲ್ ಸೈನ್ಸ್. ಹಾಗಾಗಿ ನಾನು ಯಾರಾದ್ರೂ ಅಲ್ಲಿ ಈ ತರ ನನ್ನ ಸಹೋದ್ಯೋಗಿ ಆದಂತಹ ದೀಪಾ ಅಂತವ್ರು ಯಾರಾದ್ರೂ ಇದ್ದಾಗ ಅವ್ರನ್ನ ಕೇಳ್ಕೊಂಡು ಅದರದ ಒಂದು ವ್ಯಾಲ್ಯೂ ಏನ್ ಬರುತ್ತೆ, ಅದರ ರಿಸಲ್ಟ್ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ವ್ಯಾಲ್ಯೂಯೇಷನ್ ಆದಷ್ಟು ಮಾಡ್ತಾ ಇದ್ದೋ. ಆದ್ರೆ ಈಗ ಅನಿಸ್ತಾ ಇದೆ ಈ ಕ್ವಶನ್ಸ್ ಬಂದ್ರೆ ಇದನ್ನ ಆರಾಮಾಗಿ ಎಲ್ಲಾ ಮಕ್ಕಳು ಬರೆಯೋ ಹಾಗೆ ನಾನು ಈಗೇನು ಮೇಡಮ್ ಇಂದ ಕಲ್ತ್ಕೊಂಡೆ ಅದನ್ನ ನಾನು ಮಕ್ಕಳಿಗೆ ಹೇಳಬಲ್ಲೆ ಮತ್ತಷ್ಟು ಅರ್ಥಗರ್ಭಿತವಾಗಿ ಮತ್ತೆ ಸರಳವಾಗಿ ಅಂತ ಅನಿಸ್ತು ನನಗೆ. ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಇದು. ಮುಖ್ಯವಾಗಿ ಈ ಒಂದು ತುಂಬಾ ಸಕ್ಸಸ್ ಆದಂತ ಒಂದು ಪ್ರಯತ್ನ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಕ್ಲಾಸ್ ಮಾಡೋದಕ್ಕೂ ಈಗ ಈ ಕ್ಲಾಸ್ ಆಗಿರೋದಕ್ಕೂ ಈ ಮುಂದಿನ ದಿನಗಳಲ್ಲಿ ಈಗ ನಾಳಿದ್ದು 26 ಇಂದನೇ ಈಗ ಓಪನ್ ಆಗ್ತಾ ಇದೆ ತರಗತಿ. ನಾನು ಈ ಚಾಪ್ಟರ್ ಅಂತ ತಿಳಿಸಿದ್ದೀನಿ ಆನ್ಲೈನ್ ಅಲ್ಲಿ. ನಾನು ಸುಮಾರು ದಿನದಿಂದ ಆನ್ಲೈನ್ ಕ್ಲಾಸ್ ತಗೋತಿಲ್ಲ. ನನ್ಗೆ ಎಲ್ಲೋ ಒಂದ್ ಕಡೆ ಇತ್ತು ಆಫ್ಲೈನ್ ಬರುತ್ತೆ, ಅವಾಗ ಈ ಚಾಪ್ಟರ್ನ ಆಫ್ಲೈನ್ ಅಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಇದು ಆನ್ಲೈನ್ ಅಲ್ಲಿ ಮೇಡಮ್ ಅಷ್ಟು ಎಫೆಕ್ಟಿವ್ ಆಗಿ ನಾವು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಮನಸ್ಥಿತಿನೂ ನನಗಿತ್ತು. ಸೊ ಒಳ್ಳೆ ಸಂದರ್ಭಕ್ಕೇನೆ ಈಗ ಕಾಲೇಜ್ ರೀಓಪನ್ ಆಗ್ತಾ ಇದೆ. ಹಾಗಾಗಿ ಮೇಡಮ್ ಅವರ ಒಂದು ಏನು ಜ್ಞಾನ ಬೋಧನೆ ನಮ್ಗೇನಾಗಿದೆ, ಸೊ ಅವರ ಜ್ಞಾನನ ನಾನು ಎರವಾಲಾಗಿ ತಗೊಂಡು ನನ್ನ ನಾಲೆಡ್ಜ್ ಅನ್ನ ಅದ್ರೊಳ ಜೊತೆ ಸೇರಿಸ್ಕೊಂಡು ಇನ್ನಷ್ಟು ಚೆನ್ನಾಗಿ ಮಕ್ಕಳಿಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಇಲ್ಲಿರುವಂತ ನನ್ನ ಸ್ಟೂಡೆಂಟ್ಸ್ ಏನಿದ್ದಾರೆ, ನನ್ನ ಆತ್ಮೀಯ ವಿದ್ಯಾರ್ಥಿನಿಯರು, ಅವ್ರಿಗೆ ಹೇಳ್ತಾ ಜೊತೆಗೆ ಈ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು. ನನ್ಗನ್ನಿಸ್ತಾ ಇದೆ ನಮ್ಮ ಮಕ್ಕಳು ಇಷ್ಟೊತ್ತು ಇದಾರಲ್ಲ ಅಂತ. ಯಾಕೆ ಅಂದ್ರೆ ಅದಕ್ಕೂ ಕಾರಣಗಳಿರ್ತವೆ. ಆ ತರಗತಿನೂ ಆಗಿರ್ಬೇಕು, ಕಂಟೆಂಟು ಆಗಿರ್ಬೇಕು, ಸ್ಪೀಕರು ಆಗಿರ್ಬೇಕು, ಆರ್ಗನೈಸರ್ಸು ಆಗಿರ್ಬೇಕು. ಅವಾಗ ಈ ಎಲ್ಲವುಗಳ ಕಾರಣದಿಂದಾಗಿ ಅವರು ತರಗತಿಯನ್ನ ಕೇಳಿದ್ದಾರೆ. ಸೊ ನಾಳೆ ಸಹ ಈ ಕಾರ್ಯಕ್ರಮ ಮುಂದುವರಿತದೆ. ಡಿಯರ್ ಸ್ಟೂಡೆಂಟ್ಸ್, ದಯವಿಟ್ಟು ನಿಮ್ಮ ಸಮಯವನ್ನ ಇದಕ್ಕಂತ ಇಟ್ಕೊಂಡು ಜಾಯಿನ್ ಆಗಿ. ನಿಮ್ಗೂ ಕೆಲವು ಇರುತ್ತೆ ಸಮಸ್ಯೆಗಳು ಅಥವಾ ಬೇರೆ ಏನಾದ್ರು ಎಂಗೇಜಸ್ ಇರಬಹುದು. ಆದಷ್ಟು ಅದನ್ನೆಲ್ಲ ನೀವು ಪೋಸ್ಟ್ಪೋನ್ ಮಾಡ್ಕೊಂಡು ದಯವಿಟ್ಟು ಈ ಕಾರ್ಯಕ್ರಮವನ್ನ, ಈ ಒಂದು ಕ್ಲಾಸ್ ಅನ್ನ ಕೇಳಿ ಅಂತ ಹೇಳ್ತಾ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಜೊತೆಗೆ ಸುಮಾರು 1.25 ಗಂಟೆ ಮಾತಾಡಿರುವಂತಹ ರೂಪಾ ಮೇಡಮ್, ಪ್ರೊಫೆಸರ್ ರೂಪಾ ಮೇಡಮ್, ಮ್ಯಾಥಮೆಟಿಕ್ಸ್ ಟೀಚರು. ಸೊ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಮತ್ತು ನನ್ನ ಇಬ್ಬರು ಸ್ನೇಹಿತರು ಇವರಿಬ್ರು, ಸೊ ದೀಪಾ ಮೇಡಮ್ ಅಂಡ್ ಶ್ರೀನಿವಾಸ್ ಸರ್, ಮತ್ತೆ ಅವರ ಒಂದು ಕಾಲೇಜಿನ ಎಲ್ಲಾ ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದವನ್ನು ಹೇಳ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲು ಕಾರಣಕರ್ತರಾಗಿರುವಂತಹ ನನ್ನ ಮತ್ತೊಬ್ಬ ಸಹೋದ್ಯೋಗಿಗಳು ಅಂತಾನೆ ಕರಿತೀನಿ, ದೀಪಾ ಮೇಡಮ್. ಸೊ ಇವರು ಇದಕ್ಕೆಲ್ಲ ಮೂಲ ಪಿಲ್ಲರು. ಸೊ ಅವ್ರಿಗೂ ಕೂಡ ಈ ಸಂದರ್ಭಕ್ಕೆ ಅವರಿಗೆ ಧನ್ಯವಾದವನ್ನ ಹೇಳ್ತೇನೆ. ಜೊತೆಗೆ ನನ್ನ ಮತ್ತೊಬ್ಬ ಸ್ನೇಹಿತ, ಜೊತೆಗೆ ನನ್ನ ತುಂಬಾ ಆತ್ಮೀಯ ಮಿತ್ರ ಕೂಡ, ಸೊ ಶ್ರೀನಿವಾಸ್ ಸರ್. ಸೊ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತೀನಿ. ಜೊತೆಗೆ ಎಲ್ಲಾ ಮಕ್ಕಳಿಗೂ ಧನ್ಯವಾದವನ್ನ ತಿಳಿಸ್ತೀನಿ. ಇದು ನನ್ನ ಒಂದು ಚುಟುಕವಾದಂತ ಅಭಿಪ್ರಾಯ. ಶ್ರೀನಿವಾಸ್ ಸರ್ ಅವರು ಒಂದೆರಡು ಮಾತಾಡ್ಬಿಟ್ಟು ಎಲ್ಲರನ್ನೂ ಸೇರಿಸಿ ಧನ್ಯವಾದ ಹೇಳ್ಬೇಕಂತ ಹೇಳಿ ಅವ್ರನ್ನ ಕೇಳ್ಕೊತೀನಿ. ಜೊತೆಗೆ ಸಾರಿ, ಇನ್ನು ಯಾರಾದ್ರೂ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಏನಾದ್ರು ಮಾತಾಡೋದಿದ್ರೆ, ಈಗಲೇ ಏನಾದ್ರು ಮಾತಾಡೋದಿದ್ರೆ ಮಾತಾಡ್ಬಿಡಿ, ಇಲ್ಲ ಅಂದ್ರೆ ನಾಳೆಗೆ ಅದನ್ನ ಇಟ್ಕೊಳ್ಳಿ. ನಾಳೆ ಆದಷ್ಟು ಸ್ವಲ್ಪ ಸ್ಪೀಕ್ ಮೇಡಮ್ ಸ್ಪೀಕ್ ನ ಸ್ವಲ್ಪ ಕಡಿಮೆ ಮಾಡಿಸೋಣ, ಸ್ವಲ್ಪ ಮಕ್ಕಳ ಜೊತೆ ಇಂಟರಾಕ್ಟ್ ಮಾಡೋಣ ಅಂತ ಹೇಳಿ ನಾನ್ ಅನ್ಕೋತೀನಿ. ಸೊ ಅವ್ರಿಗೆ ಸ್ವಲ್ಪ ವೇದಿಕೆ ಕೊಡೋಣ ಅಂತ. ಇದು ಅವಕಾಶ ಎಲ್ಲರೂ ಸಿಗೋದಿಲ್ಲ. ಮಧ್ಯ ಮಧ್ಯದಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾರೆ. ಜಮುನಾ ವಾಸ್ ಇಂಟ್ರಾಕ್ಟಿಂಗ್, ನಮ್ಮಲ್ಲಿ ರಮ್ಯಾ ಇಂಟ್ರಾಕ್ಟ್ ಮಾಡ್ತಾ ಇದ್ಲು. ದೀಸ್ ಆರ್ ಟೂ ಸ್ಟೂಡೆಂಟ್ಸ್. ಮಮತಾ ಇಂಟ್ರಾಕ್ಟ್ ಮಾಡ್ತಾ ಇದ್ಲು ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ನಾನು ಹೊಂದಿಸ್ತಾ ಶ್ರೀನಿವಾಸ್ ಸರ್ ಒಂದೆರಡು ಮಾತಾಡ್ಲಿ ಅಂತ ನಾ ಕೇಳ್ಕೊತಾ ಇದ್ದೀನಿ ಅವರಲ್ಲಿ.
ಮೊದಲನೇದಾಗಿ ರೂಪಾ ಮೇಡಮ್ ತುಂಬಾ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಮ ಮಕ್ಕಳಿಗೋಸ್ಕರ ವಿನಿಮಯ ಮಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಈ ಮ್ಯಾಥಮೆಟಿಕ್ಸ್ ಅನ್ನೋದು ಹೇಮನಾಯ್ಕ್ ಸರ್ ಹೇಳ್ತಿದ್ರು, BA ಮಾಡ್ಕೊಂಡು ಸೋಷಿಯಾಲಜಿಗೆ ಎಂಟ್ರೆನ್ಸ್ ಬರೆಯೋ ಬದಲು ನೀನ್ ಮ್ಯಾಥಮೆಟಿಕ್ಸ್ ಅಲ್ಲೇ ಬರ್ದಿದ್ರು ಸಿಕ್ತಿತ್ತೇನೋ, ಮೋಸ್ಟ್ಲಿ ಈಸಿ ಆಗ್ತಿತ್ತು. ತುಂಬಾ ನಮಗೆ ಅದು ಆಕ್ಚುಲಿ ಕಬ್ಬಿಣದ ಕಡಲೆನೆ. ಅದು ಎಷ್ಟು ಈಸಿ ಅನ್ಸಿದ್ರು ನಾವು ಸೋಷಿಯಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ ಮಕ್ಕಳಿಗೆ ಹೇಳ್ಬೇಕು. ಅದ್ರಲ್ಲೂ ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ ನಾವು ಪರ್ಫೆಕ್ಟ್ ಇರ್ಬೇಕು. ನಾವು ಪರ್ಫೆಕ್ಟ್ ಇದ್ದಾಗ ಮಕ್ಕಳು ಮುಂದೆ ನಿಂತ್ಕೊಂಡು ಹೇಳ್ಬೋದು. ಆದ್ರೆ ಅದನ್ನ ತುಂಬಾ ಸುಲಭ ಮಾಡ್ಕೊಟ್ಟಿದ್ದೀರಾ ಮೇಡಮ್ ಇವತ್ತು. ಅದನ್ನ ಬೇರೆ ಬೇರೆ ಮೆಥಡ್ ಅಲ್ಲಿ, ಶಾರ್ಟ್ ಕಟ್ ಮೆಥಡ್ ಇರ್ಬೋದು, ಸ್ಟೆಪ್ ಡಿವಿಯೇಷನ್ ಮೆಥಡ್ ಇರ್ಬೋದು, ತುಂಬಾ ಸರಳವಾಗಿ ಮಕ್ಕಳಿಗೆ ಅರ್ಥ ಆಗೋ ತರ ಮಾಡಿದಿರಿ. ಬಟ್ ಮಕ್ಕಳು ಅದನ್ನ ಹೇಗೆ ಅರ್ಥ ಮಾಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಅವು ಈಕ್ವೇಶನ್ಸ್ ಎಲ್ಲ ಡೈರೆಕ್ಟ್ ಮೆಥಡ್ಗೆ, ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ಬೇರೆ ಬೇರೆ ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅನ್ಸುತ್ತೆ ನನ್ನ ಪ್ರಕಾರ. ಮಕ್ಕಳು ಅದು ನೀವ್ ಹೇಳ್ದಂತೆ ಅದನ್ನ ಬೋರ್ಡ್ ಮೇಲೆ ಬರೆದು ಮಾಡೋದಿದೆಯಲ್ಲ, ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಮ್ಯಾಥಮೆಟಿಕ್ಸ್. ಇರ್ಲಿ ಪರವಾಗಿಲ್ಲ, ಈಗ ಸದ್ಯಕ್ಕೆ ತುಂಬಾ ಮಕ್ಕಳಿಗೆ ಅರ್ಥ ಆಗೋ ತರನೇ ಮಾಡಿದಿರಿ ಮೇಡಮ್. ತುಂಬಾ ಧನ್ಯವಾದಗಳು. ಬಟ್ ನಮ್ಮ ಮಕ್ಕಳು ಕೂಡ ಆಗ್ಲೇ ಹೇಮನಾಯ್ಕ್ ಸರ್ ಹೇಳಿದಂತೆ ಅವ್ರದ್ದು ಬೇರೆ ಬೇರೆ ನಾವು ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾನೇ ಕಡಿಮೆ. 25 ಜನಕ್ಕೆ 4 ಜನ 5 ಜನ ಕ್ಲಾಸಿಗೆ ಬರ್ತಾ ಇರ್ತಾರೆ, ಜಾಯ್ನ್ ಆಗ್ತಾರೆ. ಹಾಗಾಗಿ ಇವತ್ತು ಸ್ವಲ್ಪ ಕಡಿಮೆನೆ. ನಮ್ಮ ಸ್ಟೂಡೆಂಟ್ಸ್ ಒಂದು 6 ಜನ ಜಾಯ್ನ್ ಆದ್ರು ಅಷ್ಟೇ. ನಾಳೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗೋ ತರ ನಾನು ಅದನ್ನ ವ್ಯವಸ್ಥೆ ಮಾಡ್ತೀನಿ. ಇವತ್ತು ಸ್ವಲ್ಪ ಅವ್ರಿಗೆಲ್ಲ ಕ್ಲಾಸ್ ತಗೊಂಡು ಇಂಡಿವಿಜುವಲ್ ಫೋನ್ ಮಾಡಿ ನಾಳೆ ಸೇಮ್ 5 o'clock ಅಲ್ವಾ ದೀಪಾ ಮೇಡಮ್? 4 o'clock ಸೇಮ್ ಲಿಂಕ್ 4 o'clock. ಆಮೇಲೆ ಅವ್ರಿಗೆ ಪೆನ್ನು ಮತ್ತೆ ಒಂದು ಪುಸ್ತಕ ಪಕ್ಕದಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಕ್ವಶನ್ ಪೇಪರ್ಸ್ ನಿಮ್ಗೆ ಗ್ರೂಪ್ ಅಲ್ಲಿ ನಿಮ್ಗೆ ಕಳ್ಸಿದೀನಿ, ಗ್ರೂಪ್ ನಲ್ಲಿ ಹಾಕಿ. ಸೊ ದಟ್ ಮಕ್ಕಳಿಗೆ ಈಸಿ ಆಗುತ್ತೆ. ಹೌದು, ಹಾಗಾಗಿ ಈ ಒಂದು ಕ್ಲಾಸಸ್ ನ ಆರ್ಗನೈಸ್ ಮಾಡಿ ಮಕ್ಕಳಿಗೆ, ನಮ್ಮ ಮಕ್ಕಳಿಗೂ ಮತ್ತೆ ರಾಮನಗರ ಕಾಲೇಜಿನ ಮಕ್ಕಳಿಗೂ ಅನುಕೂಲ ಆಗೋ ತರ ಮಾಡಿರ್ತಕ್ಕಂಥ ದೀಪಾ ಮೇಡಮ್ಗೆ, ಮತ್ತೆ ಅದನ್ನ ಯಶಸ್ವಿಯಾಗಿ ಇವತ್ತು ಮುಗಿಸಿರ್ತಕ್ಕಂಥ ರೂಪಾ ಮೇಡಮ್ ಅವ್ರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ, ಮತ್ತೆ ರಾಮನಗರ ವುಮೆನ್ಸ್ ಕಾಲೇಜಿನ ವತಿಯಿಂದ, ಮತ್ತೆ ಚಿಕ್ಕಬಳ್ಳಾಪುರ ಕಾಲೇಜಿನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ರೂಪಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಡಿಯರ್ ಸ್ಟೂಡೆಂಟ್ಸ್, ನಾಳೆ ಮೇಡಮ್, ಹೇಮನಾಯ್ಕ್ ಸರ್, ಶ್ರೀನಿವಾಸ್ ಸರ್, ನಾನು, ನಾವೆಲ್ಲರೂ ಟುಮಾರೋ ಅಗೇನ್ ವಿ ಆರ್ ಗೋಯಿಂಗ್ ಟು ಮೀಟ್ ಅಟ್ 4 o'clock ವಿತ್ ದ ಸೇಮ್ ಲಿಂಕ್. ನಾಳೆ ಮತ್ತೆ ನೀವೆಲ್ಲರೂ ನಿಮ್ಮ ಒಂದು ಬುಕ್ಕು ಪೆನ್ನು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿರಿ. ನಿಮ್ಮ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಏನು ನಿಮ್ಮ ತಲುಪಿದೆ, ಅದರಲ್ಲಿ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಕ್ವಶನ್ಸ್ ಏನಿದೆ ಅದನ್ನ ಬೇಕಾದ್ರೆ ಪಕ್ಕದಲ್ಲಿ ಬರೆದಿಟ್ಕೊಂಡಿದ್ದು ನೀವು ಪ್ರಯತ್ನ ಮಾಡಿ. ಮಾಡಿದ ನಂತರದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಇವತ್ತು ಆವರೇಜ್ ಮೀನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ, ಅದನ್ನ ಪುನಃ ನೀವು ಪ್ರಯತ್ನ ಮಾಡಿ. ಅದು ಏನಾದ್ರು ಡೌಟ್ ಇದ್ರೆ ನಾಳೆ ಫಸ್ಟ್ ಡೌಟ್ಸ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಮೇಡಮ್ ಹತ್ರ. ಫಾರ್ಮುಲಾಸ್ ಅಂಡ್ ಡ್ರಾಯಿಂಗ್ ದಿ ಫ್ರೀಕ್ವೆನ್ಸಿ ಟೇಬಲ್ಸ್, ಫಾರ್ಮುಲಾ ಬೇಸ್ಡ್ ಆಗಿ ಟೇಬಲ್ ಡ್ರಾ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬಿಟ್ಟು ಡೌಟ್ ಇರೋದನ್ನ ನಾಳೆ ಕೇಳ್ಬಿಟ್ಟು ನಂತರದಲ್ಲಿ ಮುಂದುವರಿಯೋಣ ನಾವು, ಮೀಡಿಯನ್ ಅಂಡ್ ಮೋಡ್. ಆಮೇಲೆ ಮ್ಯಾಮ್ ಇನ್ನೊಂದು ಸೆಂಟ್ರಲ್ ಟೆಂಡೆನ್ಸಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಜಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಅದ್ರ ಮೇಲೆ ಏನು ಲೆಕ್ಕಗಳೆಲ್ಲ ಏನ್ ಬರಲ್ಲ, ಜಸ್ಟ್ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಓಕೆ ಓಕೆ, ನಾನು ಈ ಮೀಡಿಯನ್ ಮೋಡ್ ಕವರ್ ಮಾಡಿ ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫ್ರಮ್ ಆಲ್ ಆಫ್ ಅಸ್. ನಾಳೆ ಮತ್ತೆ 4 ಗಂಟೆಗೆ ಸೇಮ್ ಲಿಂಕ್ ಜಾಯಿನ್ ಆಗೋಣ ಎಲ್ಲರೂ. ರಿಮೈನಿಂಗ್ 2 ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ನಾಳೆ ಸಂಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಇಂಟರ್ನೆಟ್ ಅನ್ನ ಬೇರೆ ಯಾವ್ದಕ್ಕೂ ಹೆಚ್ಚು ಖರ್ಚು ಮಾಡಬೇಡಿ, ಇದಕ್ಕೆ ಅಂತ ಸೀಮಿತವಾಗಿ ಇಟ್ಕೊಳ್ಳಿ. ಸಂಜೆ ಮೇಲೆ ಬೇಕಾದ್ರೆ ನೀವು ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲ ನೋಡಿ. ಎನಿವೇ ವಿ ಆಲ್ ವಿಲ್ ಬಿ ಮೀಟಿಂಗ್ ಡೈರೆಕ್ಟ್ಲಿ ಫ್ರಮ್ ಮಂಡೇ ಆನ್ವರ್ಡ್ಸ್. ಆಯ್ತಲ್ಲ? ಓಕೆ. ಸೊ shall I end the meeting, Rupa ma'am, Hema sir, Srinivas sir? Yeah, sure ma'am, sure. Yeah, thanks ಎಲ್ಲರಿಗೂನು. ನಾಳೆ ನಾವು 4 ಗಂಟೆಗೆ ಸೇಮ್ ಲಿಂಕ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.